ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಪಾಠಗಳಲ್ಲಿ ವಿವಾಹದ ಬಗ್ಗೆ ಒಂದು ಉಪೋದ್ಘಾತವನ್ನು ನೋಡಿದ್ವಿ. ವೈವಾಹಿಕ ಸಮಸ್ಯೆಗಳಿಗೆ ಜಾತಕವ ಅಥವಾ ಸ್ವಯಂಕೃತ ಅಪರಾಧವ, ಇದರ ಬಗ್ಗೆ ನಾವು ಆಳವಾಗಿ ಚಿಂತನೆ ಮಾಡಿದ್ವಿ. ವಿವಾಹಕ್ಕೆ ಇವತ್ತಿನ ಜನರೇಷನಲ್ಲಿ ವಿವಾಹದ ತೊಂದರೆಗಳಾಗುವುದಕ್ಕೆ ಕಾರಣಗಳನ್ನು ನೋಡಿದ್ವಿ. ತುಂಬ ಅತಿ ಬುದ್ಧಿವಂತಿಕೆ, ಇಂಡಿವಿಜುವಾಲಿಟಿ, ಟೂ ಮಚ್ ಆಫ್ ಡಿಸೈರ್ಸ್, ಲ್ಯಾಕ್ ಆಫ್ ಪೇಷನ್ಸ್, ಲ್ಯಾಕ್ ಆಫ್ ಡಿಸಿಪ್ಲೈನ್, ಇದೆಲ್ಲ ಕೂಡ ವಿವಾಹ ಮತ್ತಷ್ಟು ತೊಂದರೆಗೆ ಸಮಸ್ಯೆಗೆ ಒಳಗೆ ಮಾಡಲಿಕ್ಕೆ ಇದೆಲ್ಲ ಕೂಡ ಲಕ್ಷಣಗಳಂತ ಹೇಳಿದ್ವಿ. ಆಮೇಲೆ ವಿವಾಹಕ್ಕೆ ರಿಕ್ವೈರ್ಮೆಂಟ್ ಏನಿರಬೇಕು ಅಂತಂಬುದು ನೋಡಿದ್ವಿ. ಪ್ರಾಚೀನ ಕಾಲದಲ್ಲಿ ವಿವಾಹ ಯಾವ ಪದ್ಧತಿಯಲ್ಲಿತ್ತು ನಡೀತಾ ಇತ್ತು, ಈಗ ಯಾವ ಪದ್ಧತಿ ನಡೀತಾ ಇದೆ ಅಂತಂಬುದನ್ನು ಕೂಡ ನೋಡಿದ್ವಿ. ಯಾಕಂದರೆ ನೋಡುವಂಥ ಪದ್ಧತಿ ಕೂಡ ವಿವಾಹ ಸಮಸ್ಯೆಗಳಿಗೆ ಕಾರಣ ಅಂತಂಬುದು ತಿಳ್ಕೊಂಡ್ವಿ. ವಿವಾಹ ವಿಚಾರದಲ್ಲಿ ಜ್ಯೋತಿಷ್ಯನ ದೃಷ್ಟಿಕೋನ ಹೇಗಿರಬೇಕು ಅಂತಂಬುದು ನೋಡಿದ್ವಿ. ಆಮೇಲೆ ಡಿವೋರ್ಸ್ ಬಗ್ಗೆ, ಡಿವೋರ್ಸ್ ಎಂಬುದು ಕೇವಲ ಲೀಗಲ್ ಆಗಿ ಕೋರ್ಟ್ ಮುಖಾಂತರವಾಗಿ ಪಡೆಯೋದೊಂದೇ ಅಲ್ಲ, ಅದು ಇಲ್ಲದೇ ಇದ್ದರೂ ಕೂಡ ಸಮಸ್ಯೆಗಳನ್ನು ಉಂಟು ಮಾಡಿಕೊಂಡು ಈ ರೀತಿಯ ಅಷ್ಟವಿಧವಾದಂಥ ಡೈವರ್ಸ್ಗಳನ್ನು ನೋಡಿದ್ವಿ. ಇನ್ನು ಬಹಳ ಇದೆ, ಬಟ್ ಸದ್ಯಕ್ಕೆ ನಮಗೆ ಕಾಣಿಸಿಕೊಳ್ಳೋದು ಇಷ್ಟು ಡೈವರ್ಸ್ಗಳಿದೆ. ಅದರ ಬಗ್ಗೆ ಕೂಡ ನಾವು ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಇವತ್ತು ಜ್ಯೋತಿಷ್ಶಾಸ್ತ್ರಕ್ಕೆ ಬಂದು ಸ್ವಲ್ಪ ಜಾತಕ ವಿಚಾರದಲ್ಲಿ ಕಡತ್ರ ಸ್ಥಾನವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತ ಇಂಟ್ರಡಕ್ಷನ್ ಪಾರ್ಟ್ ಎಲ್ಲ ನಾವು ನೋಡಿದ್ವಿ. ಮತ್ತೆ ಮುಂದೆ ರೆಮಿಡೀಸ್ ಬರೋ ಕಾಲಕ್ಕೆ ಅದನ್ನು ಮತ್ತೆ ಇನ್ನೊಮ್ಮೆ ಪರಿಚಯ ಮಾಡಿ ನೋಡ್ಕೊಳ್ಳೋಣ. ಇವತ್ತು ಪರಿಶೀಲನೆ ಹೇಗೆ ಮಾಡಬೇಕು, ಜಾತಕ ಪರಿಶೀಲನೆಯನ್ನು ಅಂತಂಬುದು ಹಂತವಾಗಿ ನಾವು ತಿಳ್ಕೊಳ್ಳೋಣ. ಈಗ ವಿವಾಹ ವಿಚಾರದಲ್ಲಿ ಬಂದಾಗ ಮೊದಲು ನಾವೇನು ಮಾಡ್ತೇವೆ, ಪ್ರತಿ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಮನೆ, ಗ್ರಹಗಳು, ಉಳಿದಂಥ ಗ್ರಹಗಳ ಕಾಂಟ್ರಿಬ್ಯೂಷನ್ ಏನು, ಆಮೇಲೆ ದಶೆ ಗೋಚಾರ, ಇವುಗಳ ಒಂದೊಂದು ಪಾತ್ರ ಹೇಗಿರುತ್ತೆ ಅಂತಂಬೋದು ನೋಡೋಣ. ಇದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅನಲೈಸ್ ಮಾಡಬೇಕು. ಯಾಕಂದರೆ ಜಾತಕದಲ್ಲಿ ಇವತ್ತು ನಾವು 2 ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ದೇವೋ ಅದೆಲ್ಲ ಜಾತಕ ಭಾಗದಲ್ಲಿ ಕಾಣಬೇಕು ಅಂತಂದರೆ ಯಾವ ಗ್ರಹ ಯಾವುದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಂತಂಬೋದು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಥಿಯರಿಟಿಕಲಿ ಚೆನ್ನಾಗೇ ಇರುತ್ತೆ, ಪ್ರಾಕ್ಟಿಕಲಿ ನಮಗೆ ಜಾತಕದಲ್ಲಿ ಕಂಡು ಹಿಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಅದನ್ನು ಹಂತವಾಗಿ ಸುಲಭ ಪದ್ಧತಿಯಲ್ಲಿ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ. ಹಾಗಾಗಿ ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ವಿವಾಹದ ವಿಚಾರದಲ್ಲಿ ನೋಡಿದ್ರೆ, ವಿವಾಹ ಕೇವಲ ಒಂದು ಘಟನೆ ಅಲ್ಲ, ಅದು ಒಂದು ಸಂಸ್ಕಾರ ಅಂತ ಶಾಸ್ತ್ರ ಹೇಳುತ್ತೆ. ಜ್ಯೋತಿಷ ಅಂತನ್ಬೋದು ವಿವಾಹ ವಿಚಾರದಲ್ಲಿ ಭವಿಷ್ಯ ಹೇಳೋದಲ್ಲ, ಸ್ವಭಾವವನ್ನು ತಿಳಿಸುವ ಶಾಸ್ತ್ರ. ನಾವು ಏನು ಆಯ್ಕೆ ಮಾಡಿಕೊಡ್ತಾ ಇದ್ದೇವೆ ಅದು ಹೇಗಿರುತ್ತೆ ಅಂತಂಬೋ ಲಕ್ಷಣವನ್ನು ತಿಳಿಸ್ತದೆ ಅಷ್ಟೇ. ನಿಂದು ಹೀಗೆ ಆಗುತ್ತೆ, ಇಂಥ ಹುಡುಗಿನೇ ಸಿಗ್ತಾಳೆ, ನಿನ್ನ ಡೈವರ್ಸ್ ಆಗೇ ಆಗುತ್ತೆ, ನಿನ್ನ ಖಂಡಿತ 2ನೇ ಮದುವೆ ಆಗುತ್ತೆ, ಆ ಥರ ಭವಿಷ್ಯ ಹೇಳೋದಿಲ್ಲ. ಇದು ಲಕ್ಷಣಗಳ ಸ್ವಭಾವ ಹೇಳ್ತದೆ. ಈಗ ನಮಗೆ ಪ್ರಿಡಿಕ್ಷನ್ ಅಂತೀವಲ್ಲ, ಈಗ ಈ ಎನ್ವೈರ್ಮೆಂಟ್, ಮಳೆ ಬರುತ್ತಾ ಇಲ್ವಾ, ಬರುವಂಥ ಸಾಧ್ಯತೆ ಇದೆಯಲ್ವ ಅಂತ ಹೇಳ್ತದೆ ಅಷ್ಟೇ, ಬಂದೇ ಬರುತ್ತೆ ಅಂತ ಅವ್ರೇನು ಹೇಳಲ್ಲ. ಯಾಕೆಂತಂದರೆ ಲೈಫ್ ಈಸ್ ನಾಟ್ ಪ್ರೀಡಿಸ್ಟೈನ್ಡ್. ಇದು ಡೈರೆಕ್ಟರು ಹೀಗೆ ಅಭಿನಯ ಮಾಡಬೇಕು ಅಂತ ಭಗವಂತ ನಮ್ಮ ಮೇಲೆ ಇರುವಂಥದ್ದಲ್ಲ. ಜೀವನಿಗೆ ತನ್ನ ಬಾಳು ಚೆನ್ನಾಗಿ ಮಾಡಿಕೊಳ್ಬೇಕು ಅಥವಾ ಹಾಳು ಮಾಡಿಕೊಳ್ಬೇಕು ಅಂತ ಚಾಯ್ಸ್ ಇರುತ್ತೆ, ಅದು ಭಗವಂತನೇ ನಿರ್ಧಾರ ಮಾಡೋದಿಲ್ಲ. ಹಾಗಾಗಿ ಜ್ಯೋತಿಷ್ಯ ಭವಿಷ್ಯ ಹೇಳೋದಿಲ್ಲ, ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಇದು ಸ್ವಭಾವವನ್ನು ತಿಳಿಸುವಂಥ ಶಾಸ್ತ್ರ. ಆ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಸರಿಯಾದಂಥ ದಾರಿಯಲ್ಲೂ ಹೋಗಬಹುದು, ಇಲ್ಲ ಉದಾಸೀನೆಯನ್ನು ಪ್ರದರ್ಶನ ಮಾಡಿ ಮತ್ತೆಷ್ಟು ಕೆಳಗೂ ಬಿಡ್ಬೋದು. ಹಾಗಾಗಿ ಇದನ್ನು ನೋಡಿ. ಇಲ್ಲಿ ಫಸ್ಟ್ ನಾವೇನು ಮಾಡೋಣ, ಈ ಜ್ಯೋತಿಷ್ಯ ಭಾಗದಲ್ಲಿ ವಿವಾಹದಲ್ಲಿ ಗ್ರಹಗಳ ರೋಲ್ ಏನು ಮೊದಲು ಅದನ್ನು ನೋಡೋಣ. ಪ್ರತಿಯೊಂದು ಗ್ರಹ ಕೂಡ ವಿವಾಹ ವಿಚಾರದಲ್ಲಿ ಒಂದೊಂದು ರೋಲ್ ಪ್ಲೇ ಮಾಡ್ತದೆ. ಇದನ್ನೇ ಸೈಕಲಾಜಿಕಲ್ ಫೋರ್ಸಸ್ ಅಂತೇಳಿ. ಜ್ಯೋತಿಷ್ಶಾಸ್ತ್ರದಲ್ಲಿ ವಿವಾಹವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ 2 ಮೂಲ ಅಂಶಗಳು ನಮಗೆ ಮುಖ್ಯ. ಒಂದು ಗ್ರಹಗಳು,
ಎರಡನೇದು ಭಾವಗಳು. ಗ್ರಹಗಳೇನು ಸೂಚನೆ ಮಾಡ್ತದೆ? ಮನಸ್ಸಿನ ಶಕ್ತಿ ಮತ್ತು ಸ್ವಭಾವ. ಗ್ರಹಗಳ ಸಹಜ ಕಾರಕತ್ವ ಅಂತಂದ್ರೆ ನಾವೇನು ಹೇಳಿದ್ವಿ? ಅಂತರಂಗ ವಿಚಾರವನ್ನು ಸೂಚನೆ ಮಾಡ್ತದೆ. ಭಾವಸ್ಥಾನಗಳು ಆಧಿಪತ್ಯ ಏನು ಸೂಚನೆ ಮಾಡ್ತದೆ? ಜೀವನದ ಅನುಭವದ ಕ್ಷೇತ್ರಗಳು. ಅಂದರೆ ಅವನ ಪ್ರಾರಬ್ಧ ಕರ್ಮ ಬಾಹ್ಯ ಪ್ರಪಂಚದಲ್ಲಿ ಹೇಗೆ ಅನುಭವಕ್ಕೆ ಬರುತ್ತೆ ಅಂತಂಬುದು ಆಧಿಪತ್ಯ ಬಲ ಸೂಚನೆ ಮಾಡ್ತದೆ. ಹಾಗಾಗಿ ನಾವು ಗ್ರಹಗಳು ಏನು ರೋಲ್ ಪ್ಲೇ ಮಾಡುತ್ತೆ ನೋಡೋಣ, ಭಾವಗಳು ಏನು ರೋಲ್ ಪ್ಲೇ ಮಾಡುತ್ತೆ ನೋಡೋಣ ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್. ವಿವಾಹ ವಿಚಾರಕ್ಕೆ ಎಲ್ಲ ಗ್ರಹಗಳು, ಎಲ್ಲ ಭಾವಗಳ ಕಾಂಟ್ರಿಬ್ಯೂಷನ್ ಏನು, ಅವುಗಳ ಮುಖಾಂತರವಾಗಿ ನಾವು ವಿಷಯವನ್ನು ಹೇಗೆ ಅರಿತುಕೊಳ್ಳಬೇಕು ಅಂತಂಬುದು ನೋಡೋಣ. ಗ್ರಹಗಳು ನಾವು ಹೇಗೆ ಪ್ರತಿಕ್ರಿಯಿಸ್ತೇವೆ ಅಂತ ಹೇಳ್ತದೆ, ಸೂಚಿಸ್ತದೆ. ಭಾವಗಳು ಆ ಪ್ರತಿಕ್ರಿಯೆ ಎಲ್ಲಿ ವ್ಯಕ್ತವಾಗತ್ತೆ ಅಂತ ಹೇಳ್ತದೆ. ಸೊ ಒಂದೊಂದು ಗ್ರಹವಾಗಿ ನಾವು ವಿವಾಹದ ಪಾತ್ರವನ್ನು ನೋಡೋಣ. ಸೊ ವಿವಾಹ ಶುರು ಆಗೋದಿಲ್ಲಿಂದ ನಾವು ಸ್ವಲ್ಪ ನಮಗೆಲ್ಲ ಗೊತ್ತಿದೆ ವಿವಾಹ ಹೇಗೆ ಶುರು ಆಗತ್ತೆ ಅಂತ. ಸಾಮಾನ್ಯವಾಗಿ ಮನೆಯಲ್ಲೇ ಡಿಸ್ಕಸ್ ಮಾಡ್ತಾರೆ. ಮೊದಲ ಹುಡುಗಿ ನೋಡಿ ಬರೋಣ ಬನ್ನಿ ಅಂತ ಹೇಳ್ತಿದ್ರು. ಹಳೆ ಕಾಲದಲ್ಲಿ ಹೇಳ್ತಿದ್ರು, ಇವತ್ತೇನಿಲ್ಲ ಅದು. ಇವತ್ತು ನಾವೇನು ಮಾಡ್ತೇವೆ, ಫೋಟೋ ನೋಡ್ತೇವೆ. ಹಳೆ ಕಾಲದಲ್ಲಿ ಫೋಟೋ ಇಲ್ಲ. ಇವ್ರು ಹೋದರೆ ಆ ಹುಡುಗಿ ಮನೆಗಿದ್ದು ಆ ಮನೆ ಹುಡುಗಿನ ಚೆನ್ನಾಗಿ ಅಲಂಕಾರ ಮಾಡಿ ತೋರಿಸ್ತಿದ್ರು ಅಷ್ಟೇ. ಆ ತೋರಿಸುವಂಥ ಮುಖ ವಿಷಯದ ಸಂದರ್ಭದಲ್ಲಿ ಅವನಲ್ಲಿ ಆಕರ್ಷಣೆ ಆಗ್ಬೋದು, ವಿಕರ್ಷಣೆ ಆಗ್ಬೋದು, ಇಷ್ಟ ಆಗ್ಬೋದು. ಅವನೊಂದು ರಿಕ್ವೈರ್ಮೆಂಟ್ಸ್ ಇರುತ್ತಲ್ವ, ಆ ರಿಕ್ವೈರ್ಮೆಂಟ್ಸ್ಗೆ ಮ್ಯಾಚ್ ಆಗೋ ರೀತಿ ಆ ಹುಡುಗಿ ಇದ್ಲು ಅಂತಂದರೆ ಸಂತೋಷ ಪಡ್ತಾನೆ, ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ. ಇಲ್ಲ, ಯಾಕೋ ನನಗೆ ಅಷ್ಟು ಮನಸ್ಸಿಗೆ ಹತ್ತುಕೊಳ್ತಾ ಇಲ್ಲ, ಅಷ್ಟು ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ನಾವು ನಿನ್ನೆ ಮನಃಶಾಸ್ತ್ರದಲ್ಲಿ ನೋಡಿದ್ವಿ, ಇಷ್ಟ ಅಹಿಷ್ಟ ಎಲ್ಲಿ ನಡೀತದೆ? ಆ ಸ್ಪಂದನೆಗಳಲ್ಲಿ ಬರುತ್ತೆ, ಮನಸ್ಸಿನಲ್ಲಿ ಬರುತ್ತೆ. ಮನೋಮಯ ಕೋಶದಲ್ಲಿ ಇಷ್ಟ ಅಯಿಷ್ಟ ಅಂತಂಬುದು ಬರ್ತದೆ. ಆ ಮನೋಮಯ ಕೋಶದಿಂದ ನಿಮಗೆ ಶರೀರದ ಮೇಲೆ ಅದು ವ್ಯಕ್ತವಾಗ್ತದೆ. ಮನಸ್ಸಿನಲ್ಲಿ ಆಕರ್ಷಣೆ ಬಂತು ಅಂತ ಅಂದುಕೊಳ್ಳಿ, ಇಮಿಡಿಯೇಟ್ಲಿ ಮುಖ ತುಂಬ ಪ್ರಸನ್ನವಾಗಿ ನಗುನಗ್ತಾ ಕಾಣ್ತದೆ. ಹಿಂದಿನ ಕಾಲದಲ್ಲಿ ಅಷ್ಟೇ ಹೇಳ್ತಿದ್ರು. ಎಲ್ಲರೂ ಹುಡುಗ ಹುಡುಗಿ ನೋಡಕ್ಕೆ ಹೋದಾಗ ಹುಡುಗಿಯನ್ನು ತಂದು ಕೂಡಿಸ್ತಿದ್ರು. ಎಲ್ಲರೂ ಆ ಹುಡುಗಿನೇನು ನೋಡ್ತಿದ್ದಿಲ್ಲ, ಅವ್ರ ಪಾಟಿಗೆ ಅವ್ರು ಇರ್ತಿದ್ರು. ನೋಡಪ್ಪ, ಹುಡುಗಿನ ಒಂದ್ಸಲ ನೋಡಿ ಬಂದಿದ್ದಾಳೆ ಅಂತ ಹೇಳ್ತಿದ್ರು. ಆ ಹುಡುಗ ಆ ಹುಡುಗಿಯನ್ನು ನೋಡಿ ಮನಸ್ಸಲ್ಲಿ ಸ್ವಲ್ಪ ನಕ್ಕು ಚೆನ್ನಾಗಿದ್ದ ಅಂತಂದರೆ ಇಷ್ಟ ಆಯಿತು ಅಂತ ಅರ್ಥ. ಯಾಕೋ ಸ್ವಲ್ಪ ಸಂಶಯವಾಗಿತ್ತು ಅಂತ ಅಂದ್ಕೊಳ್ಳಿ, ನಾವು ಮನೆಗೆ ಹೋಗಿ ಲೆಟ್ರ್ ಬರಿತೀವಿ ಅಂತ ಹೇಳ್ತಿತ್ತು. ಅಷ್ಟೇ ಆಗಲಿ, ಬಂದವರೆಲ್ಲ ಹುಡುಗಿ ಸೌಂದರ್ಯವನ್ನು ನೋಡೋದಿಲ್ಲ, ನೋಡಬೇಕಾದ ಹುಡುಗ ಒಬ್ಬನೇ ಸೌಂದರ್ಯವನ್ನು. ಇವತ್ತು ನಾವೇನು ಮಾಡ್ತೇವೆ, ಫೋಟೋ ತೆಗೆದು ಬಿಡ್ತೇವೆ, ಎಲ್ಲರಿಗೂ ವಾಟ್ಸಾಪಲ್ಲಿ ಕಳಿಸ್ಬಿಟ್ಟು ನೋಡಿ ಇವಳೇ ನಾವು ಮಾಡ್ಕೊಮ್ಮ ಹುಡುಗಿ. ಎಲ್ಲರೂ ಏನು ಮಾಡ್ತಾರೆ, ತುಂಬ ಚೆನ್ನಾಗಿದ್ದಾಳೆ, ಏನು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಷ್ಟ ಯಾರಿಗಾಗಬೇಕು? ಹುಡುಗನಿಗೆ ಆಗಬೇಕು. ಆ ಹುಡುಗಿಗಾಗಲಿ ಆ ಹುಡುಗನಾಗಲಿ ಅವರ ಮುಖ ಅಂಗಸೌಷ್ಠವ ಇದೆಲ್ಲ ಯಾರಿಗೆ ಇಷ್ಟ ಆಗಬೇಕು? ಅವ್ರಿಗಿಷ್ಟ. ಎಲ್ಲರೂ ನೋಡೋದೇನು? ಇದು ಈ ಕಾಲದಲ್ಲಿ ಬಂದುವಂಥ ವೈಪರೀತ್ಯ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಮೊದಲು ಹುಡುಗ ಹುಡುಗಿ ಒಬ್ಬರ ಮೇಲೆ ಒಬ್ಬರು ನೋಡಿಕೊಂಡಾಗ ಒಂದು ಆಕರ್ಷಣೆ ಅಂತಂಬುದು ಒಳಗಾಗುತ್ತೆ, ಇಷ್ಟ ಅದು ಒಳಗಾಗತ್ತೆ, ಇಷ್ಟ ಆಗಬೇಕು. ಆ ಇಷ್ಟಕ್ಕೆ ಕಾರಣ ಯಾರು? ಮನಸ್ಸಿಗೆ ಕಾರಣ ಯಾರು? ಚಂದ್ರ ಅಂತ ಬರುತ್ತೆ. ಸೊ ವಿವಾಹಕ್ಕೆ ಮೊದಲು ಚಂದ್ರನ ರೋಲ್ ಬರ್ತದೆ. ಚಂದ್ರ ಭಾವನೆಗಳು ಮತ್ತು ಮನಸ್ಸಿಗೆ ಕಾರಕ. ಒಂದು ಭಾವನಾತ್ಮಕವಾದಂಥ ಸ್ಥಿರತೆ ಅಸ್ಥಿರತೆ, ಇಷ್ಟ ಆಗಬಹುದು, ಇಷ್ಟ ಆಗದೇ ಇರ್ಬೋದು, ಇದು ಚಂದ್ರ ಸೂಚನೆ ಮಾಡ್ತಾರೆ. ಆಮೇಲೆ ಪ್ರೀತಿ ಅಂತ ನಾವೇನು ಹೇಳ್ತೀವಲ್ಲ, ಆ ಪ್ರೀತಿ ವ್ಯಕ್ತವಾಗುವಂಥ ಶೈಲಿ ಈ ಚಂದ್ರನೇ ಸೂಚನೆ ಮಾಡ್ತಾನೆ. ಆಮೇಲೆ ಇಷ್ಟಪಟ್ರೇನೆ ಮುಂದೆ ದಾಂಪತ್ಯ ಜೀವನ ಅಂತ ಹೋಗ್ತದೆ. ಇಷ್ಟನೇ ಇಲ್ಲಂಗಿದ್ರೆ, ಈಗ ಇಷ್ಟ ಇಲ್ಲದ್ರೂ ಕೂಡ ಮದುವೆ ಆಗ್ತದೆ. ಎಷ್ಟೋ ಜನ ನಾವು ಹಳೆ ಕಾಲದವ್ರನ್ನ ಕೇಳ್ತಾ ಇದ್ದೀವಿ, ನಮ್ಮ ಅಪ್ಪಗೆ ನನಗೆ ಇಷ್ಟನೇ ಇಲ್ಲ, ನಮ್ಮಪ್ಪ ಮದುವೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ನೋಡಿದ್ರೆ ಆಕೆಗೆ ಒಂದು 10 ಜನ ಮಕ್ಕಳು ಇರ್ತಾರೆ. ಮತ್ತು ಇಷ್ಟ ಇಲ್ಲಂಗೆ ಮಕ್ಕಳು ಯಾಕಾದ್ರು ಅಂತಂಬೋ ಸಂಶಯವೂ ಬಂದ್ಬಿಡ್ತದೆ ನಮಗೆ. ಇಷ್ಟ ಬೇರೆ, ಆಕರ್ಷಣೆ ಬೇರೆ ಆಗ್ತದೆ, ಸೌಖ್ಯವನ್ನು ಪಡೆಯೋದು ಬೇರೆ. ಆದರೆ ಇಷ್ಟಪಟ್ಟರೆ ಏನಾಗುತ್ತೆ, ಅದರ ಆನಂದವೇ ಬೇರೆ. ಆದರೆ ಮೊದಲು ಇಷ್ಟ ಆಗಬೇಕಲ್ಲ, ಅದಕ್ಕೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿರಬೇಕು, ಅವನ ಉತ್ಸಾಹ ಹೇಗಿದೆ, ಯಾವ ಥರ ಇಷ್ಟಪಡ್ತಾನೆ, ಇದೆಲ್ಲ ಕೂಡ ಚೆನ್ನಾಗಿರುತ್ತೆ. ಈಗ ಚಂದ್ರ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಜಾತಕದಲ್ಲಿ ಸಂಪೂರ್ಣ ಬಲವಾಗಿತ್ತು, ಶುಭವಾಗಿತ್ತು ಅಂದ್ಕೊಳ್ಳಿ, ಮನಃಪೂರ್ಣವಾಗಿ ಸಂಬಂಧ ಇರುತ್ತೆ. ಅಂದ್ರೆ ಏನು, ಒಂದು ಸ್ಥಿರತೆ ಇರುತ್ತೆ, ಇಷ್ಟ ಇಲ್ಲ ಅಂತ ಹೇಳುತ್ತೆ.
ಮನಸ್ಸು ಸರಿ ಇಲ್ಲ, ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಬಲಹೀನವಾಗಿರೋದು ಅಥವಾ ಪಾಪಗ್ರಹಗಳ ಸೆಳೆತ ಇರೋದು, ಆದರೆ ಅವನು ಈಗೊಂದು ಮಾತು ಮಾತಾಡ್ತಾನೆ, ಮತ್ತೆ ಒಂದು ಮಾತು ಮಾತಾಡ್ತಾನೆ. ಫಸ್ಟ್ ಏನೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ಮನೆಗೆ ಬಂದಮೇಲೆ ಇಲ್ಲಪ್ಪ ನಾನು ಈ ಮದುವೆ ಮಾಡ್ಕೊಡೋದು, ಅದೇನಪ್ಪ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲ ಆಗ ಚೆನ್ನಾಗಿದೆ ಅಂತ ಹೇಳಿದೆ, ಈಗ ಯಾಕೋ ಬೇಡ ಅನಿಸ್ತಾ ಇದೆ. ಸ್ಥಿರತೆ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಈಗಿರುವಂಥ ಮನಸ್ಸು ಇನ್ನು ಸ್ವಲ್ಪ ಇರಲ್ಲ, ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಅದಕ್ಕೆ ಚಂದ್ರ ಬಲಹೀನವಾಗಿದ್ದರೆ ಅವರ ಮಾತುಗಳನ್ನು ಇಮ್ಮಿಡಿಯೇಟ್ಲಿ ಟೇಕ್ ಇಟ್ ಗ್ರಾಂಟೆಡ್ ತಗೋಬಾರ್ದು, ಸ್ವಲ್ಪ ಕಾಯಬೇಕು. ಅದೇ ಮಾತು ಮೇಲೆ ಅವನು ನಿಂತ್ಕೊಳ್ತಾನ ಇಲ್ವಾ? ಯಾಕಂದರೆ ಚಂದ್ರ ಬಲಹೀನವಾದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಆ ಸಮಯದಲ್ಲಿ ತುಂಬ ಎಚ್ಚರ ಬೇಕಾಗುತ್ತೆ ನಮಗೆ. ಹುಡುಗ ಹುಡುಗಿಯ ವಿಷಯದಾಗಲಿ, ಯಾರೇ ಆಗಲಿ, ಏನಾದರೂ ಒಂದು ಇಲ್ಲ ರೀ ಫಿಕ್ಸ್ಡ್, ಇದು ಇನ್ನೂ ಚೇಂಜ್ ಇಲ್ಲ, ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದರೆ ಚಂದ್ರ ಯಾವಾಗ ಬಲಹೀನವಾಗಿರ್ತಾನೋ ಆಮೇಲೆ ಏನಾಗುತ್ತೆ, ಏನೋ ಅಂದ್ಕೊಂಡೆ, ಇಲ್ಲ ನೋಡೋಣ ಇನ್ನೊಂದ್ಸಲ, ಈ ಥರ ಬರ್ತದೆ. ಕೆಲವೊಮ್ಮೆ ಮಕ್ಕಳ ಜೊತೆ ಜಗಳಾಡೋದಾಗಲಿ, ತಂದೆ ತಾಯಿಯ ಜೊತೆ ಜಗಳ, ನಾನು ಫಿಕ್ಸ್ ಆಗಿಬಿಡ್ತೀನಿ, ಇನ್ನು ಏನನ್ನ ಆಗಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಲ್ಲ, ನಮ್ಮ ಅಪ್ಪ ಅಮ್ಮನ ಮನೆಗೆ ಇರೋದಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಫೋನ್ ಮಾಡಿಬಿಡ್ತಾರೆ. ಒಂದೆರಡು ದಿನ ಆಗ್ತದೆ, ಮತ್ತೆ ಏನೋ ಒಳಗಿನ ಅವರು ಹೇಳ್ತಾರೆ, ಹಿಂಗಿಲ್ಲಪ್ಪ, ಹಿಂಗೆ ನಾವು ಹಿಂಗೆ ಎತ್ತಿದ್ದು ಬೆಳೆಸಿದ್ದೀವಿ, ಹಿಂಗೆ ಮಾಡಬೇಡ ಅಂತ ಹೇಳಿ, ಸರಿ, ಬದಲಾಗಿಬಿಡ್ತದೆ ಮನಸ್ಸು. ಹಾಗಾಗಿ ಚಂದ್ರನ ರೋಲ್ ಏನು ಅಂತಂದರೆ ಸ್ಥಿರತೆ ಅಸ್ಥಿರತೆಯನ್ನು ಸೂಚನೆ ಮಾಡ್ತದೆ. ಅದು ಪ್ರೀತಿ ಆಗಬಹುದು, ಯಾವುದೇ ಒಂದು ನಿರ್ಣಯ ಆಗಬಹುದು. ಚಂದ್ರ ಬಲಿಷ್ಠವಾಗಿದ್ದು ಕನ್ಸಿಸ್ಟೆನ್ಸಿ ಆಗಿದ್ದರೆ ಮನಸ್ಸು ಏಕ ನಿರ್ಧಾರ. ಒಂದ್ಸಲ ನಾನು ನಿರ್ಧಾರ ತಗೊಂಡಿದ್ದೇನೆ ಅಷ್ಟೇ, ಅದರ ಮೇಲೆ ಇರ್ತೇನೆ, ಅದೇ ನನಗಿಷ್ಟ, ಮತ್ತೆ ಯಾರು ಬದಲಾವಣೆ ಮಾಡೋನು ಇಲ್ಲ. ಚಂದ್ರ ವೀಕ್ ಆಯ್ತು ಅಂದ್ಕೊಳ್ಳಿ, ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾನೆ, ಬೇರೆಯವರ ಮತ್ತು ಏನಪ್ಪ ಏನಿದೆ ಹುಡುಗಿಯಲ್ಲಿ, ಇದಕ್ಕನ ಚೆನ್ನಾಗಿದಲ್ವಾ ಇನ್ನೊಬ್ಬ ಹುಡುಗಿ ಅಂತಂದರೆ, ಹೌದಾ ಸರಿ ಅದನ್ನೇ ಇಷ್ಟ ಅಂತ ಹೇಳ್ತಾರೆ. ಸೊ ಒಂದು ಸ್ಥಿರತ್ವವಾಗಿರೋದಿಲ್ಲ. ಹಾಗಾಗಿ ವಿವಾಹದಲ್ಲಿ ಚಂದ್ರನ ರೋಲು ಪ್ರಮುಖವಾದದ್ದು, ತುಂಬ ದೊಡ್ಡದು. ಆಮೇಲೆ ನೆಕ್ಸ್ಟ್ ವಿವಾಹದ ರೋಲ್ ಪ್ಲೇ ಆಗೋದೇನಂತಂದ್ರೆ ಶುಕ್ರ. ಯಾಕೆಂದರೆ ಇಷ್ಟ ಆದರೆ ಒಂದೇ ಅಲ್ಲ, ಯಾಕೆಂದರೆ ಇಷ್ಟ ಮೇಲ್ನೋಟದ ಇಷ್ಟ ಅಷ್ಟೇ, ಮುಖ ನೋಡಿ ಅವನ ರಿಕ್ವೈರ್ಮೆಂಟ್ಸ್ ಏನಿರ್ತೀವೋ ಅದು ಮೇಲಕ್ಕೆ ಮ್ಯಾಚ್ ಆಗ್ತದೆ ಅಷ್ಟೆ. ಮತ್ತೆ ದಾಂಪತ್ಯ ಜೀವನದ ಒಬ್ಬರೊಬ್ಬರ ಆಕರ್ಷಣೆ ಇರಬೇಕು, ಅದು ಸೂಚನೆ ಮಾಡುವನು ಶುಕ್ರ. ಪ್ರೀತಿಯ ಕಲ್ಪನೆ ಅಂತ ಹೇಳ್ತಾರೆ. ಇಲ್ಲಿ ಪ್ರೀತಿ ಅಂತಂಬೋದು ನಾವು ಯಾಕೆ ಹೇಳ್ತೇವೆ ಅಂತಂದರೆ, ಆ್ಯಕ್ಚುಲಿ ಪ್ರೀತಿ ಅಲ್ಲ, ಕಾಮದ ಕಲ್ಪನೆ ಅಂತ ಹೇಳ್ತೇವೆ. ಅದು ಸ್ವಲ್ಪ ಹೇಸಿಗೆಯಾಗಿ ನಾವು ಶಾಸ್ತ್ರದಲ್ಲಾಗಲಿ ಸಿನಿಮಾದಲ್ಲಾಗಲಿ ಅಥವಾ ಹುಡುಗ ಹುಡುಗಿ ಮಾತಾಡಿಕೊಳ್ಳೋದು ಕೂಡ, ನೀನಂದರೆ ನಂಗೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ಆ ಪ್ರೀತಿ ಅದರ ಉದ್ದೇಶ ಏನಂತಂದರೆ ಕಾಮ ಅಂತ ಅರ್ಥ. ಯಾಕೆಂದರೆ ಪ್ರೀತಿ ಅಂತಂಬೋದು ತ್ಯಾಗ ಬಯಸತ್ತೆ. ಶುಕ್ರ ಗ್ರಹ ತ್ಯಾಗವನ್ನು ಸೂಚನೆ ಮಾಡುವಂಥ ಗ್ರಹ ಅಲ್ಲ. ತ್ಯಾಗವನ್ನು ಸೂಚನೆ ಮಾಡುವಂಥ ಗ್ರಹ ಗುರು, ಶುಕ್ರ ಸೂಚನೆ ಮಾಡಲ್ಲ. ಯಾವಾಗ ಪ್ರೀತಿ ಎಂಬುದು ತ್ಯಾಗವನ್ನು ಬಯಸದೇ ಇದ್ದರೆ ಅದನ್ನು ನಾವೇನಂತೀವಿ ಅಂತಂದರೆ ಕಾಮ ಅಂತ ಕರಿತೇವೆ. ಪ್ರೀತಿ ಪ್ಲಸ್ ತ್ಯಾಗ ಇತ್ತಂದ್ಕೊಳ್ಳಿ, ಅದು ನಿಜವಾದ ಪ್ರೀತಿ. ಪ್ರೀತಿಯಲ್ಲಿ ತ್ಯಾಗ ಇಲ್ಲ ಅಂತಂದ್ಕೊಳ್ಳಿ, ಕಾಮ ಅಂತಂತೇವೆ. ಸೊ ಇಬ್ಬರ ಮಧ್ಯ ಕಾಮದ ಕಲ್ಪನೆ ಹೇಗಿರುತ್ತೆ, ಅದು ಶುಕ್ರ ಸೂಚನೆ ಮಾಡ್ತದೆ. ದೈಹಿಕ ಮಾನಸಿಕ ಆಕರ್ಷಣೆ, ಮಾನಸಿಕ ಆಕರ್ಷಣೆ ಪ್ರಾರಂಭ ಹಂತದಲ್ಲಿ ಚಂದ್ರ ಫಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅಂತೀವಲ್ಲ, ಮೊದಲ ಸಲ ಆ ಮುಖ ನೋಡಿ ನಾವು ಫಿಕ್ಸ್ ಆಗಿಬಿಡ್ತೇವೆ, ಅದು ಚಂದ್ರನಿಂದ ಆಗುವಂಥದ್ದು. ಆಮೇಲೆ ಊಹಿಸಿಕೊಂಡು ಆಕೆ ಹೀಗೆ ಅವನು ಹೀಗೆ ಊಹಿಸಿಕೊಂಡು ಒಬ್ಬರನ್ನೊಬ್ಬರ ಮನಸ್ಸಿನಲ್ಲಿ ಕನಸುಗಳು ಕಾಣ್ತೀವಲ್ಲ, ದೈಹಿಕವಾಗಿ ಯಾವ ರೀತಿ ಸುಖವನ್ನು ಪಡಿಬೇಕು, ಇದೆಲ್ಲ ಕೂಡ ಶುಕ್ರನ ಕೆಳಗೆ ಬರ್ತದೆ. ಮನಸ್ಸು ಒಂದೇ ಆದರೆ ಚಂದ್ರ, ಅದು ದೇಹಕ್ಕೂ ಒಳಗಾಯ್ತು ಅಂದ್ಕೊಳ್ಳಿ, ಆವಾಗ ಶುಕ್ರ ಅದಕ್ಕೆ ಕಾರಕನಾಗ್ತಾನೆ. ಸೊ ಹೇಳಬೇಕಾದ್ರೆ ದಾಂಪತ್ಯ ಸುಖ, ಇಬ್ಬರ ಮಧ್ಯದಲ್ಲಿರುವಂಥ ಒಂದು ದಾಂಪತ್ಯ ಸುಖ, ಸೆಕ್ಷುವಲ್ ಇಂಟರ್ಕೋರ್ಸ್, ಇಂಟಿಮೇಟ್, ಇದೆಲ್ಲ ನಾವು ಹೆಸರುಗಳನ್ನು ಬಳಸ್ಬೋದು. ಇದನ್ನು ಕಾರಕ ಯಾರು ಅಂದರೆ ಶುಕ್ರ. ಶುಕ್ರ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಸಂತೃಪ್ತ ದಾಂಪತ್ಯ, ಕಂಟೆಂಟ್ಮೆಂಟ್ ಇರ್ತದೆ, ಇಬ್ಬರು ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ಅದೇ ಶುಕ್ರ ದೋಷಭೂಯಿಷ್ಠವಾಯಿತು ಅಂದ್ಕೊಳ್ಳಿ, ಬಲಹೀನವಾಗಿರೋದು, ಪಾಪಗ್ರಹಗಳ ಜೊತೆ ಸೇರಿದಾದರೆ ಅತಿಯಾದಂಥ ನಿರೀಕ್ಷೆ, ಅತೃಪ್ತಿ, ಡಿಸ್ಕಂಟೆಂಟ್ಮೆಂಟ್ ಆಗ್ತದೆ. ಆ ಡಿಸ್ಕಂಟೆಂಟ್ಮೆಂಟ್ ಆದಾಗ ಏನಾಗುತ್ತೆ, ಇವ್ರ ಜೊತೆ ತೃಪ್ತಿ ಇಲ್ಲ ಅಂದಾಗ ಬೇರೆಯವ್ರು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಆವಾಗ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗ್ತದೆ. ಯಾಕೆಂದರೆ ದೇಹ ಸೌಖ್ಯವನ್ನು ಸೂಚನೆ ಮಾಡೋನು ಶುಕ್ರ.
ಮನಸ್ಸಿನ ಸೌಖ್ಯವನ್ನು ಸೂಚನೆ ಮಾಡೋದು ಚಂದ್ರ. ಇದು ತುಂಬ ಮುಖ್ಯ. ಸೊ ಪ್ರಾರಂಭದಲ್ಲಿ ಹುಡುಗ ಹುಡುಗಿ ನೋಡ್ಕೊಳ್ಳೋ ಕಾಲಕ್ಕೆ ದೇಹ ಸೌಖ್ಯದ ಒಂದು ಇರೋದಿಲ್ಲ, ಅದ ಕಡೆ ಚಂದ್ರ ಮೊದಲು. ಇವತ್ತಿನ ಜನ್ರೇಷನ್ ಏನು ಹೇಳ್ತೇವೆ, ಇಲ್ಲ ಸ್ವಲ್ಪ ದಿನ ಡೇಟಿಂಗ್ ಮಾಡ್ತೇವೆ, ಅವನ ಜೊತೆ ನಾನು ಹ್ಯಾಪಿ ಆಗಿರ್ತೇನೆ ಅಂತ ಏನು ಗ್ಯಾರಂಟಿ? ಹಿಂದಿನ ಕಾಲದಲ್ಲಿ ಶುಕ್ರನ್ ನೋಡಿ ಹೇಳ್ಬಿಡ್ತಿದ್ರು, ಇವತ್ತು ಜಾತಕಗಳನ್ನ ನೋಡಿ ಯಾರು ಹೇಳ್ತಾರೆ? ಜಾತಕದಲ್ಲಿ ಗುಣಗಳನ್ನ ಬಿಟ್ಟರೆ ಏನು ಹೇಳೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಜೊತೆ ಒಂದಿನ ಸ್ವಲ್ಪ ದಿನ ಅವನ ಜೊತೆ ಟ್ರಾವೆಲ್ ಮಾಡ್ತೇನೆ, ಆಮೇಲೆ ಮದುವೆ ಮಾಡಿಕೊಡ್ತೇವೆ. ದೈಹಿಕವಾಗಿ ಇಬ್ಬರು ಒಂದಾದ್ರೆ ಅಂದ್ಕೊಳ್ಳಿ, ತುಂಬ ಇಷ್ಟ ಆಯಿತು, ಸುಖವಾಗಿತ್ತು ಅಂತಂದರೆ ಮದುವೆ ಮಾಡಿಕೊಳ್ತಾರೆ. ಸುಖ ಇಲ್ಲ, ಅತೃಪ್ತಿ ಜಾಸ್ತಿ ಆಯ್ತು ಅಂದರೆ ನಂಗೆ ಬೇಡ ಅಂತಂಬೋದು ಬೇರೆಯವನು ಮದುವೆ ಮಾಡ್ಕೊಡೋದು ಆಗ್ತದೆ. ಒಂದು ವೇಳೆ ಮದುವೆ ಆದಮೇಲೆ ಏನಾಗುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಹಾದಿ ಆಗ್ತದೆ. ಸೊ ಶುಕ್ರ ದೈಹಿಕ ಸುಖವನ್ನು ಸೂಚನೆ ಮಾಡ್ತಾನೆ. ಮತ್ತೊಂದು ಗ್ರಹ ಕುಜ. ಕುಜ ಅಂತಂದರೆ ಸಾಮಾನ್ಯವಾಗಿ ಕೋಪ, ಸಂಘರ್ಷಣೆಯನ್ನು ಕುಜ ಸೂಚನೆ ಮಾಡ್ತದೆ. ತ್ವರಿತವಾಗಿ ಪ್ರಕ್ರಿಯೆ, ಬೇಗ ಆಗೋಗ್ಬೇಕು, ಟೈಮ್ ಇಲ್ಲ, ಬೇಗ ನೋಡಬೇಕು, ಬೇಗ ಮದುವೆ ಆಗೋಗ್ಬೇಕು, ಎಲ್ಲ ಫಾಸ್ಟ್ ಡಿಸಿಷನ್ಸ್ ತಗೊಳ್ತಾರೆ. ಆಮೇಲೆ ಆವೇಶ, ಆಮೇಲೆ ಜಗಳದ ಸ್ವಭಾವ ಇದು. ಅದಕ್ಕೆ ನೋಡಿ, ವಿವಾಹದಲ್ಲಿ ಪ್ರೀತಿಯೂ ಆಗುತ್ತೆ, ಪ್ರೀತಿಯಲ್ಲಿ ಸ್ವಲ್ಪ ಆ ಹುಡುಗ ಹುಡುಗಿ ಸ್ವಲ್ಪ ಲೇಟಾಗಿ ಬರೋದು, ಫೋನ್ ಮಾಡದೇ ಇರೋದು, ಇನ್ಫಾರ್ಮೇಷನ್ ಕೊಡದೇ ಇರೋದು, ಯಾವುದೋ ಒಂದು ಮುಚ್ಚಿಡೋದು ಮಾಡಿದರೆ ಭಯಂಕರವಾಗಿ ಸಿಟ್ಟು ಬಂದ್ಬಿಡ್ತದೆ. ಆ ಸಿಟ್ಟು ಬಂದಾಗ ಏನಾಗ್ತದೆ, ಆಕೆನ ಬೈತಾನೆ, ನೀನು ಮದುವೆಗೆ ಮುಂಚೆನೇ ಹಿಂಗೆ ಬೈತಾ ಇದ್ದಿ, ಮದುವೆ ಆದಮೇಲೆ ಹಿಂಗೆ ಆಗಿರುತ್ತೆ ಅಂತ ಒಂದು ಬರ್ತದೆ. ಮಾಮೂಲ ನೋಡ್ತಾ ಇರ್ತೀವಲ್ಲ, ಫಸ್ಟು ಹುಡುಗ ಹುಡುಗಿ ಜಾತಕಗಳನ್ನ ಮ್ಯಾಚ್ ಮಾಡ್ತೇವೆ, ಚೆನ್ನಾಗಿದೆ ಅಂತಂದರೆ ಹುಡುಗ ತಂದೆ ತಾಯಿ ಏನು ಮಾಡ್ತಾರೆ, ಇಬ್ಬರದು ಫೋನ್ಗಳನ್ನ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡ್ತಾರೆ, ನೀನು ಅವ್ರ ಜೊತೆ ಮಾತಾಡು, ಸ್ವಲ್ಪ ದಿನ ಮಾತಾಡ್ರಿ ಹೆಂಗಿರುತ್ತೆ ಅಂತ. ಬೇರೆ ಬೇರೆ ಕಾರಣಗಳಿಂದ ಆ ಹುಡುಗಿ ಲೇಟಾಗಿ ಫೋನ್ ಮಾಡೋದಾಗಲಿ, ಲೇಟಾಗಿ ಮೆಸೇಜ್ ಮಾಡೋದು ಮಾಡಿ, ಇವನಿಗೆ ತುಂಬ ಫಾಸ್ಟ್, ಇವನು ಕುಜ ತುಂಬ ಬಲಿಷ್ಠವಾಗಿರ್ತದೆ. ಯಾಕೆ ನೀನು ಮಾಡಲಿಲ್ಲ, ನಾನು ಮುಂದೆ ನಿಂಗೆ ಇಷ್ಟ ಇಲ್ವಾ, ಈಗಲೇ ನಾನು ಮಾಡೋದ್ರೆ ನಂಗೆ ಇಷ್ಟ ಇಲ್ಲದ್ರೆ ಹೇಗೆ ಅಂತ. ಆ ಹುಡುಗಿ ಏನು ಅಂದ್ಕೊತಾಳೆ, ಇವನು ಮದುವೆ ಮುಂಚೆನೇ ಇಷ್ಟೆಲ್ಲ ಮಾಡ್ತಿದ್ದಾನೆ, ಅಪ್ಪ ನಂಗೆ ಈ ಸಂಬಂಧ ಬೇಡಪ್ಪ, ಅವನು ತುಂಬ ಗೋಳಾಡಿಸ್ತಾ ಇದ್ದಾನೆ ಅಂತ ಹುಡುಗಿ ಹೇಳ್ತಾಳೆ. ಸೊ ಕುಜ ಬಲಿಷ್ಠವಾಗಿದ್ದರೆ ಅವನಿಗೆ ಎಲ್ಲ ಫಾಸ್ಟ್ ಆಗಬೇಕು ಅಂತಿರುತ್ತೆ. ಆ ಫಾಸ್ಟಾಗಿ ಮಾತಾಡ್ಬಿಡ್ತಾನೆ, ಫಾಸ್ಟಾಗಿ ರಿಯಲೈಸು ಆಗ್ತಾನೆ. ಅಂದರೆ ಆಗಬೇಕಾದಂಥ ಪ್ರಮಾದಗಳಾಗಿ ಹೋಗ್ತಿದೆ. ಇವತ್ತಿನ ಜನ್ರೇಷನ್ಗೆ ಹೆಚ್ಚು ತೊಂದರೆ ಆಗುವಂಥದ್ದಿದೆ ಕುಜ. ಈ ಕುಜ ನಿಯಂತ್ರಿತವಾಗಿದ್ದರೆ, ಅಂದರೆ ಜಾತಕದಲ್ಲಿ ಶುಭ ಗ್ರಹಗಳ ಸಂಬಂಧ ಇದ್ದು ಸ್ವಕ್ಷೇತ್ರಗಳಿದ್ದರೆ ಅವಾಗೇನಾಗುತ್ತೆ, ರಕ್ಷಣೆ, ಧೈರ್ಯ, ಮದುವೆ ಏನೋ ಆಗುತ್ತೆ, ಅರ್ಥ ಮಾಡಿಕೊಡ್ತಾನೆ. ಸ್ವಲ್ಪ ಏನಾದರೂ ಕಷ್ಟ ಬಂತು ಅಂದ್ಕೊಳ್ಳಿ, ಧೈರ್ಯವಾಗಿ ಆ ಹುಡುಗಿಗಾಗಲಿ ಆ ಹುಡುಗನಿಗಾಗಲಿ ರಕ್ಷಣೆ ಕೊಡ್ತಾರೆ. ನೀ ಏನು ಚಿಂತೆ ಮಾಡಬೇಡ, ಇದಕ್ಕೆಲ್ಲ ಯಾಕೆ ಮಾಡ್ತಿ ಅದು ಧೈರ್ಯ ಕೊಡ್ತಾರೆ. ಅದೇ ಕುಜ ಬಲಹೀನವಾಗಿತ್ತು ಅಂದ್ಕೊಳ್ಳಿ, ಬಲಹೀನ ಅಂತಂದರೆ ನನ್ನ ಉದ್ದೇಶ ಏನಿತ್ತು, ಬಲಹೀನ ಅದು ಒಳ್ಳೆಯದೇ, ಪಾಪಗ್ರಹಗಳ ಜೊತೆ ಸೇರಿದ್ದು ಇದ್ದರೆ ಸಂಘರ್ಷಣೆ ಜಾಸ್ತಿ ಆಗುತ್ತೆ, ಒಬ್ಬರಿಗೊಬ್ಬರು ಹಾನಿ ಆಗ್ತದೆ. ಇನ್ನೊಂದೇನೆಂದರೆ ಕೋಪದಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ. ಅದಕ್ಕೆ ಕುಜ ಬುಧ ಇಬ್ಬರು ಶತ್ರುಗಳು. ಕೋಪ ಬಂತು ಅಂತಂದ್ರೆ ಏನು ಮಾತಾಡ್ತಾ ಇದ್ದೇವೆ, ನಮ್ಮ ಸಂಬಂಧಗಳು ಉಳಿಯುತ್ತಾ ಇಲ್ವಾ, ಇದೆಲ್ಲ ಏನು ಆಲೋಚನೆ ಬರಲ್ಲ, ಅಂದ್ಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಆಗುತ್ತೆ, ಯಾಕೆ ಹಿಂಗೆ ಮಾತಾಡಿದೆ ಅಂತ. ಹಾಗಾಗಿ ವಿವಾಹದಲ್ಲಿ ನಮಗೆ ಇಬ್ಬರು ಒಂದಾಗಿ ಶಾಂತಿಯಾಗಿರೋದು ಎಷ್ಟು ಮುಖ್ಯವೋ, ಜಗಳ ಇದೆಲ್ಲ ಕೂಡ ಕಡಿಮೆ ಇರಬೇಕು. ಅಂದರೆ ಕುಜ ಜಾತಕದಲ್ಲಿ ಶುಭ ಗ್ರಹಗಳ ಸಂಬಂಧ ಇರಬೇಕು, ಪಾಪಕ್ಷೇತ್ರಗಳಲ್ಲಿ ಇರಬಾರದು. ಇದ್ದಾಗ ಏನಾಗುತ್ತೆ, ತುಂಬ ಫೆರೋಷಿಯಸ್ ಆಗಿಬಿಡುತ್ತೆ ಅವನ ಬುದ್ಧಿ. ಕುಜ ಜಾಸ್ತಿ ಬಲಿಷ್ಠವಾಗಿದ್ದಂದ್ರೆ ಅವನಿಗೆ ತಾಳ್ಮೆ ಇರೋದಿಲ್ಲ. ಫಸ್ಟ್ ನಾ ಹೇಳಿದ್ನಲ್ಲ, ತಾಳ್ಮೆ ಇರಬೇಕು ಅಂತ ಹೇಳಿದೆ. ಇವತ್ತಿನ ಜನ್ರೇಷನ್ಗೆ ಅದೇ ಪ್ರಾಬ್ಲಮ್, ತಾಳ್ಮೆ ಇರೋದಿಲ್ಲ. ಆ ತಾಳ್ಮೆ ಇಲ್ಲದಾಗ ಒಬ್ಬರಿಗೊಬ್ಬರು ಮಿಸ್ಕಮ್ಯುನಿಕೇಶನ್ ಆಗ್ತದೆ. ಸೊ ಇದು ಕುಜನ ರೋಲ್, ಇದು ವಿವಾಹದ ವಿಚಾರದಲ್ಲಿ. ಮತ್ತೊಂದು ಗ್ರಹ ಬುಧ. ಬುಧ ಏನು, ಕಮ್ಯುನಿಕೇಶನ್, ಸಂವಹನ ಅಂತೇವೆ. ಒಬ್ಬನೊಬ್ಬರು ಕಮ್ಯುನಿಕೇಟ್ ಹೆಂಗೆ ಮಾಡ್ಕೊಳ್ತಾರೆ, ಈಗ ನೋಡಿ ಮಾತಿನ ಶೈಲಿ ಹೇಗೆ ಮಾತಾಡ್ತಾರೆ, ಒಂದೊಂದ್ಸಲ ತಪ್ಪು ಅರ್ಥ ಬಂದ್ಬಿಡ್ತದೆ, ಆ ಮನಸ್ಪರ್ಧಗಳು, ಸ್ಪಷ್ಟತೆ ಇಲ್ಲದಿದ್ದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಇವನು ಪಾಪ ಯಾವುದೋ ಉದ್ದೇಶ ಇಟ್ಕೊಂಡು ಹೇಳಿರ್ತಾನೆ, ಆ ಹುಡುಗಿ ಇನ್ನೇನೋ ಅರ್ಥ ಮಾಡ್ಕೋತಾಳೆ. ಇದೆಲ್ಲ ಕೂಡ ಮಾಮೂಲಾಗಿ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ ಹುಡುಗ ಹುಡುಗಿ, ನಾವು ನೋಡ್ತಾನೆ ಇರ್ತೇವೆ. ಅದು ಮಾತಿನ ಶೈಲಿ, ಹೇಗೆ ಮಾತಾಡಬೇಕು, ಹುಡುಗಿ ಜೊತೆ ಹೇಗೆ ಮಾತಾಡಬೇಕು, ಹುಡುಗನ ಜೊತೆ, ಇದು ಒಂದು ಆರ್ಟ್. ಇದು ಅದು ಯಾರಿಗೆ ಬರುತ್ತೆ ಅಂದರೆ ಬುಧ ಚೆನ್ನಾಗಿದ್ರೇ ಬರುತ್ತೆ. ಇನ್ನು ಬುಧ ತುಂಬ ಬಲಿಷ್ಠವಾಗಿತ್ತು ಅಂದ್ಕೊಳ್ಳಿ, ಅವನಿಗೆ ಹಾಸ್ಯ ಪ್ರಜ್ಞೆ ತುಂಬ ಜಾಸ್ತಿ ಇರುತ್ತೆ. ಈಗ ಸಿನಿಮಾದಲ್ಲಿ ನೋಡಿ,
ಕೆಲವಿನ ಜನ ಇರ್ತಾರೆ, ಅವ್ರು ಸುಮ್ಮನೆ ಎರಡೇ ಎರಡು ಡೈಲಾಗ್ ಹೊಡಿತಾರೆ, ಆದರೆ ತುಂಬ ನಗು ಬರುತ್ತೆ. ಜೋಕ್ ಏನು ಹೇಳೋ ಕೆಲಸ ಇಲ್ಲ, ಅವನು ಎರಡು ಡೈಲಾಗ್ ಹೇಳಿದ್ರೆ ಎಲ್ಲರೂ ನಗುತ್ತಾರೆ. ಅವನ ಹಾವ ಭಾವ ಪ್ರಕಟಣೆಗಳು ಇದೆಲ್ಲ ನೋಡಿ ಖುಷಿ ಆಗ್ತದೆ. ಹುಡುಗ ಹುಡುಗಿಯರು ಹೆಚ್ಚು ಇದನ್ನು ಇಷ್ಟಪಡ್ತಾರೆ. ಅಂದರೆ ತುಂಬ ಅವ್ರ ಮಾತುಗಳು ಹೇಗಿರ್ಬೇಕಂದ್ರೆ ನಗಿಸೋ ಥರ ತುಂಬ ಚೆನ್ನಾಗಿರ್ಬೇಕು, ಇಷ್ಟ. ಅವ್ರ ಮಾತಿಗೆ ಬಿದ್ದು ಬಿಡ್ತಾರೆ ಭಾಳ ಜನ. ಅದು ಬುಧನ ಟ್ಯಾಲೆಂಟ್. ಬುಧ ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಅದೇನಾಗುತ್ತೆ, ಒಳ್ಳೆ ಕಮ್ಯುನಿಕೇಶನ್ ಇರ್ತದೆ. ಆ ಹುಡುಗಿ, ಇವನು ಒಳಗೆ ಏನನ್ನ ಇರಲಿ, ಆ ಹುಡುಗಿ ಜೊತೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನನ್ನು ಬಿಟ್ಟು ನಾನು ಇರಲಾರೆ, ಈ ಥರ. ಅದೇ ಬುಧ ವೀಕ್ ಆಗಿದ್ರೆ ಅವನಿಗೆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರೋದಿಲ್ಲ. ಸುಮ್ಮನೆ ಏನೋ ದೊಡ್ಡವ್ರು ಮಾಡಿರ್ತಾರೆ ಅಷ್ಟೇ. ಪಾಪ ಇರುತ್ತೆ, ಪ್ರೀತಿ ತುಂಬ ಇರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡೋದು, ನಂಗೆ ಮಾತಾಡಕ್ಕೆ ಬರಲ್ಲ, ನಾನು ಹಿಂಗೆ ಮಾತಾಡ್ತೇನೆ ಅಂತ ಹೇಳ್ತೇನೆ. ಸ್ವಲ್ಪ ಘರ್ಕಾಗಿ ಮಾತಾಡ್ತೇನೆ. ಅದು ಪ್ರೀತಿಯಲ್ಲಿ ಅಷ್ಟು ಒಳ್ಳೆಯದಲ್ಲ. ಅದು ಇಬ್ಬರಿಗೂ ಒಂದೊಂದ್ಸಲ ಏನಾಗುತ್ತೆ, ತಪ್ಪು ಅರ್ಥಗಳಾಗ್ತದೆ. ಇವನು ಏನೋ ಹೇಳಿರ್ತಾನೆ, ಪಾಪ ಆ ಹುಡುಗಿ ಇನ್ನೇನೋ ಅರ್ಥ ಮಾಡ್ಕೊಳ್ತಾರೆ, ಹಾಗಾಗ್ತದೆ. ಇದರಲ್ಲಿ ಬುಧ ಬಲವಾಗಿದ್ದರೆ ಸಂವಾದದಿಂದ ಪರಿಹಾರ, ಏನೇ ಆಗಲಿ ಪರಿಹಾರ ಮಾಡಿಕೊಳ್ತಾರೆ. ಅವನು ಆ ಹುಡುಗಿಗೆ ಅರ್ಥ ಮಾಡಿ, ಸಮಸ್ಯೆಗಳು ಬರಲಾರ್ದೆ ಅರ್ಥ ಮಾಡಿಸಿ ಹೇಳ್ತಾನೆ, ಶುಭವಾಗಿ ಬಲವಾಗಿದ್ದರೆ. ದುರ್ಬಲವಾಗಿದ್ದರೆ ಮೌನವಾಗಿರ್ತಾನೆ, ಅಪಾರ್ಥ ಆಗ್ತದೆ. ಇವನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಏನಾದರೂ ಒಂದು ಸಮಸ್ಯೆ ಬಂತು ಅಂದ್ಕೊಳ್ಳು, ಕೂತಿ ಪರಿಷ್ಕಾರ ಮಾಡ್ಕೋಬೇಕಲ್ಲ ಹುಡುಗ ಹುಡುಗಿ ಮಧ್ಯೆ ಸಮಸ್ಯೆ ಬಂದಾಗ. ಆದರೆ ಇವನು ಸೈಲೆಂಟ್ ಆಗಿದ್ದು ಬಿಡ್ತಾನೆ, ಮಾತಾಡೋಲ್ಲ, ಅಪಾರ್ಥ ಆಗ್ಬಿಡ್ತದೆ. ಒಂದೊಂದ್ಸಲ ಮಾತಾಡಿದ್ರೆ ಕೂಡ ಅದು ಏನೋ ಆಗಿ ಅಪಾರ್ಥ ಆಗ್ಬಿಡ್ತದೆ. ಸೊ ಹಾಗಾಗಿ ವಿವಾಹ ಚೆನ್ನಾಗಿರಬೇಕು ಅಂತಂದರೆ ನಾವು ಶುಕ್ರನ ಪಾತ್ರ ಮಾತ್ರ ನೋಡ್ತೀವಲ್ಲ, ಈ ಗ್ರಹಗಳನ್ನು ನೋಡಬೇಕು. ವಿವಾಹ ಅಂದರೆ ಎರಡು ಶರೀರಗಳು ಒಂದಾಗೋದಲ್ಲ, ಎರಡು ಮನಸ್ಸುಗಳು ಒಂದಾಗಬೇಕು. ಆ ಮನಸ್ಸುಗಳು ಎರಡೂ ಕೂಡ ಕಮ್ಯುನಿಕೇಟ್ ಆಗಬೇಕಾದ್ರೆ ಕೂಡ ಬುದ್ಧಿ, ಮನಸ್ಸು, ಇದೆಲ್ಲ ಕೂಡ ಒಂದು ರೋಲ್ ಪ್ಲೇ ಮಾಡ್ತದೆ. ಸೊ ಬುಧಂದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್. ಯಾವಾಗ ಸಮಸ್ಯೆಗಳು ಕಡಿಮೆ ಪರಿಷ್ಕಾರ ಆಗುತ್ತಾ ಇಲ್ವಾ, ಹುಡುಗ ಹುಡುಗಿ ಸಮಸ್ಯೆ ಬಂದರೆ ನಾವು ಜಾತಕದಲ್ಲಿ ನೋಡ್ತೇವೆ, ಒಂದೊಂದ್ಸಲ ಹೊಂದಾಣಿಕೆ ಇಲ್ಲದ ಕೂಡ ಬುಧ ಬಲವಾಗಿದ್ದಂತಂದರೆ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ತಾರೆ, ಬಿಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಬುಧನ ರೋಲು ಅದು. ನೆಕ್ಸ್ಟ್ ಗುರುವಿನ ರೋಲ್ ಏನು? ಗುರುಗ್ರಹ ಏನು ಹೇಳ್ತಾನೆ, ಧರ್ಮ ಮತ್ತು ಪರಿಪಕ್ವತೆ, ತಾಳ್ಮೆ ಅಂತ ಹೇಳ್ತೇವೆ ಮೇಯ್ನು. ಅವನಿಗೆ ಸ್ವಲ್ಪ ಜ್ಞಾನ ಇರ್ತೀವಿ, ಯಾವುದಕ್ಕೋಸ್ಕರ ಮದುವೆ ಮಾಡಿಕೊಳ್ತಾ ಇದ್ದೀವಿ, ಏನು ಆ ಪರ್ಸನ್ ಹೇಗಿದೆ, ಅವನ ಪರಿಸ್ಥಿತಿ ಏನು ಎಲ್ಲ ಅರ್ಥ ಮಾಡಿಕೊಳ್ಳುವಂಥ ಒಂದು ಸೌಜನ್ಯತೆ ಅವರಿಗಿರ್ತದೆ. ವಿವಾಹದ ನೀತಿ, ಸಹನೆ, ಕ್ಷಮೆ ಇರ್ತದೆ. ಏನೋ ತಪ್ಪು ಮಾಡಿದ್ರು ಕೂಡ ಇದೇನು ದೊಡ್ಡ ವಿಷಯ ಅಲ್ಲ, ಕ್ಷಮಿಸ್ಬಿಡ್ತಾನೆ ಬೇಗ, ದೊಡ್ಡ ಗಲಾಟೆ ಆಗೋದಿಲ್ಲ. ಆಮೇಲೆ ಮಾರ್ಗದರ್ಶನ ಮಾಡ್ತಾನೆ, ಹುಡುಗ ಆಗಲಿ ಹುಡುಗಿ ಆಗಲಿ. ಸೊ ಗುರು ಚೆನ್ನಾಗಿದ್ದರೆ ವಿವಾಹ ತುಂಬ ವೃದ್ಧಿ ಆಗ್ತದೆ, ಮತ್ತಿಷ್ಟು ಆನಂದವಾಗಿ ಹೋಗ್ತಾರೆ. ಸ್ವಲ್ಪ ಎಥಿಕ್ಸ್ ಇರುತ್ತೆ. ಕೇವಲ ಕಷ್ಟ ಬಂದರೆ ಕುಸಿದು ಬೀಳೋದಲ್ಲ, ಕಷ್ಟ ಬಂದರೂ ಕೂಡ ಮೇಲಕ್ಕೆದ್ದು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಗುರು ಬಲಹೀನವಾಗಿದ್ದರೆ ಸ್ವಾರ್ಥ ಸಂಬಂಧ ಆಗ್ತದೆ. ಹೇಳಿದ್ನಲ್ಲ, ಶುಕ್ರ ಕಾಮವನ್ನು ಸೂಚನೆ ಮಾಡ್ತಾನೆ, ಗುರು ಪ್ರೀತಿಯನ್ನು ಸೂಚನೆ ಮಾಡ್ತಾನೆ. ನಿಜವಾದಂಥ ಪ್ರೀತಿ ಎಲ್ಲಿರುತ್ತೆ ಅಂತಂದರೆ ಗುರು ಚೆನ್ನಾಗಿದ್ದಾಗ. ಜ್ಞಾನ ಇದ್ದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ನಿಜವಾದ ಪ್ರೀತಿ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಜ್ಞಾನ ಬೇಕಲ್ಲ, ಸೌಜನ್ಯತೆ ಬೇಕು, ಆಮೇಲೆ ಸಹನೆ ಬೇಕು, ಕ್ಷಮೆ ಬೇಕು, ತ್ಯಾಗ ಬೇಕು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪರವಾಗಿಲ್ಲ, ಆಕೆನ ಯಾಕೆ ಕಷ್ಟಪಡಿಸೋದು, ನಾನು ಸ್ವಲ್ಪ ಕಷ್ಟಪಟ್ಟರು ಪರವಾಗಿಲ್ಲ, ಆಕೆ ಚೆನ್ನಾಗಿರಲಿ ಅಂತ ಹೇಳಿರ್ತಾನೆ ಅವನು. ಆವಾಗೇ ಪ್ರೀತಿ ಹುಡ್ತದೆ. ಅಯ್ಯೋ, ನನಗೋಸ್ಕರ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಿದ್ದಾನಲ್ಲ ಅಂತ. ಸ್ಯಾಕ್ರಿಫೈಸ್ ನಿಜವಾಗಿ ಮಾಡುವಂಥ ಗುಣ ಬರೋದು ಯಾವಾಗ ಅಂದರೆ ಗುರು ಬಲಿಷ್ಠವಾಗಿದ್ದಾಗ. ಇಲ್ಲದಿದ್ದರೆ ನಾಟಕ ಮಾಡೋರು ಇದ್ದಾರೆ, ನಾಟಕ ಮಾಡಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಬಟ್ ಮದುವಾದ ಮೇಲೆ ಅದು ಮುರಿದು ಬಿದ್ದು ಹೋಗ್ತದೆ. ಯಾಕಂದರೆ ರಿಯಾಲಿಟಿ ಗೊತ್ತಾಗ್ತದೆ. ಮದುವೆಗೆ ಮುಂಚೆ ಎಷ್ಟು ಬೇಕಾದ್ರೆ ನಾಟಕ ಮಾಡ್ಬೋದು, ಮದುವಾದ ಮೇಲೆ ಅದು ನ್ಯಾಚುರಲ್ ಆಗಿ ಗುಣ ಇರಬೇಕು, ಅಂದರೆ ಗುರು ಬಲವಾಗಿರಬೇಕು ಜಾತಕದಲ್ಲಿ. ನೆಕ್ಸ್ಟ್ ಶನಿಯ ರೋಲು ತುಂಬ ದೊಡ್ಡ ರೋಲ್. ಇದು ಕೂಡ ಸಹನೆಯನ್ನು ಸೂಚನೆ ಮಾಡ್ತದೆ, ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ ಮತ್ತು ಪೇಷನ್ಸ್. ಇದು ವೈವಾಹಿಕ ಜೀವನದಲ್ಲಿ ತುಂಬ ಬೇಕು. ಈಗ ಎಲ್ಲರೂ ಕೂಡ ಇವತ್ತಿನ ಜನರೇಷನ್ ಜನ್ಸಿ ಏನಿದೆ, ತಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ, ರೈಟ್ಸ್, ಇದು ನನ್ನ ರೈಟ್ ಅಂತ. ಆದರೆ ರೆಸ್ಪಾನ್ಸಿಬಿಲಿಟಿ ಯಾರು ರೆಡಿ ಇರಲ್ಲ, ಬಾಧ್ಯತೆ ಜವಾಬ್ದಾರಿತನ ಯಾರು ತಗೊಳ್ಳೋದಿಲ್ಲ. ರೈಟ್ಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ದೇಶದ ಬಗ್ಗೆ ತಗೊಳ್ಳಿ, ಇದು ನನ್ನ ರೈಟ್ ಅಂತಾರೆ. ಆದರೆ ದೇಶವನ್ನು ಕಾಪಾಡಬೇಕು, ಈ ರೀತಿ ಇರಬೇಕು ಅಂತ ಜವಾಬ್ದಾರಿ ಅದು ನನಗೆ ಬೇಕಿಲ್ಲ.
ಆದರೆ ಶನಿ ಏನು ಮಾಡ್ತದೆ, ಮನೆ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ ಹೊಣೆಗಾರಿಕೆ ಮತ್ತು ಸಹನೆ ಎರಡನ್ನೂ ಸೂಚನೆ ಮಾಡ್ತದೆ. ಯಾವಾಗ ಶನಿ ಬಲಿಷ್ಠನಾಗಿದ್ದನೋ ದೀರ್ಘಕಾಲಿಕವಾಗಿ ಸ್ಥಿರತೆ ಇರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ. ಆ ಸಣ್ಣ ಪುಟ್ಟ ತೊಂದರೆಗಳು ಬರೋದ್ರಿಂದ ಅವರಿಬ್ಬರ ಮಧ್ಯ ಮತ್ತಿಷ್ಟು ಬಂಧನ ಗಟ್ಟಿ ಆಗ್ತದೆ. ಯಾಕಂದ್ರೆ ಒಬ್ಬರನ್ನೊಬ್ಬರು ಬಿಟ್ಟುಕೊಳ್ಳೋದಿಲ್ಲ, ಎಂತಹ ಕಷ್ಟ ಬಂದರೂ ಕೂಡ ಬಿಡೋದಿಲ್ಲ. ಅವಾಗೇನಾಗುತ್ತೆ, ದೀರ್ಘಕಾಲಿಕವಾಗಿ ಅದು ಸ್ಥಿರವಾಗಿರುತ್ತೆ. ಇವತ್ತಿನ ದಿನ ಮದುವೆ ಆಗಿ 5 ವರ್ಷ ಆಯಿತು ಅಂತಂದ್ರೆ ಸಿಲ್ವರ್ ಜುಬ್ಲಿ ಮಾಡ್ಕೋಬಹುದು. ಆ ಥರದ ಸ್ಥಿತಿ ಇದೆ. ಫಸ್ಟಲ್ಲಿ ಕಷ್ಟ ಇರ್ತದೆ, 5 ವರ್ಷ ಆಯಿತು ಅಂತಂದ್ರೆ ಅಭ್ಯಾಸ ಆಗ್ಬಿಡ್ತದೆ, ಇನ್ನಿಷ್ಟೇ ಅಂತ ಹೇಳಿ. ಅದು ಸಹನೆ, ಹೊಣೆಗಾರಿಕೆ ಶನಿ ಸೂಚನೆ ಮಾಡ್ತಾನೆ. ವಿವಾಹ ವಿಚಾರದಲ್ಲಿ ಶನಿ ವಿಳಂಬವನ್ನು ಸೂಚನೆ ಮಾಡಿದರೂ ಕೂಡ ಸ್ಥಿರವಾದ ವಿವಾಹವನ್ನು ಸೂಚನೆ ಮಾಡ್ತಾನೆ. ಸ್ವಲ್ಪ ಮದುವೆ ಆಗೋದು ಲೇಟ್, ಆದರೆ ಆಯಿತು ಅಂತಂದ್ರೆ ತುಂಬಾ ದೀರ್ಘಕಾಲಿಕವಾಗಿ ಸ್ಥಿರವಾಗಿರ್ತದೆ ಅಂತ ತಿಳ್ಕೊಳ್ಬೇಕು. ಶನಿ ಜಾತಕದಲ್ಲಿ ಅನುಕೂಲವಾಗಿತ್ತು ಅಂತಂದ್ರೆ ಸ್ಥಿರವಾದ ದಾಂಪತ್ಯವನ್ನು ಸೂಚನೆ ಮಾಡ್ತದೆ. ಶನಿ ಪ್ರತಿಕೂಲವಾಗಿದ್ರೆ ಒತ್ತಡ, ಯಾವಾಗ ಬಿಟ್ಟು ಹೋಗೋಣ ಅಂತ ಇರ್ತದೆ, ಇಬ್ಬರ ಮಧ್ಯ ದೂರ ಬೆಳೆದೋಗ್ತದೆ. ಅದೇ ಸುಮಾರು ಡೈವರ್ಸ್ಗಳಿಗೆ ಅದೇ ಕಾರಣ ಆಗ್ತದೆ. ಆಮೇಲೆ ರಾಹುಕೇತುಗಳು ಇದು ಏನ್ ಮಾಡ್ತದೆ ಅಂತಂದ್ರೆ ಒಂದು ರೀತಿಯಾದಂಥ ಕರ್ಮದ ಪಾಠಗಳನ್ನು ಹೇಳ್ಕೊಡ್ತದೆ. ಒಂದು ವಿಚಿತ್ರ ಅಸಾಮಾನ್ಯವಾದಂಥ ಸಂಬಂಧಗಳು ಅವರಿಬ್ಬರ ಮಧ್ಯ ಒಂದು ರೀತಿ ಅಂದರೆ ಧಾರ್ಮಿಕವಾಗಿ ನಡೆಯೋ ರೀತಿಯಲ್ಲ, ಭಿನ್ನವಾಗಿ ಯಾವುದು ಹೇಗೆ ಮಾಡಬೇಕೋ ಅದಕ್ಕೆ ಭಿನ್ನವಾಗಿ ನಡ್ಕೊಳ್ಳೋ ರೀತಿಯ ಪ್ರೋತ್ಸಾಹವನ್ನು ಕೊಡುತ್ತೆ. ಸಡನ್ನಾಗಿ ಘಟನೆಗಳು ನಡೆಯೋದು. ಆಮೇಲೆ ಆಳವಾದಂಥ ಕರ್ಮ ಬಂಧನ. ರಾಹು ಏನು ಸೂಚನೆ ಮಾಡ್ತಾನೆ, ಭೋಗದ ಪರೀಕ್ಷೆ. ಸೊ ಭೋಗದ ಎಷ್ಟು ಒಳಗೆ ಅನುಭವಿಸ್ಲಿಕ್ಕಾಗತ್ತೆ ಅಂತ ಅಂಬೋ ಒಂದು ಪರೀಕ್ಷೆ ರಾಹು ಸೂಚನೆ ಮಾಡಿದ್ರೆ, ಕೇತು ವೈರಾಗ್ಯದ ಪರೀಕ್ಷೆ, ಕಂಟೆಂಟ್ಮೆಂಟ್. ಯಾವಾಗ ವಿವಾಹ ವಿಚಾರದಲ್ಲಿ ಆಳವಾಗಿ ಸುಖ ಬೇಕು ಅಂತ ಬಯಸ್ತಾನೋ ಅವನು ಸ್ವಲ್ಪ ದಿನದಲ್ಲಿ ವೈರಾಗ್ಯ ಮೂರ್ತಿ ಆಗಿಬಿಡ್ತಾನೆ. ಇಷ್ಟೇನಾ ಜೀವನ ಅಂತ ರಾಹುಕೇತುಗಳು ಅದು ಸೂಚನೆ ಮಾಡ್ತಾರೆ. ಹೀಗೆ ಕೇವಲ ವಿವಾಹವನ್ನು ಸೂಚನೆ ಮಾಡಬೇಕಾದ ಶುಕ್ರ ಒಂದೇ ಅಲ್ಲ, ಚಂದ್ರನ ಕಾಂಟ್ರಿಬ್ಯೂಷನ್ ಇದೆ, ಮನಸ್ಸು, ಬುಧನ ಕಾಂಟ್ರಿಬ್ಯೂಷನ್ ಇದೆ, ಕಮ್ಯುನಿಕೇಶನ್, ಕುಜನ ಕಾಂಟ್ರಿಬ್ಯೂಷನ್ ಇದೆ, ಧೈರ್ಯ, ಗುರುವಿನ ಕಾಂಟ್ರಿಬ್ಯೂಷನ್ ಇದೆ, ಸಹನೆ, ಶನಿಯ ಕಾಂಟ್ರಿಬ್ಯೂಷನ್ ಇದೆ, ಸ್ಥಿರತೆ, ರಾಹುಕೇತುಗಳ ಕಾಂಟ್ರಿಬ್ಯೂಷನ್, ಪರೀಕ್ಷೆ, ಎಷ್ಟು ಪರೀಕ್ಷೆಗೆ ಒಳಗಾಗ್ತೇವೆ ನಾವು ಅಂತಂಬ ಸೂಚನೆ ಮಾಡ್ತದೆ. ಇನ್ನು ನಾವು ಭಾವಗಳ ವಿಚಾರಕ್ಕೆ ಬರೋಣ. ಈಗ ಗ್ರಹಗಳ ಕಾಂಟ್ರಿಬ್ಯೂಷನ್ ಹೇಗೆ ಅಂತ ನಮಗೆ ಗೊತ್ತಾಯ್ತು. ಪ್ರತಿ ಭಾವ ಕೂಡ ವಿವಾಹ ವಿಚಾರದಲ್ಲಿ ಕೆಲವಿನ ಕಾಂಟ್ರಿಬ್ಯೂಷನ್ ಇರ್ತದೆ. ಅದು ಇವಾಗ ಇದನ್ನೇ ನಾವು ಜಾಸ್ತಿ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ, ವಿವಾಹದ ವಿಚಾರಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ವಿದ್ಯೆ, ಉದ್ಯೋಗ ಸಮಸ್ಯೆಗಳು ಬಂತಂದ್ರೆ ತಪ್ಪಿಸಿಕೊಳ್ಳಲಿಕ್ಕೆ ಆಲ್ಟರ್ನೇಟ್ ನಿಮಗೆ ಭಾಳ ಉಂಟಾಗ್ತದೆ. ವಿವಾಹದಲ್ಲಿ ಆಲ್ಟರ್ನೇಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಇರೋ ವಿವಾಹವನ್ನೇ ಸರಿಯಾಗಿ ನೋಡಿ ಮಾಡಿಕೊಂಡ್ರೆ ತುಂಬ ಕ್ಷೇಮ. ಅದಕ್ಕೋಸ್ಕರ ಸ್ವಲ್ಪ ಆಳವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಆಮೇಲೆ ದ್ವಾದಶ ಈ ಭಾವಗಳೇನಿದೆ ಅವುಗಳ ವಿವಾಹ ವಿಚಾರದಲ್ಲಿ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ, ಏನು ಸೂಚನೆ ಮಾಡುತ್ತೆ ಅಂತ ನೋಡೋಣ. ಲಗ್ನ ಅಂತಂದ್ರೆ ನಾನು, ಸಪ್ತಮ ಸ್ಥಾನ ಅಂತಂದ್ರೇನು, ನನ್ನ ಹೆಂಡತಿ. ಸೊ ವ್ಯಕ್ತಿತ್ವವನ್ನು ಸೂಚನೆ ಮಾಡ್ತದೆ ಲಗ್ನ. ವಿವಾಹದಲ್ಲಿ ನನ್ನ ಪಾತ್ರ ಏನು ಅಂತಂಬೋದು ಲಗ್ನ ಸೂಚನೆ ಮಾಡ್ತದೆ. ಆಮೇಲೆ 2ನೇ ಮನೆ ಕುಟುಂಬ ಜೀವನ, ಮಾತು, ಮೌಲ್ಯ, ಹಣ, ಇದೆಲ್ಲ ವಿವಾಹಕ್ಕೆ ಸಂಬಂಧಪಟ್ಟದ್ದು ಸೂಚನೆ ಮಾಡ್ತದೆ. 3ನೇದು ದಿನನಿತ್ಯದ ಮಾತುಕತೆ, ಡೈಲಿ ಕಮ್ಯುನಿಕೇಶನ್ ಇರ್ತದಲ್ಲ, 3ನೇ ಮನೆನ ಹೌಸ್ ಆಫ್ ಕಮ್ಯುನಿಕೇಶನ್ ಅಂತೇವೆ. ಆ 3ನೇ ಮನೆ ಚೆನ್ನಾಗಿತ್ತು ಅಂತಂದ್ರೆ ಮಾತುಕತೆ ಇಬ್ರು ಚೆನ್ನಾಗಿರುತ್ತೆ, ಧೈರ್ಯ ಇದೆಲ್ಲ ಕೂಡ ಲಿಮಿಟೇಷನ್ ಇರ್ತದೆ. 3ನೇ ಮನೆ ಬಲಹೀನವಾಯ್ತಂದ್ರೆ ಅಹಂಕಾರ ಜಾಸ್ತಿ ಆಗ್ತದೆ. 4ನೇ ಮನೆ ಮನೆಯ ವಾತಾವರಣ, ಭಾವನಾತ್ಮಕವಾದಂಥ ಒಂದು ಭದ್ರತೆ 4ನೇ ಮನೆ ಸೂಚನೆ ಮಾಡ್ತದೆ. 5ನೇ ಮನೆ ಪ್ರೀತಿ, ಇದನ್ನೇ ಪ್ರೀತಿ ಭಾವ ಅಂತೇವೆ. ಸಂತಾನ ಕೂಡ ಇದನ್ನೇ ಸೂಚನೆ, ಯಾಕೆಂದ್ರೆ ಮಕ್ಕಳನ್ನ ಪ್ರೀತಿ ಮಾಡಿದಷ್ಟು ಇನ್ಯಾರನ್ನು ನಾವು ಪ್ರೀತಿ ಮಾಡಲ್ಲ. ಸೊ ಇದನ್ನೇ ಹೌಸ್ ಆಫ್ ಲವ್ ಅಂತೇವೆ ನಾವು. ಸೊ ಪ್ರೀತಿ ಹೇಗಿದೆ, ಇವರಿಬ್ಬರ ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿ ಹೇಗಿದೆ ಅಂತಂಬುದು ಪಂಚಮ ಸ್ಥಾನ ಸೂಚನೆ ಮಾಡ್ತದೆ. ಷಷ್ಠ ಸ್ಥಾನ ಸಂಘರ್ಷಣೆ, ಜಗಳಗಳು, ಅನಾರೋಗ್ಯ, ಋಣ, ವಿವಾಹ ವಿಚಾರದಕ್ಕೆ ಇದಕ್ಕೆ ನಾವು ಅನ್ವಯ ಮಾಡಿಕೊಳ್ಬೋದು. ಮತ್ತು 7ನೇ ಮನೆ ಹೆಂಡತಿ, ಪಾರ್ಟ್ನರ್,
ಅವಳ ಬಗ್ಗೆ, ಈಗ ಲಗ್ನ ಅಂದರೆ ನಾನಲ್ವಾ, ಏಳನೇ ಮನೆ ಅಂದರೆ ಅವಳ ಜೀವ, ಅವಳ ಮನಸ್ಸು, ಅವಳ ಬುದ್ಧಿ, ಇದೆಲ್ಲ ಕೂಡ ಏಳನೇ ಮನೆ ಕೆಳಗೆ ಬರುತ್ತೆ. ಸಂಬಂಧದ ಸ್ವಭಾವ, ಇಬ್ಬರ ಮಧ್ಯೆ ಸಂಬಂಧದ ಸೆಳೆತ ಹೇಗಿರುತ್ತೆ, ವಿವಾಹದ ಸ್ಥಿತಿ ಹೇಗಿರುತ್ತೆ, ಇದೆಲ್ಲ ಕೂಡ ಏಳನೇ ಮನೆ ಸೂಚನೆ ಮಾಡ್ತದೆ. ಎಂಟನೇ ಮನೆ ಇದನ್ನೇ ಬದಲಾವಣೆ ಅಂತೇವೆ, ಅಥವಾ ಸಡನ್ನಾಗಿ ಏನೋ ಇನ್ಸಿಡೆಂಟ್ ಆಗೋದು, ಆಳವಾದಂಥ ಒಂದು ಬಂಧ. ಇನ್ನು ಲೈಂಗಿಕ, ಇಬ್ಬರ ಮಧ್ಯೆ ದಾಂಪತ್ಯ ಸುಖ, ಇಂಟರ್ಕೋರ್ಸ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತಂಬೋದು ಎಂಟನೇ ಮನೆಯಿಂದ ಕೂಡ ನಾವು ತಿಳ್ಕೊಳ್ಬೋದು. ನಾವು ಅಷ್ಟು ಆಳವಾಗಿ ಹೋಗೋದಿಲ್ಲ, ಬಟ್ ಎಂಟನೇ ಮನೆಯಲ್ಲಿ ತಿಳ್ಕೊಳ್ಳೋಕ್ಕೆ ಅವಕಾಶ ಉಂಟು. ಇವರಿಬ್ಬರ ಮಧ್ಯ ದಾಂಪತ್ಯ ಸೌಖ್ಯ ಹೇಗಿರುತ್ತೆ, ಸೌಖ್ಯವಾಗಿರುತ್ತೋ ಅಥವಾ ಅದು ಪ್ರತಿಕೂಲವಾಗಿರುತ್ತೋ ಅಂತ ಕೂಡ ನಾವು ಎಂಟನೇ ಮನೆಯಿಂದ ಹೇಳ್ಬೋದು. ಇನ್ನು ಒಂಬತ್ತನೇ ಮನೆ ಧರ್ಮ, ಎಥಿಕ್ಸ್, ವಿವಾಹದ ಉದ್ದೇಶ ಏನು ಅಂತ ನಾವು ಹಿಂದೆ ಆಲೋಚನೆ ಮಾಡಿದ್ವಲ್ಲ. ವಿವಾಹದ ಉದ್ದೇಶ ಗೊತ್ತಾಗೋದು ಯಾವಾಗ ಅಂದರೆ ಒಂಬತ್ತನೇ ಮನೆ ಚೆನ್ನಾಗಿದ್ದಾಗ. ಒಂಬತ್ತನೇ ಮನೆ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಅವನು ಯಾವುದಕ್ಕಾಗಿ ವಿವಾಹ ಮಾಡಿಕೊಡ್ತಾನೆ, ಪರ್ಪಸ್ ಏನು, ಅದಕ್ಕೆ ಅವನು ಬದ್ಧನಾಗಿರ್ತಾನೆ. ಆಮೇಲೆ ಗುರುಗಳ ಕೃಪೆ ಅಂದರೆ ಮಾರ್ಗದರ್ಶನ ಸಿಗತ್ತೆ. ಹತ್ತನೇ ಮನೆ ಹೊಣೆಗಾರಿಕೆ, ರೆಸ್ಪಾನ್ಸಿಬಿಲಿಟಿ, ಕುಟುಂಬದ ಜವಾಬ್ದಾರಿತನ, ಸಾಮಾಜಿಕ ಗೌರವ, ಇದೆಲ್ಲ ಕೂಡ ಹತ್ತನೇ ಮನೆ ಸೂಚನೆ ಮಾಡ್ತದೆ. ಹನ್ನೊಂದನೇ ಮನೆ ಆಸೆಗಳು ಈಡೇರುವಿಕೆ, ವಿವಾಹದಿಂದ ಆಗುವಂಥ ಲಾಭ ಏನು ಎಂಬುದು 11ನೇ ಮನೆ ಸೂಚನೆ ಮಾಡ್ತದೆ. 12ನೇ ಮನೆ ಶಯನ ಸುಖ, ಬೆಡ್ ಕಂಫರ್ಟ್ಸ್, ಆಮೇಲೆ ಖರ್ಚುಗಳು, ವಿವಾಹದ ವಿಚಾರದಲ್ಲಿ ಖರ್ಚು, ದೂರ ಪ್ರಯಾಣಗಳು, ವಿಭಜನೆ, ಇದೆಲ್ಲ ಕೂಡ 12ನೇ ಮನೆ ಕೆಳಗೆ ಬರ್ತದೆ. ಸೊ ವಿವಾಹಕ್ಕೆ ಸಂಬಂಧಪಟ್ಟ ಗ್ರಹಗಳು ಈ ಮನೆಗಳಲ್ಲಿದ್ದರೆ ಆ ರೀತಿಯಾದಂಥ ಕಾಂಟ್ರಿಬ್ಯೂಷನ್ ಸೂಚನೆ ಅಂತಂಬುದು ನಾವು ನೋಡ್ಬೋದು. ಪ್ರಾಕ್ಟಿಕಲಿ ಅನಲೈಸ್ ಮಾಡೋ ಕಾಲಕ್ಕೆ ಇದನ್ನು ನಾವು ಮತ್ತೆ ನೋಡೋಣ. ಸೊ ಇಲ್ಲಿ ಒಟ್ಟಿಗೆ ನಾವು ನೋಡಿದ್ರೆ ಗ್ರಹಗಳು ಸ್ವಭಾವವನ್ನು, ಮನುಷ್ಯನ ಸ್ವಭಾವವನ್ನು ಸೂಚನೆ ಮಾಡ್ತದೆ. ಭಾವಗಳು ಅನುಭವವನ್ನು ಸೂಚನೆ ಮಾಡ್ತದೆ. ವಿವಾಹ ಅಂದರೆ ಏನು, ಒಂದು ಚೈತನ್ಯವನ್ನು ಪರೀಕ್ಷಿಸೋದೇ ವಿವಾಹ. ಇಲ್ಲಿ ವಿವಾಹ ಅಂತಂದರೆ ಕೇವಲ ಏಳನೇ ಮನೆ ಒಂದೇ ನೋಡೋದಲ್ಲ, ಅದರ ಜೊತೆ ನಾವಿನ್ನ ತಿಳ್ಕೊಳ್ಬೇಕು ಅಂತಂದರೆ ಲಗ್ನದಿಂದ ದ್ವಾದಶ ಭಾವಗಳನ್ನು ನಾವು ಸಮನ್ವಯ ಮಾಡಬೇಕು. ಲಗ್ನ ಅಂದರೆ ನಾನು, ಎರಡನೇ ಮನೆ ಅಂದರೆ ನನ್ನ ಕುಟುಂಬ, ಮೂರನೇ ಮನೆ ಅಂದರೆ ನನ್ನ ಹೆಂಡತಿ ಅಥವಾ ಗಂಡನ ಜೊತೆ ಕಮ್ಯುನಿಕೇಷನ್ ಹೇಗಿರುತ್ತೆ, ನಾಲ್ಕನೇ ಮನೆ ಅಂತಂದರೆ ಗೃಹ ಶಾಂತಿ, ಐದನೇ ಮನೆ ಅಂತಂದರೆ ಹೆಂಡತಿ ಜೊತೆ ಇರುವಂಥ ಪ್ರೀತಿ, ಆರನೇ ಮನೆ ಅಂತಂದರೆ ಗಂಡ ಹೆಂಡತಿಯರ ಜಗಳ, ಏಳನೇ ಮನೆ ಅಂತಂದರೆ ಇಬ್ಬರ ವೈವಾಹಿಕ ಆಕರ್ಷಣೆ, ಎಂಟನೇ ಮನೆ ಅಂದರೆ ಬದಲಾವಣೆ, ಒಂಬತ್ತನೇ ಮನೆಯಿಂದ ಧರ್ಮ, ಹತ್ತನೇ ಮನೆ ಹೊಣೆಗಾರಿಕೆ, 11ನೇ ಮನೆ ನಿರೀಕ್ಷೆ, 12ನೇ ಮನೆ ತ್ಯಾಗ ಅಥವಾ ದೂರ. ಈ ರೀತಿ ನಾವು ನೋಡ್ಬೋದು. ಇದು ದ್ವಾದಶ ಭಾವಗಳ ಕಾಂಟ್ರಿಬ್ಯೂಷನ್. ನೀವು ಆಳವಾಗಿ ನೋಡಬೇಕಾದ್ರೆ ಕೂಡ ಇದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ವಿವಾಹ ಜೀವನ ಹೇಗಿದೆ ಒಬ್ಬ ಹುಡುಗಂದು ಅಂತ ಅನಲೈಸ್ ಮಾಡೋದು. ನಾವು ಚತುರ್ಥ ಸ್ಥಾನ, ದಶಮ ಸ್ಥಾನ, ದ್ವಿತೀಯ ಸ್ಥಾನ, ಧನ ವಿಚಾರಕ್ಕೆ ನಾವು ನೋಡಿದ್ವಲ್ಲ, ಅದೇ ರೀತಿ ಕಳತ್ರ ಸ್ಥಾನ ಕೂಡ ನಾವು ಅನಲೈಸ್ ಮಾಡ್ತೇವೆ. ಇದರಲ್ಲಿ ಕಳತ್ರ ಸ್ಥಾನ ಬಲ, ಕಳತ್ರ ಕಾರಕ ಬಲ, ಕಳತ್ರ ಆಧಿಪತ್ಯ ಬಲವನ್ನು ನೋಡ್ತೇವೆ. ಇವತ್ತಿನ ದಿನ ವಿವಾಹದ ಉದ್ದೇಶ ಕಾಮ, ಧರ್ಮ ಅಲ್ಲ. ಹಾಗಾಗಿ ಶುಕ್ರನ್ನ ಕಾರಕನಾಗಿ ತಗೊಳ್ತೇವೆ. ನೀವು ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ, ಪ್ರಾಜಾಪತ್ಯ ತಗೊಂಡ್ರೆ ಅಂದ್ಕೊಳ್ಳಿ, ಗುರು ಬರುತ್ತೆ. ಬ್ರಹ್ಮ ವಿವಾಹದಲ್ಲಿ ಪ್ಯೂರ್ಲಿ ಗುರುವೇ. ಪ್ರಾಜಾಪತ್ಯ ವಿವಾಹದಲ್ಲಿ ಗುರು ಶುಕ್ರ ಇಬ್ಬರು ಬರ್ತಾರೆ. ಗುರುವಿನ ರೋಲು ಇದೆ, ಶುಕ್ರನ ರೋಲು ಇದೆ. ಇನ್ನು ಗಾಂಧರ್ವ ವಿವಾಹದಲ್ಲಿ ಶುಕ್ರನ ರೋಲೇ ಜಾಸ್ತಿ. ಅಸುರ ವಿವಾಹದಲ್ಲಿ ಶುಕ್ರನ ಜೊತೆ ಸ್ವಲ್ಪ ಚಂದ್ರ ಕೂಡ ಬರ್ತಾನೆ. ಇನ್ನು ನೀವು ರಾಕ್ಷಸ ವಿವಾಹ ಹೋದ್ರೆ ಅಂದ್ಕೊಳ್ಳಿ, ಶುಕ್ರನ ಜೊತೆ ಕುಜನ ಕಾಂಟ್ರಿಬ್ಯೂಷನ್ ಇರ್ತದೆ. ಕುಜ ಅಂದ್ರೆ ಧೈರ್ಯ, ರಾಕ್ಷಸವಾಗಿ ಎತ್ಕೊಂಡು ಹೋಗೋಕ್ಕೆ ಶಕ್ತಿ ಬೇಕು. ಇನ್ನು ಪೈಶಾಚಿಕ ವಿವಾಹಕ್ಕೆ ಹೋದ್ರೆ ಶುಕ್ರನ ಜೊತೆ ರಾಹು ಬರ್ತಾನೆ. ಸೊ ಒಂದೊಂದು ಕಾಲಕ್ಕೂ ಒಂದೊಂದು ಗ್ರಹವನ್ನು ನೋಡ್ತೇವೆ. ಸೊ ಈ ಕಾಲದಲ್ಲಿ ಉದ್ದೇಶ ಇವತ್ತಿನ ಜನರೇಷನಲ್ಲಿ ಸುಖ, ಮದುವೆ ಅಂತಂಬೋದು ಮಾಡಿಕೊಳ್ಳೋದೇ ಸುಖ. ಒಂದು ಏಜ್ ಬಂದ ಮೇಲೆ ಹುಡುಗ ಹುಡುಗಿಯರಲ್ಲಿ ಲೈಂಗಿಕ ಚಾಪಲ್ಯ ಅಂತಂಬೋದು ಶುರು ಆಗ್ಬಿಡ್ತದೆ. ಅದನ್ನು ನಿಯಂತ್ರಣೆ ಮಾಡದೇ ಇದ್ದರೆ ಸಮಾಜ ವರ್ಣಸಂಕರ ಆಗಿಬಿಡ್ತದೆ. ಸೊ ಅದಕ್ಕೋಸ್ಕರ ಒಂದು ಏಜ್ ಬಂತು ಅಂತಂದರೆ ಮದುವೆ ಮಾಡಿಬಿಡ್ತಾರೆ. ಹೆಣ್ಣು ಮಕ್ಕಳಿಗೆ ಬೇಗ ಬರುತ್ತೆ. ಹೆಣ್ಣು ಮಕ್ಕಳಿಗೆ ಆಲ್ಮೋಸ್ಟ್ ಆಲ್ ನಿಮಗೆ 13ರಿಂದ 15 ವರ್ಷಕ್ಕೆ ಅವರಲ್ಲಿ ಈ ಒಂದು ಯೌವನತ್ವ ಬಂದ್ಬಿಡ್ತದೆ. ಗಂಡಸರಿಗೆ ಬರಬೇಕಾದ್ರೆ ಜಾಸ್ತಿ ಆಗ್ತದೆ, ಅವ್ರಿಗೆ 15ಗೆ ಬಂದ್ಬಿಡ್ತದೆ. ಇವರಿಗೆ ಆಲ್ಮೋಸ್ಟ್ ಆಲ್ ಡಬಲ್, 28ರಿಂದ 30ಗೆ ಬರ್ತದೆ.
ಸೊ ಕಾಲಕ್ರಮೇಣ ಅದು ಕಡಿಮೆ, ಯಾಕೆಂದರೆ ನಾವು ಅತಿಯಾಗಿ ಪ್ರೋತ್ಸಾಹ ಕೊಡೋದು, ಸಣ್ಣತನದಿಂದನೇ ಅವರಿಗೆ ಸಿನಿಮಾಗಳು ಪ್ರವೋಕ್ ಮಾಡಿ ಅಂತ ಅದು ತೋರಿಸೋದ್ರಿಂದ ಅದಿನ್ನೂ ಕಡಿಮೆ ಆಗಿಬಿಡುತ್ತೆ. ಹೆಣ್ಣು ಮಕ್ಕಳು ನೋಡಿ ಇವತ್ತು 9-10 ವರ್ಷಕ್ಕೆ ಮೈನೇರಿಬಿಟ್ಟು ಮೆಚ್ಯೂರ್ ಆಗಿಬಿಡ್ತಿದ್ದಾರೆ. ಗಂಡು ಮಕ್ಕಳು ಅವರ 18 ಬರೋದಕ್ಕೆ ಮುಂಚೆ ಲವ್ ಗಿವ್ ಅಂದ್ಕೊಂಡು ಎಲ್ಲ ಥರದ ಆಟಗಳನ್ನು ಆಟ ಆಡ್ಬಿಡ್ತಿದ್ದಾರೆ. ಇದು ಕಾಲದಲ್ಲೇ ಆದಂಥ ವೈಪರೀತ್ಯಗಳಿದೆಲ್ಲ. ಇನ್ನು ಹೇಳ್ತಾರೆ, ಕಲಿಯುಗದಲ್ಲಿ ಕೊನೆ ಕಾಲಕ್ಕೆ ಒಬ್ಬ ಮನುಷ್ಯ ಪೂರ್ಣಾಯುಷ ಆಗಿದ್ದಾನೆ ಅಂತಂದರೆ 13 ವರ್ಷ ಪೂರ್ಣಾಯುಷ್. 8 ವರ್ಷಕ್ಕೆ ಮಕ್ಕಳನ್ನು ಹಿಡಿತಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಆ ಕಾಲ ಹೇಗಿರುತ್ತೋ ಗೊತ್ತಿಲ್ಲ. ಇನ್ನು ನಮಗೆ ಕಲಿಯುಗ ಪ್ರಾರಂಭವಾಗಿ 5,000 ವರ್ಷ ಮಾತ್ರ ಆಗಿದೆ. ಇನ್ನು 27,000 ವರ್ಷ ಇದೆ ಕಲಿಯುಗ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ಆದರೆ ಶುಕ್ರನನ್ನು ತಗೊಳ್ತೇವೆ. ಸೊ ಕಳತ್ರ ಸ್ಥಾನ ಬಲ ಏನು ಸೂಚನೆ ಮಾಡ್ತದೆ? ಲಗ್ನ ಸ್ಥಾನ ನನ್ನ ಬಗ್ಗೆ ಸೂಚನೆ ಮಾಡಿದರೆ, ಕಳತ್ರ ಸ್ಥಾನ ನಾನು ಮಾಡಿಕೊಳ್ಳುವಂಥ ಹೆಂಡತಿ ಅಥವಾ ಗಂಡನ ಬಗ್ಗೆ ಸೂಚನೆ ಮಾಡ್ತದೆ. ಅವನು ವಾತಾವರಣ ಹೇಗಿದೆ, ಯಾವ ವಾತಾವರಣದಲ್ಲಿ ಬೆಳೆದಿದ್ದಾನೆ. ಮದುವೆ ಆದಮೇಲೆ ಗಲಾಟಿದೆ ಬರೋದು, ನಿಮ್ಮ ಅಪ್ಪ ಅಮ್ಮನೇನು ಸರಿಯಾಗಿ ಬೆಳೆಸಿಲ್ಲ ಅಂತ ಡೈಲಾಗ್ ಬರ್ತದೆ. ನೋಡು ನಮ್ಮಪ್ಪ ಅಮ್ಮನ ಸರಿ ಅಂದರೆ ಚೆನ್ನಾಗಿರಲ್ಲ ನೋಡು, ನನ್ನ ಬಗ್ಗೆ ಮಾತಾಡು, ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಂಗೆ ಯಾಕೆ ಬೇಕು ಅಂತ ಎಷ್ಟೋ ಗಲಾಟೆಗಳು ಬರುತ್ತೆ ಇವತ್ತಿಗೂ. ಆಶ್ಚರ್ಯ ಆಗ್ತದೆ. ಅಂದರೆ ಹೇಗೆ ಯಾಕೆಂದರೆ ಇವನು ಈ ಥರ ಬಿಹೇವ್ ಮಾಡಲಿಕ್ಕೆ ಅಪ್ಪ ಅಮ್ಮ ಕಾರಣ ಅಂತ ಅಂಬೋ ಜ್ಞಾನ ಬರ್ತದೆ ಅವಾಗ ಅವ್ರಿಗೆ. ಅದೇ ಅವರು ಯಾವ ವಾತಾವರಣದಲ್ಲಿ ಬೆಳೆದಿದ್ದಾರೆ ಅಂತಂಬುದು ಕಳತ್ರ ಸ್ಥಾನ ಹೇಳ್ತದೆ. ಕಳತ್ರ ಕಾರಕ ಬಲ ಇದು ದಾಂಪತ್ಯ ಸುಖಕ್ಕೆ ಪಡೆಯುವುದಕ್ಕೆ ಇವನು ಹೇಗಿರುತ್ತಾನೆ, ಇವನ ಒಂದು ನಿಲುವು ಏನು. ಶುಕ್ರ ಬಲವಾಗಿತ್ತು ಅಂತ ಅಂದ್ಕೊಳ್ಳಿ, ಸ್ಯಾಟಿಸ್ಫೈ ಮಾಡ್ತಾನೆ. ಶುಕ್ರ ಬಲಹೀನವಾಗಿದ್ದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಷ್ಟೇ ಅರ್ಥ ಮಾಡಿಕೊಳ್ಳಿ, ಇನ್ನು ಜಾಸ್ತಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆಮೇಲೆ ಕಳತ್ರಾಧಿಪತ್ಯ ಬಲ, ಹಿಂದಿನ ಜನ್ಮದಲ್ಲಿ ನಾವು ಪಡ್ಕೊಂಡು ಬಂದಂಥ ಪುಣ್ಯ. ನಮಗೆ ಡಿಸೈರ್ಸ್ ಇರುತ್ತೆ, ಇಂಥ ಹುಡುಗಿನೇ ಆಗಿರಬೇಕು, ಅವಳು ಇಂಥ ಇಷ್ಟಾದ ಓದಿರಬೇಕು, ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಅಂತ ಒಂದು ಲಿಸ್ಟ್ ಇರುತ್ತೆ. ಎಲ್ಲರನ್ನ ನೋಡಿರ್ತಾನೆ, ಅವ್ರ ಮನೆಗೆ ಆ ಹುಡುಗಿ ಅವ್ರ ಹೆಂಡತಿ ಗಂಡನ ಜೊತೆ ಎಷ್ಟು ಚೆನ್ನಾಗಿರ್ತಾಳೆ, ಅವ್ರ ಗಂಡನ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾಳೆ. ನಾವು ಎಲ್ಲ ಕಡೆ ಸಿನಿಮಾಗಳು ನೋಡಿ ಅಲ್ಲಲ್ಲಿ ಮನೆಗೆ ನೋಡಿ ಒಂದೊಂದು ಕ್ವಾಲಿಟಿ ಹೀಗಿರಬೇಕು ಹಾಗಿರಬೇಕು ಅಂತ ನಾವು ಆ್ಯಡ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೇವೆ. ಆ ರೀತಿ ಇರಬೇಕು ಅಂಬೋದು ಒಳ್ಳೆಯದೇ, ಅದಕ್ಕೆ ಬೇಕಾದ ಪುಣ್ಯ ಬೇಕಲ್ವಾ. ಯಾಕೆಂದರೆ ನಾವು ಹಿಂದಿನ ಜನ್ಮದಲ್ಲಿ ನಮ್ಮ ವೈವಾಹಿಕ ಜೀವನವನ್ನು ಹೇಗೆ ಮಾಡಿದ್ದೀವೋ ಅನುಭವಿಸಿದ್ದೀವೋ ಅದಕ್ಕೆ ತಕ್ಕಂತೆ ಈ ಜನ್ಮದಲ್ಲಿ ನಮಗೆ ಫಲ ಸಿಗತ್ತೆ. ನಾವು ಹಿಂದಿನ ಜನ್ಮದಲ್ಲಿ ನಮ್ಮ ವೈವಾಹಿಕ ಕಳತ್ರ ಜೀವನ ತುಂಬ ಧಾರ್ಮಿಕವಾಗಿ ಒಂದು ಪದ್ಧತಿಯಲ್ಲಿ ನಡೆಸಿದ್ದರೆ, ಅಂದರೆ ಹೆಂಡತಿಯನ್ನು ಗೋಳಾಡಿಸದೆ ಗಂಡನ್ನು ಗೋಳಾಡಿಸದೆ ವಿವಾಹ ಅಂದರೆ ಉದ್ದೇಶ ಏನು ಹಾಗೆಯೇ ನಡ್ಕೊಂಡಿದ್ದರೆ ಈ ಜನ್ಮದಲ್ಲಿ ನಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ತಕ್ಕಂತೆಯೇ ಹುಡುಗ ಅಥವಾ ಹುಡುಗಿ ಸಿಗ್ತಾರೆ. ಹಿಂದಿನ ಜನ್ಮದಲ್ಲಿ ಪುರುಷಾಹಂಕಾರದಿಂದನೋ ಸ್ತ್ರೀ ಒಂದು ಇದರಿಂದನೋ ಏನೋ ತೊಂದರೆ ಆಯಿತು ಅಂತ ಅಂದುಕೊಳ್ಳಿ, ಅನಾಹುತ ಆಯಿತು. ಸೊ ಗಂಡನ ಹೆಂಡತಿಯನ್ನು ಚೆನ್ನಾಗಿ ಹೊಡೆದ್ವಿ, ಬಾಯಿದ್ವಿ, ಮುಳ್ಳು ಚುಚ್ಚಿದ್ವಿ, ಎಲ್ಲ ಮಾಡಿದ್ವಿ, ಗೋಳಾಡಿಸ್ಬಿಟ್ಟಿವಿ. ಈ ಜನ್ಮದಲ್ಲಿ ನನಗೇನೋ ಒಳ್ಳೆ ಹುಡುಗಿ ಬರಬೇಕು ಅಂತಿರುತ್ತೆ, ಆದರೆ ಅದಕ್ಕೆ ಬೇಕಾದ ಪುಣ್ಯ ಇರಬೇಕಲ್ಲ. ಪುಣ್ಯ ಇಲ್ಲ, ಏನು ಮಾಡಬೇಕು ಅವಾಗ? ಯಾವುದೋ ಒಂದು ಸಿಗುತ್ತೆ, ಸಿಕ್ಕಿದ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಕಳತ್ರಾಧಿಪತ್ಯ ಬಲ ಏನು ಸೂಚನೆ ಮಾಡ್ತದೆ? ಇವನಿಗೆ ಯಾವ ರೀತಿಯಾದಂಥ ಹೆಂಡತಿ ಬರಬೇಕು, ಹೆಂಡತಿ ಬರಲಿಕ್ಕೆ ಬೇಕಾದ ಪುಣ್ಯ ಇದೆ ಅಂತಂಬುದು ಕಳತ್ರ ಆಧಿಪತ್ಯ ಬಲ ಸೂಚನೆ ಮಾಡ್ತದೆ. ಆಧಿಪತ್ಯ ಇದು ನೋಡಿ, ಸ್ಥಾನ ಬಲ ಚೆನ್ನಾಗಿತ್ತು, ಒಳ್ಳೆ ಮನೆತನದ ಹುಡುಗ ಬರ್ತಾನೆ, ಒಳ್ಳೆ ಸಂಸ್ಕಾರ ಎಲ್ಲ ಇರುತ್ತೆ. ಕಳತ್ರ ಸ್ಥಾನ ಬಲ ಚೆನ್ನಾಗಿಲ್ಲ, ಅದೇನಾಗುತ್ತೆ, ಇವನಿಗೆ ಮ್ಯಾಚ್ ಆಗೋದಿಲ್ಲ, ಒಳ್ಳೆ ಸ್ಥಾನ ಇರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ಕಳತ್ರ ಕಾರಕ ಬಲ ತುಂಬ ಚೆನ್ನಾಗಿತ್ತು, ಇದು ಗೊತ್ತಾಗೋದಿಲ್ಲ ಇವತ್ತಿನ ಕಾಲದಲ್ಲಿ, ಆದರೆ ಜಾತಕ ನೋಡೇ ಗೊತ್ತಾಗ್ತದೆ. ಇಲ್ಲ ನಾವೇನು ಮಾಡಬೇಕು, ಮದುವಾದ ಮೇಲೆ ನಿನ್ನ ಜೊತೆ ಚೆನ್ನಾಗಿರುತ್ತೋ ಇಲ್ಲ ಗೊತ್ತಿಲ್ಲ, ಒಂದು ತಿಂಗಳು 2 ತಿಂಗಳು ನಾವು ಡೇಟಿಂಗಲ್ಲಿರೋಣ, ಲಿವಿನಲ್ಲಿರೋಣ, ಆಮೇಲೆ ನಾನು ಸ್ಯಾಟಿಸ್ಫೈ ಆದರೆ ಆಮೇಲೆ ನಾನು ಮದುವೆ ಮಾಡ್ಕೊಳ್ತೇನೆ ಹೀಗನ್ಬೇಕು. ಅದು ಪ್ರಕೃತಿ ವಿರುದ್ಧ, ಧರ್ಮಕ್ಕೆ ವಿರುದ್ಧ ಆದ ಕಾರಣ ಹಿಂದಿನ ಕಾಲದಲ್ಲಿ ಶುಕ್ರನ ನೋಡಿ ಹೇಳ್ತಿದ್ರು. ಶುಕ್ರ ಬಲಿಷ್ಠವಾಗಿದ್ದ ಅಂತಂದರೆ ಅವನು ಸೆಕ್ಶುವಲಿ ಚೆನ್ನಾಗಿರ್ತಾನೆ, ಸ್ಯಾಟಿಸ್ಫೈ ಮಾಡ್ತಾನೆ ಅಂತ. ಶುಕ್ರ ಬಲಹೀನವಾಗಿದ್ದ ಅಂತಂದರೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಇದರ ಬೇಕಾದ್ರೆ ಇನ್ನು ನಿಮಗೆ ಆಯುರ್ವೇದದಲ್ಲಿ ತುಂಬ ಬರುತ್ತೆ. ಆಯುರ್ವೇದದಲ್ಲಿ ಶುಕ್ರನ ಬಗ್ಗೆ ಹೇಳಬೇಕಾದ್ರೆ ಬಟ್ ನಮಗೆ ಇರೆಲಿವೆಂಟ್ ಅಂತ ಅಷ್ಟು ಡೀಪಾಗಿ ಹೋಗೋದು ಬೇಕಿಲ್ಲ ಅಂತ ಅನಿಸುತ್ತೆ ಇವತ್ತಿನ ಜ್ಯೋತಿಷ್ಯದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ. ಅದರಲ್ಲಿ ತುಂಬ ಡೀಪಾಗಿ ಬರುತ್ತೆ. ಬಟ್ ನೋಡೋಣ, ಸಮಯ ಎಷ್ಟು ಅನುಕೂಲ ಆಗಿ ಪರ್ಮಿಟ್ ಮಾಡುತ್ತೋ ಅಷ್ಟು ಹೇಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಕಳತ್ರಾಧಿಪತ್ಯ ಬಲಿಷ್ಠವಾಗಿದ್ದು ಶುಭವಾಗಿದ್ದು
ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಇವನ ಈ ಥರ ಹುಡುಗಿ ಇದ್ದರೆ ನಾನು ಸಂತೋಷವಾಗಿರ್ತೇನೆ ಅಂತ ಏನಾದರೂ ಲಿಸ್ಟ್ ಇದ್ದರೆ ಅದಕ್ಕೆ ತಕ್ಕಂತೆ ಹುಡುಗಿ ಬರ್ತಾಳೆ. ಇಲ್ಲ ಇವನಿಗೇನು ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ಅವನು ಸಂತೋಷವಾಗಿರಬೇಕಾದ್ರೆ ಯಾವ ರೀತಿಯಾದಂಥ ಹುಡುಗಿ ಅಥವಾ ಹುಡುಗ ಬರಬೇಕು. ಯಾಕಂದರೆ ಹಿಂದಿನ ಜನ್ಮದಲ್ಲಿ ಅವನಿಂದ ಅವರ ಹೆಂಡತಿ ಅಥವಾ ಗಂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಆ ಥರದ ಪುಣ್ಯ ಇದಾದ ಕಾರಣ ಆ ಥರದ ಸುಖವನ್ನೇ ಈ ಜನ್ಮದಲ್ಲಿ ಕೊಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕಳತ್ರಾಧಿಪತ್ಯ ಬಲ ಕೊಡುತ್ತೆ. ಆಧಿಪತ್ಯ ಬಲ ಚೆನ್ನಾಗಿತ್ತಂದರೆ ಇವನ್ನ ಚೆನ್ನಾಗಿ ಅನುಕೂಲವತಿಯಾದಂಥ ಹುಡುಗಿ ಅಥವಾ ಅನುಕೂಲವಂತನಾದಂಥ ಹುಡುಗ ಸಿಗ್ತಾನೆ. ಕಳತ್ರಾಧಿಪತ್ಯ ಬಲಹೀನವಾಗಿದ್ದರೆ ಪ್ರತಿಕೂಲವಾಗಿರುತ್ತೆ. ಇವನು ಏನು ರೀತಿ ಅದಕ್ಕೆ ಪ್ರತಿಕೂಲವಾಗಿರುವಂಥ ಹುಡುಗಿ ಅಥವಾ ಹುಡುಗ ಬರ್ತಾರೆ. ಸೊ ಇದನ್ನು ನಾವು ನೋಡ್ಬೋದು. ಇದನ್ನು ನಾವಿನ್ನು ಎಕ್ಸಾಂಪಲ್ಸ್ ಮೇಲೆ ನೋಡೋಣ. ಇದರ ಜೊತೆ ಕುಟುಂಬ ಸ್ಥಾನವನ್ನು ಕೂಡ ನೋಡಬೇಕು. ಈಗ ಮದುವೆ, ಈಗ ಸಪ್ತಮ ಸ್ಥಾನ ಅಂತಂಬೋದು ಕೇವಲ ನಿಮಗೆ ರಾತ್ರಿ ಮಲಗುವ ಸಮಯದಲ್ಲಿ ಮಾತ್ರವೇ ಅದು ಆಕ್ಟಿವೇಟ್ ಆಗ್ತದೆ. ಇಬ್ಬರ ಜೊತೆ ಸೆಳೆತ ಅದೆಲ್ಲ ಬರಬೇಕು ಅಂತಂದರೆ ಒಂದು ಇಂಟರ್ ಕೋರ್ಸ್ ವಿಚಾರದಲ್ಲೇ ಬರುತ್ತೆ. ಆದರೆ ನಾವು 4 ಜನ ಮಧ್ಯದಲ್ಲಿ ಹೋಗ್ತೀವಲ್ಲ, ಇವತ್ತಿನ ದಿನ ಯಾರೂ ಅಪ್ಪ ಅಮ್ಮನ ಜೊತೆ ಇರೋದಿಲ್ಲ, ಅದು ಬೇರೆ ವಿಷಯ. ಆದರೆ ಸಮಾಜವು ಕೂಡ ಒಂದು ಕುಟುಂಬನೇ ತಾನೆ. ಸಮಾಜದ ಜೊತೆ ಹೇಗಿರಬೇಕು? ಕೇವಲ ನಾವು 4 ಗೋಡೆ ಮಧ್ಯದಲ್ಲಿ ಇರ್ಲಿಕ್ಕಾಗ್ತದ? ರಾತ್ರಿ ಇರ್ಬೋದು, ಬೆಳಗ್ಗೆದ ತಕ್ಷಣ ಮತ್ತೆ ಆಫೀಸಿಗೆ ಹೋಗ್ಬೇಕು. ಆಫೀಸ್ ಎಂಬುದೊಂದು ಕುಟುಂಬ, ಫ್ರೆಂಡ್ಸ್ ಅಂತ ಎಂಬುದೊಂದು ಕುಟುಂಬ. ಅಪ್ಪ ಅಮ್ಮನ ಜೊತೆ ಹೋಗ್ತೇವೆ, ಅತ್ತೆ ಮಾವನ ಜೊತೆ ಹೋಗ್ತೇವೆ, ಒಂದು ಫಂಕ್ಷನ್ಗೆ ಹೋಗ್ತೇವೆ, ಇದೆಲ್ಲ ಕುಟುಂಬ ತಾನೆ. ಕುಟುಂಬ ಸ್ಥಾನ ಚೆನ್ನಾಗಿದ್ದರೆ ನಾವಿಬ್ಬರು ಎಲ್ಲರ ಜೊತೆನೂ ಚೆನ್ನಾಗಿರ್ತೇವೆ, ಆ ಕುಟುಂಬದ ಜೊತೆ ಕೂಡ ಚೆನ್ನಾಗಿರ್ಬೇಕು. ಇಲ್ಲದ್ರೆ ಏನಾಗುತ್ತೆ, ಕುಟುಂಬ ಸ್ಥಾನ ಬಲ ಚೆನ್ನಾಗಿಲ್ಲದ್ರೆ ರಾತ್ರಿ ಮಾತ್ರ ಚೆನ್ನಾಗಿರುತ್ತೆ, ಮತ್ತೆ ನರಕ ಶುರು ಆಗುತ್ತೆ. ಒಬ್ಬನೊಬ್ಬರಿಗೆ ಇಷ್ಟ, ಅವನ ಬೇರೆ ಇವನು ಬೇರೆ, ಒಬ್ಬರನ್ನೊಬ್ಬರು ಇಷ್ಟಗಳು ಭಿನ್ನವಾಗಿರುತ್ತೆ. ನೋಡು, ನಿಮ್ಮ ಅಪ್ಪ ಅಮ್ಮ ಬಂದರೆ ನಾನು ಸಹಿಸೋದಿಲ್ಲ, ನಿಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬರಬಾರ್ದು, ನಮ್ಮ ಅಪ್ಪ ಅಮ್ಮನ ನಾನು ಕರೆಸೋದಿಲ್ಲ, ನೀನು ಪಾರ್ಟಿಗಳಿಗೆ ಹೋಗಬಾರ್ದು, ನಾನು ಪಾರ್ಟಿಗಳಿಗೆ ಹೋಗೋದಿಲ್ಲ, ಈ ರೀತಿ ಆಗಿಬಿಡೋದು. ಸೊ ಸಮಾಜ ಅಂತ ಅಂಬೋದು ಕೂಡ ಒಂದು ಕುಟುಂಬದ ಕೆಳಗೆ ಬರುತ್ತೆ. ಸೊ ಎಲ್ಲರ ಜೊತೆ ಈ ಹುಡುಗ ಹೇಗಿರ್ತಾನೆ ಅಂತಂಬೋದು ನೀವು ತಿಳ್ಕೋಬೇಕಾದ್ರೆ ಕುಟುಂಬ ಸ್ಥಾನವನ್ನು ನೋಡ್ತೇವೆ. ಕುಟುಂಬ ಸ್ಥಾನ ಬಲ ಚೆನ್ನಾಗಿದ್ದರೆ ಅವನು ಕುಟುಂಬದ ಜನರ ಜೊತೆ ಚೆನ್ನಾಗಿ ಬೆರೆತು ಬಿಡ್ತಾನೆ. ಅದು ಒಂದು ಸಂಸ್ಕಾರ ಬಂದಿರುತ್ತೆ. ಕುಟುಂಬ ಕಾರಕ ಬಲ ಗುರು ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ, ಅವನಿಗೆ ಪೇಷನ್ಸ್ ಇರುತ್ತೆ, ಪ್ರೀತಿ ಇರುತ್ತೆ, ತ್ಯಾಗ ಭಾವನೆ ಇರುತ್ತೆ, ಧರ್ಮ ಎಥಿಕ್ಸ್ ಇರುತ್ತೆ. ಹಾಗಾಗಿ ಎಲ್ಲರ ಜೊತೆ ಹೇಗಿರ್ತಾನೆ ಅಂತಂದ್ರೆ ಅವನು ಸರಳವಾಗಿರ್ತಾನೆ, ಒಳಗೊಂದು ಹೊರಗೊಂದು ಅಲ್ಲದೆ ನ್ಯಾಚುರಲ್ ಆಗಿರ್ತಾನೆ. ಕುಟುಂಬ ಸ್ಥಾನ ಚೆನ್ನಾಗಿದೆ, ಕಾರಕ ಚೆನ್ನಾಗಿಲ್ಲ ಅಂತಂದ್ರೆ ನಟನೆ ಆಗ್ತದೆ, ಎಲ್ಲರ ಜೊತೆ ಬೆರ್ತು ಬಿಡ್ತಾನೆ. ಆದರೆ ಅವ್ರ ಜೊತೆ ನಟನೆ ಹೇಗೆ ಮಾಡ್ಬೇಕು ಅಷ್ಟೇ ಇರ್ತದೆ, ನಿಜವಾಗೂ ಒಳಗೆ ಬೇರೆ ತರ ಇರುತ್ತೆ. ಅದು ಹೆಚ್ಚು ದಿನ ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ. ಇವನಿಗೆ ಅವಸರ ಇದ್ರೆ ಒಂಥರ ಇರ್ತಾನೆ, ಅವಸರ ಇಲ್ಲದ್ರೆ ಇನ್ನೊಂಥರ ಇರ್ತಾನೆ. ನಾವೇ ನೋಡ್ತಾ ಇರ್ತೀವಲ್ಲ, ಬಂಧು ಬಳಗದಲ್ಲಿ ನಮಗೆ ಅವ್ರಿಗೆ ಕೆಲಸ ಇತ್ತು ಅಂದ್ಕೊಳ್ಳಿ, ನಮ್ಮ ಜೊತೆ ಏನ್ರಿ ಚೆನ್ನಾಗಿದ್ರೆ, ಏನು ಫೋನೇ ಮಾಡ್ತಾ ಇಲ್ಲ, ಬಹಳ ದಿನ ಆಯಿತು ನಿಮ್ಮ ಜೊತೆ ಫೋನು. ನಮಗೆ ಅವಾಗೇ ಅನ್ಸಿ, ಏನೋ ಫೋನ್ ಮಾಡಿದ್ದೆ ಅಂದರೆ ಏನೋ ಇರಬೇಕಿಲ್ಲ, ಅದು ಸುಮ್ಮನೆ ಈ ವ್ಯಕ್ತಿ ಫೋನ್ ಮಾಡಲ್ಲ ಅಂತ ಅಂದ್ಕೊಳ್ತೇವೆ. ನಮ್ಮಲ್ಲೇ ಈ ಥರ ಭಾಳ ಜನ ನಾವು ಕಂಡು ಬರ್ತಾ ಇರುತ್ತೆ ನಮಗೆ. ಅದಕ್ಕೆ ಗುರು ಚೆನ್ನಾಗಿರಬೇಕು. ಅದೇ ಕುಟುಂಬ ಸ್ಥಾನವೆಲ್ಲ ಚೆನ್ನಾಗಿಲ್ಲ ಅಂತಂದರೆ ಅವನು ಯಾರ ಜೊತೆ ಬೆರೆಯೋದೇ ಇಲ್ಲ, ಯಾರು ಇಷ್ಟವೇ ಆಗೋದಿಲ್ಲ, ಯಾವ ಫಂಕ್ಷನಿಗೆ ಹೋಗೋದಕ್ಕೂ ಇಷ್ಟ ಆಗಲ್ಲ, ಯಾರ ಜೊತೆ ಮಾತಾಡಲಿಕ್ಕೂ ಇಷ್ಟ ಆಗಲ್ಲ. ಈ ರೀತಿಯಾಗಿ ಒಂಟಿ ಜೀವನ ಅಡ್ಜಸ್ಟ್ ಆಗುತ್ತೆ. ಇಂಥವನ ಜೊತೆ ನಾವು ಎಲ್ಲಿಗನ ಫಂಕ್ಷನ್ಸ್ಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ತುಂಬ ಕಷ್ಟ ಆಗ್ತದೆ. ನಾನು ಬರೋದಿಲ್ಲ ಅಂತಾನೆ. ಏನು ಮಾಡೋದು, ಗಂಡ ಹೆಂಡತಿ ಒಂದು ದೇವಸ್ಥಾನಕ್ಕೆ ಹೋಗೋದು ಆಗೋದಿಲ್ಲ, ಬೇಡ ಬೇಡ ಅಂತಾರೆ, ಯಾರ ಮನೆಗೆ ಫಂಕ್ಷನಿಗೆ ಹೋಗೋದು ಬೇಡ ಅಂತಾರೆ. ಈ ರೀತಿ ಗಲಾಟೆಗಳು ಶುರು ಆಗ್ತದೆ. ಅದರಿಂದ ಇಬ್ಬರ ಮಧ್ಯೆ ವೈರತ್ವ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಜಾತಕದಲ್ಲಿ ಕುಟುಂಬ ಸ್ಥಾನವನ್ನು ನಾವು ನೋಡ್ತೇವೆ. ಕುಟುಂಬ ಕಾರಕ ಬಲ ಚೆನ್ನಾಗಿತ್ತಂದ್ರೆ ಮಾನಸಿಕವಾಗಿ ಅವನಿಗೆ ಚೆನ್ನಾಗಿರುತ್ತೆ, ಅವನೆಲ್ಲರ ಜೊತೆ ಈಸಿಯಾಗಿ ಬೆರಿತಾನೆ, ಒಂದು ಪ್ರೀತಿ ತ್ಯಾಗ ಈ ಭಾವನೆಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಕುಟುಂಬ ಆಧಿಪತ್ಯ ಬಲ ಚೆನ್ನಾಗಿತ್ತು ಅಂತಂದ್ರೆ ಇವನಿಗೆ ಸಹಕಾರ ಮಾಡುವಂಥ ಕುಟುಂಬದಲ್ಲೇ ಹುಡ್ತಾನೆ. ಇವನಿಗೆ ಯಾವ ರೀತಿ ಫ್ಯಾಮಿಲಿ ಇರಬೇಕು ಅಂತ ಅಂದ್ಕೊಳ್ತಾನೋ ಅದೇ ರೀತಿ ಫ್ಯಾಮಿಲಿ ಇರ್ತದೆ. ಅದು ಅತ್ತೆ ಮಾವ ಆಗ್ಬೋದು, ಅಥವಾ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿದ್ದ ಅಂತ ಅಂದ್ಕೊಳ್ಳಿ, ಇವನು ಯಾವ ರೀತಿ ಅಂದ್ಕೊಂಡಿರ್ತಾನೋ ಅದೇ ಥರ ಅವ್ರ ಫ್ಯಾಮಿಲಿ ಇರುತ್ತೆ, ಅವ್ರ ಅಪ್ಪ ಅಮ್ಮ ಅದೇ ತೀರಿ ಆ ಮಗು ನೋಡ್ಕೊಳ್ತಿರ್ತಾರೆ. ಅಂದರೆ ಕುಟುಂಬದ ಸ್ಥಾನ ಚೆನ್ನಾಗಿತ್ತು, ಬಲಿಷ್ಠವಾಗಿತ್ತು, ಶುಭವಾಗಿತ್ತು ಅಂತಂದರೆ ಇವನಿಗೆ ಎಲ್ಲಿ ಹೋದ್ರೂ ಕುಟುಂಬದಲ್ಲಿ ಸಹಕಾರ ಸಿಗತ್ತೆ. ಸಮಾಜ ಆಗಬಹುದು, ಈ ಕಡೆ ಅಪ್ಪ ಅಮ್ಮ ಅತ್ತೆ ಮಾವ ಆಗಬಹುದು, ಅಥವಾ ಫ್ರೆಂಡ್ಸ್ ಆಗ್ಬೋದು, ಎಲ್ಲೇ ಆದರೂ ಅವನಿಗೆ ಫ್ಯಾಮಿಲಿ ಇದ್ದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಪುಣ್ಯವನ್ನು ಪಡ್ಕೊಂಡಿದ್ದಾನೆ. ಅದೇ ಕುಟುಂಬಾಧಿಪತ್ಯ ಬಲಹೀನವಾಗಿತ್ತು ಅಂತಂದರೆ ಇರುತ್ತೆ, ಬಟ್ ಇವನಿಗೆ ಇಷ್ಟ ಆಗೋದಿಲ್ಲ ಅಷ್ಟೇ.
ಮದುವೆ ಆಗಿದೆ, ಎಲ್ಲ ಚೆನ್ನಾಗಿದೆ, ಹುಡುಗಿ ಎಲ್ಲ ಚೆನ್ನಾಗಿದೆ, ಬಟ್ ಅತ್ತಿ ಮಾವನ ಮನೆಗೆ ಹೋದರೆ ನನಗಿಷ್ಟ ಆಗೋದಿಲ್ಲ, ನಿಮ್ಮ ಅಪ್ಪ ಅಮ್ಮ ಮಾತಾಡೋದು ನನಗಿಷ್ಟ ಆಗಲ್ಲ, ಅವ್ರ ಟ್ರೀಟ್ಮೆಂಟ್ ನನಗಿಷ್ಟ ಆಗೋದಿಲ್ಲ, ಈ ರೀತಿ ಗಲಾಟೆಗಳು ಶುರುವಾಗ್ತದೆ. ಬಟ್ ಇದು ಕೂಡ ಡೈವರ್ಸಿಗೆ ಕಾರಣ ಆಗ್ತದೆ. ಕಾರಣ ಇದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು. ಮತ್ತು ನವಾಂಶ ಕೂಡ ನೋಡ್ತೇವೆ. ವಿವಾಹದಲ್ಲಿ ಮುಖ್ಯವಾಗಿ ನವಾಂಶ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ, ನವಾಂಶ ಅಲ್ಲ, ನವಮ ಅಂಶ, 9ನೇ ಅಂಶ. ಜಾತಕ ಏನು ಹೇಳುತ್ತೆ? ಸ್ಥೂಲವಾಗಿ ಹೇಳುತ್ತೆ. ನವಾಂಶ ಇನ್ಡೆಪ್ತ್, ವಾಸ್ತವವಾಗಿ ಹೇಳ್ತದೆ. ಜನ್ಮ ಕುಂಡಲಿ ಒಂದು ವೈವಾಹಿಕ ಜೀವನದ ಆಶೆ ಹೇಗಿರುತ್ತೆ ಅಂತ ಸೂಚನೆ ಮಾಡಿದರೆ, ನವಾಂಶ ಕುಂಡಲಿ ವಾಸ್ತವ ಜೀವನ ಹೇಗಿರುತ್ತೆ, ವಿವಾಹದ ನಂತರ ಜೀವನ ಹೇಗಿರುತ್ತೆ ಅಂತ ಸೂಚನೆ ಮಾಡ್ತದೆ. ದಾಂಪತ್ಯದ ಧರ್ಮ ಹೇಗಿರುತ್ತೆ ಅಂತ ಹೇಳ್ತದೆ. ಅವರಿಬ್ಬರ ಮಧ್ಯೆ ಪರಿಪಕ್ವತೆ, ಎಲಿವೇಶನ್ ಹೇಗಿದೆ ಅಂತಂಬುದು ಹೇಳುತ್ತೆ. ನವಾಂಶ ಬಲವಾಗಿದ್ದರೆ ತುಂಬ ಆನಂದವಾಗಿರುತ್ತೆ. ಒಂದು ವೇಳೆ ಜಾತಕ ಬಲಹೀನವಾಗಿದ್ದು ಅಟ್ಲೀಸ್ಟ್ ನವಾಂಶ ಬಲವಾಗಿತ್ತು ಅಂತ ಅಂದ್ಕೊಳ್ಳಿ, ಸಮಸ್ಯೆಗಳಿದ್ರೂ ಕೂಡ ಒಬ್ಬರನ್ನೊಬ್ಬರು ಬಿಡೋದಿಲ್ಲ, ಉದ್ಧಾರ ಬೆಳವಣಿಗೆ ಇರುತ್ತೆ. ಆವಾಗ ಜಾತಕದಲ್ಲಿ ಏನಾದರೂ ಮಿಸ್ ಆದರೂ ಕೂಡ ನವಾಂಶದಲ್ಲಾದರೂ ಸಪ್ತಮಾಧಿಪತಿ ಆಗಲಿ ಕಳತ್ರಕಾರಕ ಆಗಲಿ ಚೆನ್ನಾಗಿತ್ತು, ಶುಭ ಗ್ರಹಗಳ ಸಂಬಂಧ ಬಂತು ಅಂದರೆ ಅವರಿಬ್ಬರು ಮೇಲ್ನೋಟಕ್ಕೆ ಗಲಾಟೆಗಳು ಮಾಡಿಕೊಂಡ್ರೂ ಕೂಡ ಒಳಗೆ ಚೆನ್ನಾಗಿರ್ತಾರೆ. ಗ್ರಹ ಮೈತ್ರಿ ವಿಚಾರಕ್ಕೆ ಅದೇ ನಾವು ಹೇಳ್ತೇವೆ, ನನಗೆ ಮುಂದೆ ಬರುತ್ತೆ. ರಾಶಿಯಲ್ಲಿ ಗ್ರಹ ಮೈತ್ರಿ ಇಲ್ಲ ಅಂತಂದರೆ ನವಾಂಶದಲ್ಲಿ ನೋಡ್ತೇವೆ. ಸೊ ಆವಾಗ ಮತ್ತೊಮ್ಮೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇದು D9 ನವಾಂಶವನ್ನು ಕೂಡ ನಾವು ನೋಡಬೇಕು. ಇದರ ನಂತರ ದಶೆ ತುಂಬ ಮುಖ್ಯ. ವಿವಾಹದ ದಶೆ ಹೇಗೆ ನೋಡಬೇಕು? ಈಗ ಸಪೋಸು ಯಾವ ದಶೆಯಲ್ಲಿ ವಿವಾಹಕ್ಕಾಗತ್ತೆ ಅಂತಂಬ ವಿಚಾರ ಬರುತ್ತೆ. ಸಪ್ತಮಾಧಿಪತಿ ದಶೆ ಅಥವಾ ಸಪ್ತಮ ಸ್ಥಾನದಲ್ಲಿ ಯಾವುದಾದ್ರೂ ಗ್ರಹಗಳಿದ್ರೆ ಆ ದಶೆ, ಶುಕ್ರ ಮಹಾದಶೆಯಲ್ಲಿ ಆಗುತ್ತೆ. ಆಮೇಲೆ ದ್ವಿತೀಯ ಸ್ಥಾನ ಕುಟುಂಬ ಸ್ಥಾನಾಧಿಪತಿ ದಶೆ, ಗುರು ದಶೆ. ಈ ದಶೆಗಳಲ್ಲಿ ನಮಗೆ ವಿವಾಹದ ಪ್ರಯತ್ನಗಳು, ಅನುಕೂಲಗಳು, ಅವಕಾಶಗಳು ತುಂಬ ಆಗ್ತದೆ. ಇದನ್ನು ಕೂಡ ನಾವು ಡೆಪ್ತಾಗಿ ನೋಡೋಣ. ನೆಕ್ಸ್ಟ್ ಗೋಚಾರ. ದಶೆ ಕೂಡ ಅನುಕೂಲ, ಜಾತಕ ಚೆನ್ನಾಗಿದ್ದು ದಶ ಅನುಕೂಲ ಆಗಿ ಗೋಚಾರ ಕೂಡ ಅನುಕೂಲ ಆದರೆ ವಿವಾಹ ಪ್ರಯತ್ನಗಳು ಫಲಿಸುತ್ತೆ. ಏನು ಮುಖ್ಯವಾಗಿ ಏನು ನೋಡ್ತೇವೆ? ಗುರುಬಲ ಬೇಕು. ವಿವಾಹ ವಿಚಾರದಲ್ಲಿ ಗುರುವಿನ ಸಹಕಾರ ಇಲ್ಲದಿದ್ದರೆ ಸಂಸ್ಕಾರ ಮುಂದುವರಿಯಲ್ಲ, ಗುರುಬಲ ಬೇಕು. ಆಮೇಲೆ ಸಪ್ತಮ ಸ್ಥಾನಾಧಿಪತಿ ಕಂಫರ್ಟಬಲ್ ಆಗಿರಬೇಕು. ಗೋಚಾರದಲ್ಲಿ ನಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಯಾರಿದ್ದಾರೋ ಅವನು ಗೋಚಾರದಲ್ಲಿ ಚಂದ್ರನಿಂದ ಚೆನ್ನಾಗಿದ್ದರೆ ವಿವಾಹ ಅನುಕೂಲವಾಗಿ ಆಗ್ತದೆ. ಆಮೇಲೆ ಶುಕ್ರ ಕೂಡ ಕಂಫರ್ಟಬಲ್ ಆಗಿರಬೇಕು. ಮತ್ತು ದ್ವಿತೀಯಾಧಿಪತಿ ಶನಿ, ಈ ಗ್ರಹಗಳು ಗೋಚಾರದಲ್ಲಿ ಅನುಕೂಲವಾಗಿದ್ದರೆ ತುಂಬ ಸ್ಮೂತಾಗಿ ಮದುವೆ ಆಗ್ತದೆ. ಅದೇ ಅನುಕೂಲ ಇಲ್ಲ ಅಂತಂದರೆ ಏರ್ಪೇರು ಆಗ್ತದೆ, ಲೇಟ್ ಒಂಥರ ಅಂದುಕೊಂಡ ಡೇಟ್ ಅಲ್ಲದೆ ಇನ್ನೊಂದು ಆಗೋದು, ಅಷ್ಟು ಬೇಗ ಆಗದೇ ಇರೋದು, ಅಥವಾ ಗಲಾಟೆಗಳಿಂದ ಆಗೋದು, ಈ ರೀತಿ ಆಗ್ತದೆ. ಹಾಗಾಗಿ ಗೋಚಾರದ್ದು ಕೂಡ ತುಂಬ ದೊಡ್ಡ ರೋಲು ಪ್ಲೇ ಮಾಡ್ತದೆ. ನಂತರ ಈಗ ಕೌನ್ಸಿಲಿಂಗ್ ಮಾಡೋ ಕಾಲಕ್ಕೆ ನಾವು ಹೇಗೆ ನೋಡ್ತೇವೆ? ಏನು ಕಲಿಬೇಕು? ಏಕೆಂದರೆ ಅವರಿಗೆ ಏನಾದರೂ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಯಾವ ರೀತಿ ಕಲಿಬೇಕು ಅಂತಂಬುದು ಪ್ರಧಾನ. ಆಮೇಲೆ ನಾವು ಅದಕ್ಕೆ ಪ್ರತಿಕ್ರಿಯೆ ಏನು ನೀಡಬೇಕು? ಅವನೇನೋ ಕೇಳ್ತಾನೆ, ಅದಕ್ಕೆ ನಾವು ಉತ್ತರ ಏನು ನೋಡಬೇಕು. ಒಂದು ವೇಳೆ ಅವನಿಗೆ ನಾವು ಹೇಳಿದ್ರೂ ಕೂಡ ಬದಲಾವಣೆ ಸಾಧ್ಯ ಆಗುತ್ತಾ ಇಲ್ವಾ? ಒಂದು ವೇಳೆ ಏನೂ ಪ್ರಯೋಜನ ಇಲ್ಲ, ಎಷ್ಟು ಹೇಳಿದ್ರು ಅವನೇ ನೋಡ್ಕೊಳ್ತಾನೆ, ಬದಲಾವಣೆ ಸಾಧ್ಯ ಇಲ್ಲ ಅಂತಂದಾಗ ನಾವು ಯಾವ ರೀತಿಯಾದಂಥ ಸಜೆಷನ್ಸ್ ಕೊಡಲೇಬಾರ್ದು. ಅವನು ಏನು ಪ್ರಶ್ನೆ ಕೇಳ್ತಾನೆ, ಇವತ್ತಿನ ಜನರೇಷನ್ಲಿ ವೈವಾಹಿಕ ಸಮಸ್ಯೆಗಳು ಯಾವ ರೀತಿ ಹೋಗ್ತಾ ಇದೆ, ಆ ಸಮಸ್ಯೆಗಳಿಂದ ತಪ್ಪಿಸುವುದಕ್ಕೆ ನಾವು ಯಾವ ರೀತಿಯಾದಂಥ ಸಲಹೆಗಳನ್ನು ಕೊಡಬೇಕು ಅಂತಂಬುದು ನಾವು ಮೊದಲು ಕಲಿಬೇಕು. ಇವತ್ತು ಜನರೇಷನ್ ನಡೀತಾ ಇದೆ, ಪೇಷನ್ಸ್ ಇಲ್ಲ. ಯಾಕೆಂದರೆ ಧರ್ಮ ವಿವಾಹಗಳನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇವತ್ತು ಸಮಾಜವನ್ನೇ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಅವನನ್ನು ಪ್ರಿಪೇರ್ ಮಾಡಬೇಕು. ಸೊ ಯಾವ ರೀತಿ ಅಟ್ಲೀಸ್ಟ್ ಹುಡುಗಿಯನ್ನು ನನ್ನಲ್ಲಿ ಈ ಗುಣಗಳಿದೆ, ಇದು ಬಲಹೀನತೆ ಇದೆ, ವೀಕ್ನೆಸ್ಸು, ಅಪೋಸಿಟ್ ಪಾರ್ಟಿಲಿ ಅದು ಸ್ಟ್ರಾಂಗ್ ಇದ್ದವನು ಮದುವೆ ಮಾಡಬೇಕು. ಇಬ್ಬರು ಸ್ಟ್ರಾಂಗ್ ಇರೋ ವಿಚಾರ ನೋಡಿ ಮದುವೆ ಮಾಡ್ರೆ ಏನಾಗುತ್ತೆ? ಹೋರಾಟ ಶುರುವಾಗುತ್ತೆ, ಕಾಂಪಿಟಿಷನ್ ಶುರು ಆಗುತ್ತೆ. ಇವನು ತುಂಬ ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಆ ಹುಡುಗಿನೂ ತುಂಬ ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಇಬ್ಬರಿಗೂ ಅಹಂಕಾರ ಆಗ್ತದೆ. ಅಟ್ಲೀಸ್ಟ್ ಒಬ್ಬರು ಚೆನ್ನಾಗಿಲ್ಲ ಅಂತಂದರೆ ಅವಾಗ ಅದು ಪ್ಯಾಚಪ್ ಆಗ್ತದೆ. ಒಬ್ಬನ ಶ್ರೀಮಂತ ಇದ್ದರೆ ಇನ್ನೊಬ್ಬರು ಬಡವರನ್ನ ಮದುವೆ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಈ ಥರ ಇದ್ದರೆ ಫ್ಲೆಕ್ಸಿಬಲ್ ಆಗ್ತದೆ.
ಇಬ್ಬರು ಒಂದೇ ಥರ ಇತ್ತು ಅಂದ್ಕೊಳ್ಳಿ, ನನಗೂ ದುಡ್ಡಿದೆ ನಿನ್ನ ಜೊತೆ ನೀನು ಹೇಳೋದು ನಾನು ಯಾಕೆ ಕೇಳಬೇಕು ಅಂತ ಡಿವೋರ್ಸ್ ತೊಗೊಂಡು ಹೋಗ್ಬಿಡ್ತಾರೆ. ಸೊ ಸೇಮ್ ಕ್ವಾಲಿಟೀಸ್ ಅಲ್ಲದೆ ನಮ್ಮಲ್ಲಿ ಯಾವುದು ವೀಕ್ನೆಸ್ ಇದೆಯೋ ಆ ವೀಕ್ನೆಸ್ಸನ್ನು ಸ್ಟ್ರಾಂಗ್ನೆಸ್ ಮಾಡಿಕೊಳ್ಳುವಂಥ ವ್ಯಕ್ತಿಯನ್ನು ಹುಡುಕಬೇಕು. ಸೊ ಆ ರೀತಿ ಇವತ್ತಿನ ಜನ್ರೇಷನ್ ಯಾವ ರೀತಿಯಾಗಿ ನಾವು ಗೈಡ್ ಮಾಡಬೇಕು ಅಂತಂಬೋದು ಕಲಿಬೇಕು. ಪ್ರತಿಕ್ರಿಯೆ ಏನು? ಸೊ ಅವನು ಏನು ಕೇಳ್ತಾನೆ ಅದಕ್ಕೆ ನಾವು ಉತ್ತರ ಕೊಡಬೇಕು. ಸೊ ಯಾವ ರೀತಿಯಾದ ಒಂದು ವೇಳೆ ಏನಾದರೂ ಅವನು ತಗೊಳ್ಳೋ ಡೆಸಿಷನ್ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಆಗುತ್ತೆ, ಇದೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಂಡು ನಾವು ಅವ್ರನ್ನ ಗೈಡ್ ಮಾಡಬೇಕಾಗತ್ತೆ. ಬದಲಾವಣೆ ಸಾಧ್ಯ ಆದರೆ ಬದಲಾವಣೆ ಮಾಡೋಣ, ಇಲ್ಲದ್ರೆ ಇಲ್ಲ. ಆಮೇಲೆ ಕ್ವಿಕ್ಕಾಗಿ ಕೆಲವಿನ ಪ್ರಶ್ನೆಗಳಿದೆ, ಅದನ್ನು ಉತ್ತರ ಕೊಡ್ತೇನೆ. ಒಂದು ಮಾದರಿ ಪ್ರಶ್ನೆಗಳು. ಇದು ಹಿಂದಿನ ಎಷ್ಟೋ ಸಲ ಜ್ಯೋತಿಷ್ಯದ ಪಾಠ ಮಾಡಿದ್ದೀವಲ್ಲ, ಆ ಜ್ಯೋತಿಷ್ಯ ಪಾಠಗಳನ್ನು ಮಾಡಿದ್ದಾಗ ವಿದ್ಯಾರ್ಥಿಗಳು ಕೇಳಿದಂಥ ಪ್ರಶ್ನೆಗಳನ್ನು ಮುಂಚಿತವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ. ಫರ್ದರ್ ಏನಾದರೂ ಮತ್ತೆ ಪ್ರಶ್ನೆಗಳು ಬಂದರೂ ಕೂಡ ನಾವು ನೋಡೋಣ, ಯಾಕಂದರೆ ಇದು ಸ್ವಲ್ಪ ಹೆಲ್ಪ್ ಆಗ್ತದೆ. ಸೊ ವಿವಾಹದಲ್ಲಿ ಚಂದ್ರನ ಪಾತ್ರ ಏನು? ಚಂದ್ರ ಮನಸ್ಸಿನ ಸೂಚಕ, ಭಾವನೆ, ಭದ್ರತೆ, ಸಾನ್ನಿಧ್ಯ ಎಲ್ಲವೂ ಕೂಡ ಚಂದ್ರನಿಂದ ಆಗತ್ತೆ. ಚಂದ್ರ ದುರ್ಬಲವಾದರೆ ಪ್ರೀತಿ ಇದ್ದರೂ ಕೂಡ ವ್ಯಕ್ತೀಕರಣ ತುಂಬ ಕಡಿಮೆ ಆಗ್ತದೆ, ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ಹಾಗಾಗಿ ಚಂದ್ರನ ಪಾತ್ರ ತುಂಬ ದೊಡ್ಡದು. ಆಮೇಲೆ ಶುಕ್ರ ಬಲವಾಗಿದ್ದರೆ ವಿವಾಹ ಖಂಡಿತವಾಗಿ ಸುಖ ಆಗತ್ತಿದೆಯಾ ಅಂತಂಬ ಪ್ರಶ್ನೆ. ಶುಕ್ರ ಏನು ಮಾಡ್ತಾನೆ? ಆಕರ್ಷಣೆಯನ್ನು ಸೂಚನೆ ಮಾಡ್ತಾನೆ, ಆಕರ್ಷಣೆಯ ಮೂಲಕ ಸುಖವನ್ನು ಕೊಡ್ತಾನೆ. ಆದರೆ ಗುರು ಶನಿ ಸಹಕಾರ ಇಲ್ಲದಿದ್ದರೆ ಆ ಸುಖ ಸ್ಥಿರವಾಗಿರೋದಿಲ್ಲ. ಯಾಕೆಂದರೆ ಬಂದ ಉಳಿಬೇಕಲ್ಲ, ಇದು ಒನ್ ಡೇ ಪ್ರೋಗ್ರಾಮ್ ಅಲ್ಲ. ಈ ಸುಖ ಅಂತ ಇವತ್ತು ಸುಖ ಆಯಿತು ನಾಳೆಯಿಂದ ಬೇಡ ಅಂತ ಅಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಬೇರೆ ಆಗ್ತದೆ, ಪ್ರಾಸ್ಟಿಟ್ಯೂಷನ್ ಆಗ್ತದೆ. ಸೊ ಸ್ಥಿರವಾಗಿರಬೇಕು. ಸ್ಥಿರವಾಗಿರ್ಬೇಕಾದ್ರೆ ಮುಖ್ಯವಾಗಿ ಶನಿ ಮತ್ತು ಗುರು. ಎಥಿಕ್ಸ್ ಇರಬೇಕಾದ್ರೆ ಗುರು. ಶನಿ ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಬಂಧ. ಖಂಡಿತ ಇವಳು ಬಿಟ್ಟು ಹೋಗೋಂಗೇ ಇಲ್ಲ, ಸಮಾಜ ಏನು ಅಂದ್ಕೊಳ್ತದೋ, ಮಕ್ಕಳೇನು ಹಾಳಾಗ್ತಾರೋ, ಒಂದು ಬಂಧ ಉಳಿಬೇಕು. ಅದಕ್ಕೆ ಶನಿ ಕಾರಣ ಆಗ್ತಾನೆ. ಹಾಗಾಗಿ ಶುಕ್ರ ಸುಖವನ್ನು ಕೊಡ್ತಾನೆ. ಆ ಸುಖ ಲಾಂಗ್ ರನ್ ಇರಬೇಕಾದ್ರೆ ಗುರು ಶನಿ ಚೆನ್ನಾಗಿರಬೇಕು. ಸುಖಕ್ಕಿಂತ ಮುಖ್ಯವಾದದ್ದೇನು? ಪರಿಪಕ್ವತೆ ಬೇಕು. ಮೂರನೇದು ಕುಜದೋಷ ಅಂತಂದ್ರೆ ಏನು? ಸದಾ ಜಗಳ ಆಗತ್ತಾ ಅಂತ ಪ್ರಶ್ನೆ. ಇನ್ನು ನಾವು ಕುಜದೋಷದ ಬಗ್ಗೆ ಕೇಳಿಲ್ಲ, ಬಟ್ ಅದರ ಬಗ್ಗೆ ನೋಡೋಣ. ಕುಜ ಶಕ್ತಿಯ ಗ್ರಹ. ಆ ಶಕ್ತಿ ನಿಯಂತ್ರಣದಲ್ಲಿದ್ದರೆ ರಕ್ಷಣೆ ಆಗ್ತದೆ, ನಿಯಂತ್ರಣದಲ್ಲಿಲ್ಲದ್ರೆ ದಿನ ಘರ್ಷಣೆ ಆಗ್ತದೆ. ಆಮೇಲೆ 4ನೇ ಪ್ರಶ್ನೆ, ವಿವಾಹಕ್ಕೆ ಕೇವಲ 7ನೇ ಭಾವ ನೋಡಿದ್ರೆ ಸಾಕ? ಅಲ್ಲ, 7ನೇ ಭಾವ ವಿವಾಹದ ಬಾಗಿಲು ಮಾತ್ರವೇ. ವಿವಾಹದ ಜೀವನ ಅಂತಂದ್ರೆ ಕುಟುಂಬ ಅಂತ ಅಂಬೋದು ಬರುತ್ತೆ, 2ನೇ ಮನೆ. ಹಾಗೆ ನಾವು ನೋಡಿದ್ವಲ್ಲ 1ರಿಂದ 12 ಭಾವಗಳ ಒಟ್ಟು ಅನುಭವ ನೋಡಿದ್ವಲ್ಲ, ಅದರಲ್ಲಿ ಮುಖ್ಯವಾಗಿ ಯಾವುದು ಬೇಕೋ ಅದನ್ನು ನೋಡ್ತೇವೆ. ಮತ್ತೆ ಪ್ರಶ್ನೆ, 6ನೇ ಭಾವ ವಿವಾಹದಲ್ಲಿ ಯಾಕೆ ಮುಖ್ಯ? ವಿವಾಹದಲ್ಲಿ ಇವತ್ತಿನ ದಿನ ಜಗಳಗಳು ಕಡಿಮೆ ಇರಬೇಕು. ಇವತ್ತು ಎಲ್ಲಿ ನೋಡ್ರೂ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ 6ನೇ ಭಾವ ಜಗಳ, ಒತ್ತಡ, ದಿನನಿತ್ಯದ ಸಮಸ್ಯೆಗಳನ್ನು ತೋರಿಸ್ತದೆ. ಇದನ್ನು ಗೊತ್ತಿಲ್ಲದೆ ಇದ್ದರೆ ಚಿಕ್ಕ ಸಮಸ್ಯೆಗಳು ಕೂಡ ದೊಡ್ಡ ಡೈವರ್ಸ್ವರೆಗೂ ಹೋಗ್ತದೆ. ಹಾಗಾಗಿ 6ನೇ ಮನೆ ಕೂಡ ನಾವು ನೋಡಬೇಕು. ಆಮೇಲೆ 12ನೇ ಭಾವ ವಿಚ್ಛೇದನೆ, ಡೈವರ್ಸ್ ಸೂಚನೆ ಮಾಡುತ್ತೆ ಅಂತ ಕೆಲವು ಜನ ಹೇಳ್ತಾರಲ್ಲ ಅಂತಂಬ ಪ್ರಶ್ನೆ. 12ನೇ ಭಾವ ತ್ಯಾಗ, ಶಯನ, ಖರ್ಚು, ದೂರವನ್ನು ಸೂಚನೆ ಮಾಡ್ತದೆ. ಸೊ ತ್ಯಾಗದ ಅರ್ಥ ಗೊತ್ತಿಲ್ಲದೆ ಇದ್ದರೆ ದೂರ ಹೆಚ್ಚಾಗ್ತದೆ. ತ್ಯಾಗದ ಅರ್ಥ ಅಂದರೆ ಪ್ರೀತಿ ಇಲ್ಲದೆ ದೂರ ಹೆಚ್ಚಾಗ್ತದೆ. ಆಮೇಲೆ ನವಾಂಶ ಯಾಕೆ ಅತ್ಯಂತ ಮುಖ್ಯ? ಸೊ ಜನ್ಮ ಕುಂಡಲಿ ಏನು ಸೂಚನೆ ಮಾಡ್ತದೆ? ಆಶಯಗಳನ್ನು ಸೂಚನೆ ಮಾಡ್ತದೆ. ನವಾಂಶ ಕುಂಡಲಿ ವಿವಾಹದ ನಂತರ ವಾಸ್ತವ ಸ್ಥಿತಿ ಏನು ಅಂತ ಹೇಳ್ತದೆ. ಒಂದು ವೇಳೆ ರಾಶಿಚಕ್ರದಲ್ಲಿ ಕಳತರ ಸ್ಥಾನ ಬಲಹೀನ ಆಗಿದ್ರೂ ಕೂಡ ನವಾಂಶದಲ್ಲಿ ಬಲವಾಗಿದ್ದರೆ ಸಮಸ್ಯೆಗಳಿದ್ರೂ ಕೂಡ ಸಂಬಂಧ ಉಳಿಯುತ್ತೆ. ಮತ್ತೆ ದಶಾಭುಕ್ತಿ ಇಲ್ಲದೆ ವಿವಾಹ ಫಲ ಹೇಳ್ಬೋದಾ? ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದ್ರೆ ಯಾವಾಗ ಮದುವೆ ಆಗುತ್ತೆ ಅಂತ ಏನು ಮಾಡಬೇಕು? ಖಂಡಿತ ದಶ ನೋಡಲೇಬೇಕು. ಅದರ ಅನುಭವದ ಕಾಲ ದಶ ಸೂಚನೆ ಮಾಡ್ತದೆ. ಆಮೇಲೆ ಘಟನೆಗಳ ಕಾಲ ಏನು ನಡೆಯುತ್ತೆ ಆ ಸಮಯದಲ್ಲಿ ಅಂತಂಬೋದು ಗೋಚಾರ ಕೂಡ ಬೇಕು. ಸೊ ಇದೆರಡೂ ಇಲ್ಲದೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ, ಸೊ ಜ್ಯೋತಿಷ್ಯದಿಂದ ವಿಚ್ಛೇದನ ಖಚಿತವಾಗಿ ಹೇಳ್ಬೋದಾ? ಎಂದಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಜ್ಯೋತಿಷ್ಯ ಪರಿಸ್ಥಿತಿಯನ್ನು ಮಾತ್ರ ತೋರಿಸ್ತದಷ್ಟೇ, ತೀರ್ಪು ನೀಡೋದಿಲ್ಲ. ಜ್ಯೋತಿಷ್ಯನಾದವನು ಯಾವತ್ತೂ ತೀರ್ಪು ಹೇಳ್ಬೋದು, ಪರಿಸ್ಥಿತಿಗಳು ಹೇಳ್ತೇವೆ. ಆ ಪರಿಸ್ಥಿತಿಗಳ ಅನುಗುಣವಾಗಿ ಅವನನ್ನು ಚೇಂಜ್ ಮಾಡಿಕೊಳ್ಳದೆ ಇದ್ದರೆ ಅದು ಆಟೋಮೆಟಿಕ್ಕಾಗಿ ಹೋಗ್ತದೆ. ಮನಸ್ಸು ಬುದ್ಧಿ ಬದಲಾದರೆ ಮಾತ್ರವೇ ಅದರ ಫಲ ಬದಲಾಗುತ್ತೆ. ಇಲ್ಲ ನಾನು ಹೀಗೆ ಹೋಗ್ತೇನೆ, ಈ ಪರಿಸ್ಥಿತಿಯನ್ನು ಹೇಳ್ತೇವೆ, ಇಲ್ಲ ನಾನು ಸ್ಟ್ರೈಟ್ ಫಾರ್ವರ್ಡ್ ಹೀಗೆ ಹೊರಟು ಬೀಳ್ತೀವಿ ಅಷ್ಟೇ.
ಹಾಗೆ ಜ್ಯೋತಿಷ್ಯದ ಮುಖಾಂತರ ಇವು ಡೈವರ್ಸ್ ಅಂತ ಹೇಳಿಕ್ ಬರೋದಿಲ್ಲ. ಆದರೆ ಅವನು ಬದಲಾಗೋದಿಲ್ಲ, ಅವನು ಎಂದಿಗೂ ಹೀಗೆ ಇರ್ತಾನೆ ಅಂತಂದ್ರೆ ಅದು ಹಾಗೇ ಆಗತ್ತೆ. ಹಿಂದೆ ಐನ್ಸ್ಟೀನ್ 6ನೇ ಕ್ಲಾಸ್ ಹುಡುಗ ಶಾಲೆಗೆ ಹೋಗ್ತಾನೆ. ಟೀಚರ್ ಹೇಳ್ತಾನೆ, ಭಗವಂತ ಒಳ್ಳೆಯದು ಸೃಷ್ಟಿ ಮಾಡಿದ, ಭಗವಂತ ಕೆಟ್ಟದ್ದನ್ನು ಸೃಷ್ಟಿ ಮಾಡಿದ, ಕೆಟ್ಟದ್ದನ್ನು ಯಾಕೆ ಸೃಷ್ಟಿ ಮಾಡಬೇಕು, ಭಗವಂತ ಕೆಟ್ಟವನು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಐನ್ಸ್ಟೀನ್ ಎದ್ದು ನಿಲ್ತಾನೆ, ಗುರುಗಳೇ ಬಿಸಿ ಇದೆಯಾ ಅಂತ ಕೇಳ್ತಾನೆ, ಹೀಟ್ ಇದೆಯಾ ಅಂತ, ಸಾರಿ ಕೋಲ್ಡ್ ಇದೆಯಾ ಇಲ್ಲ ಅಂತ ಕೇಳ್ತಾನೆ. ಯಾಕಿಲ್ಲ, ಕೋಲ್ಡ್ ನಾವು ಫೀಲ್ ಆಗ್ತೀವಲ್ಲ. ಆಸ್ ಪರ್ ಲಾ ಆಫ್ ಫಿಸಿಕ್ಸ್ ದ ಆಬ್ಸೆನ್ಸ್ ಆಫ್ ಹೀಟ್ ಈಸ್ ನಥಿಂಗ್ ಬಟ್ ಕೋಲ್ಡ್. ಎಲ್ಲಿ ಬಿಸಿ ಇಲ್ಲವೋ ಅಲ್ಲಿ ಕೋಲ್ಡ್ ಆಗತ್ತೆ. ನಾವು ಬಿಸಿ ಬಗ್ಗೆ ಓದ್ಕೊಂಡಿದ್ದೀವಿ, ಕೋಲ್ಡ್ ಬಗ್ಗೆ ಓದ್ಕೊಂಡಿಲ್ಲ. ಅದೇ ರೀತಿ ನಮಗೆ ಡಾರ್ಕ್ನೆಸ್, ಕತ್ತಲೆ ಇದೆಯಾ, ಇದಲ್ವಾ, ಕತ್ತಲು ನೋಡ್ತೀವಲ್ಲ. ನಾವು ಲೈಟ್ ಬಗ್ಗೆ ಓದ್ಕೊಂಡಿದ್ದೀವಿ, ಆಗಲಿ ಕತ್ತಲನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಕತ್ತಲನ್ನು ನೋಡಿಲ್ಲ. ಹಾಗಾಗಿ ಎಲ್ಲಿ ಲೈಟ್ ಇಲ್ಲವೋ ಅಲ್ಲಿ ಕತ್ತಲಾಗ್ತದೆ. ಹಾಗೆ ಜ್ಯೋತಿಷ್ಯದಲ್ಲಿ ಕುಟುಂಬ ಒಳ್ಳೆಯದಾಗಿ ಸಹಕಾರವಾಗಿ ಆಗಲಿಕ್ಕೆ ಹಿಂಗೆ ನೋಡಬೇಕಷ್ಟೇ. ಆಗಲಿ ವಿಚ್ಛೇದನೇನು ಬೇಕಾಗಿಲ್ಲ. ನೀವು ಕುಟುಂಬದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅದು ನಡ್ಕೊಳ್ಳೋದಿದ್ರೆ ಆಟೋಮೆಟಿಕ್ ವಿಚ್ಛೇದನ ಆಗೇ ಆಗುತ್ತೆ. ವಿಚ್ಛೇದನ ಬಗ್ಗೆ ನಮಗೆ ಯಾಕೆ? ಅದೇ ಹೇಳ್ತಾರಲ್ಲ, ಭಗವಂತ ಎಲ್ಲಿ ಇಲ್ಲವೋ ಅಲ್ಲಿ ಕೆಟ್ಟದಾಗತ್ತೆ. ನಾವು ಭಗವಂತನ ಬಗ್ಗೆ ತಿಳ್ಕೊಳ್ತೇವೆ, ಕೆಟ್ಟದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭಗವಂತ ಎಲ್ಲಿ ಇಲ್ಲವೋ ಅಲ್ಲಿ ಕೆಟ್ಟದ್ದು, ಧರ್ಮ ಎಲ್ಲಿ ಇಲ್ಲವೋ ಅಲ್ಲಿ ಕೆಟ್ಟದಾಗ್ತದೆ. ಹಾಗೆ ಕುಟುಂಬದಲ್ಲಿ ಎಲ್ಲಿ ಒಂದು ಧರ್ಮ, ಒಂದು ಪೇಷನ್ಸು, ಪ್ರೀತಿ, ತ್ಯಾಗ, ಆಕರ್ಷಣೆ ಇದು ಇಲ್ಲವೋ ಅಲ್ಲಿ ಬಂಧ ಉಳಿಯೋದೇ ಇಲ್ಲ. ಅಷ್ಟೇ ಆಗಲಿ, ಡೈವರ್ಸ್ ಹೇಗಾಗತ್ತೆ ಅಂತ ನೋಡೋದು ಬೇಡ, ಇದು ಬಂಧ ಉಳಿಯುತ್ತೆಯಾ ಇಲ್ಲ ಅಂತ ಅಂಬೋದು ನೋಡೋಣ. ಇದರಲ್ಲಿ ಶುಕ್ರ ಇಂಪಾರ್ಟೆಂಟ್. ಶುಕ್ರ ಇದ್ರೆ ಇಬ್ಬರು ಗಂಡ ಹೆಂಡತಿಯ ಮಧ್ಯ ಒಂದು ಶಾರೀರಿಕವಾದಂಥ ಒಂದು ಸುಖ ಇತ್ತು ಅಂದ್ಕೊಳ್ಳಿ, ಉಳಿದದ್ದು ಚೆನ್ನಾಗಿಲ್ಲದ್ರು ಕೂಡ ರಾತ್ರಿ ಆದರೆ ಹೆಂಡತಿ ಅಥವಾ ಗಂಡ ಬೇಕೇ ಬೇಕಾದ ಕಾರಣ ಉಳ್ಕೋತಾರೆ ಅವರು. ಇಟ್ಲ ಅಟ್ಲೀಸ್ಟ್ ಧರ್ಮ ಗುರು ಆದರೂ ಚೆನ್ನಾಗಿದ್ರೆ ಪರವಾಗಿಲ್ಲಪ್ಪ, ನಮ್ಮಿಬ್ಬರಿಗೇನು ಅದೇ ಮುಖ್ಯ ಅಲ್ಲ. ಆದರೆ ನಾವು ನಮ್ಮನ್ನು ನೋಡಿ ಇನ್ನೊಬ್ಬರು ಕಲಿತಾರೆ, ಮಕ್ಕಳು ಹಾಳಾಗ್ತಾರೆ, ಸಮಾಜದಲ್ಲಿ ನಾವಿಬ್ಬರು ಕೆಟ್ಟವರಾಗೋದು ಬೇಡ ಅಂತ ಆ ಬಂಧ ಉಳಿಯುತ್ತೆ. ಮೂರನೇದು ಶನಿ. ಶನಿ ಅಟ್ಲೀಸ್ಟ್ ಚೆನ್ನಾಗಿದ್ರೆ ಸಮಾಜಕ್ಕೆ ಹೆದರಿ ಏನು ತೊಂದರೆ ಆಗುತ್ತೋ ಏನೋ, ಇವನೇ ಹಿಂಗೆ ಮಾಡ್ತಾನೆ, ನಾಳೆ ಮದುವೆ ಬಿಟ್ಟು ಹೋದ ನಾಳೆ ಬೇರೆ ನಾನು ಇನ್ನೇನು ಇಷ್ಟು ಕಷ್ಟಗಳು ಪಡಬೇಕೋ ಏನೋ, ಬೇಡ ಹೇಗೋ ನನ್ನ ಜೀವನ ಆಗಿದ್ದು ಇಲ್ಲೇ ಇದ್ದು ಬಿಡೋಣ, ಈ ರೀತಿ ಆಗ್ತದೆ. ಹಾಗಾಗಿ ಶುಕ್ರ, ಗುರು, ಶನಿ ಈ ಮೂರಲ್ಲಿ ಯಾರನ್ನ ಒಬ್ಬರು ಚೆನ್ನಾಗಿರ್ಬೇಕು, ಇಲ್ಲದಿದ್ರೆ ಬಂಧ ಉಳಿಯೋದಿಲ್ಲ. ಇಲ್ಲಿ ನಾವು ಚೆನ್ನಾಗಿರೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಅದು ಚೆನ್ನಾಗಿರೋದು ಆಟೋಮೆಟಿಕ್ ಆಗಿ ವಿಮುಖ ಆಗ್ತದೆ. ಆ ಡಿವೋರ್ಸ್ ಬಗ್ಗೆ ಲಾಯರ್ಸ್ ನೋಡ್ಕೊಳ್ತಾರೆ, ಅದನ್ನು ನಾವು ಎಕ್ಸ್ಪರ್ಟ್ಸ್ ಯಾಕೆ? ಜಾತಕ ನೋಡಿ ಡೈವರ್ಸ್ ಆಗುತ್ತಾ ಇಲ್ವಾ ಹೇಳಿದ್ ನಾವೇ ಆಗಬೇಕು. ಬಂಧ ಸರಿಯಾಗಿರ್ತೀಯ ಇಲ್ಲ ಅಂತ ಹೇಳಿ, ಬಂಧ ಸರಿಯಾಗಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ ಡೈವರ್ಸ್ ಆಗತ್ತೆ. ಆಗಬಹುದು, ಅವನು ಬದಲಾದ್ರೆ ಆಗೋದಿಲ್ಲ. ಬದಲಾಗದೆ ನಾನು ಹಿಂಗೆ ಇರ್ತೇನೆ, ನಾನು ಹೀಗೆ ನೇರ ಹೋಗ್ತೇನೆ ಅಂತಂದ್ರೆ ಏನಾಗುತ್ತೆ? ರೋಡಲ್ಲಿ ಹೋಗ್ತಾ ನಾನು ಇಷ್ಟು ಸ್ಪೀಡಲ್ಲೇ ಹೋಗ್ತೇನೆ, ನಾನು ಬ್ರೇಕ್ ಹಾಕೋದಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗುತ್ತೆ. ಬ್ರೇಕ್ ಯಾವಾಗ ಹಾಕಬೇಕು ಅಂತ ಕೂಡ ನಮಗೆ ಗೊತ್ತಿರಬೇಕು. ಸೊ ವಿವಾಹದ ವಿಚಾರದಲ್ಲಿ ನಮಗೆ ಬ್ರೇಕುಗಳೇ ಇರೋದಿಲ್ಲ. ನಾವು ಬ್ರೇಕ್ ಇದೆ ಯಾವಾಗ ಹಾಕಬೇಕು, ಸೆಲ್ಫ್ ರೆಸ್ಟ್ರೈಂಟ್ ಇಲ್ಲವೇ ಇಲ್ಲ ಮನುಷ್ಯನಿಗೆ, ಪೇಷನ್ಸ್ ಇಲ್ಲ. ಹಾಗಾಗಿ ಎಡವು ಬೀಳೋದು ಸಾಮಾನ್ಯ. ಹಾಗಾಗಿ ಡಿವೋರ್ಸ್ ಬಗ್ಗೆ ನಾವು ನೋಡೋದು ಬೇಡ, ಕುಟುಂಬ ಚೆನ್ನಾಗಿದೆಯಾ ಇಲ್ವ ಅಂತ ನೋಡೋಣ. ಚೆನ್ನಾಗಿಲ್ಲದ್ರೆ ಅದು ಡೈವರ್ಸ್ ಆಗೇ ಆಗುತ್ತೆ, ಅದಕ್ಕೆ ನಾವು ಹೇಳೋದು ಬೇಕಾಗೇ ಇಲ್ಲ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಸೊ ಇದು ಇವತ್ತಿನ ಪಾಠ. ಇನ್ನು ಇದು ಜಾತಕದ ಇದನ್ನು ಈಗ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಜಾತಕದ ಮುಖಾಂತರವಾಗಿ ಹೇಗೆ ನೋಡೋಣ, ಒಂದು ಎರಡು ಉದಾಹರಣೆಗಳನ್ನು ನೋಡೋಣ. ಅದರಲ್ಲಿ ವೈವಾಹಿಕ ಜೀವನ ಹೇಗಿದೆ ಅಂತ ಗೊತ್ತಾಗ್ತದೆ. ಆಮೇಲೆ ಇನ್ನು ಪ್ರಾಸೆಸ್ ಇದೆ, ಅಷ್ಟಕೂಟಗಳು ಅಂತ ಒಂದು ಬರುತ್ತೆ. ಮನಸ್ಸಿನ ರೋಲ್ ಏನು, ಅಷ್ಟಕೂಟಗಳನ್ನು ನೋಡಬೇಕು. ಆಮೇಲೆ ವಿವಾಹದಲ್ಲಿ ಕೆಲವಿನ ದೋಷಗಳು ಬರ್ತದೆ. ಕುಜ ದೋಷ ಅಂದರೆ ಏನು, ಕಳತ್ರ ದೋಷ ಅಂತ ಅಂದರೆ ಏನು, ಮಾಂಗಲ್ಯ ದೋಷ ಅಂದರೆ ಇದೆಲ್ಲ ಬಹಳ ಬರ್ತದೆ. ಆ ದೋಷಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ವೈವಾಹಿಕ ಜೀವನದಲ್ಲಿ ಬರುವಂಥ ಸಮಸ್ಯೆಗಳೇನು, ಎಕ್ಸ್ಟ್ರಾ ಮ್ಯಾರಿಟಲ್ ಲೈಫ್ ಅಫೇರ್ಸ್ ಹೇಗಾಗತ್ತೆ, ಜಾತಕದಲ್ಲಿ ಅದನ್ನು ಹೇಗೆ ಕಂಡುಹಿಡಬೇಕು. ಆಮೇಲೆ ಮುಖ್ಯವಾದದ್ದು ಮುಹೂರ್ತ. ಈ ಜಾತಕ ಚೆನ್ನಾಗಿ ನಾವು ವೈವಾಹಿಕ ಜೀವನ ಚೆನ್ನಾಗಾಗಬೇಕು ಅಂದ್ರೂ ಮುಹೂರ್ತದ ರೋಲ್ ಏನು, ಅದರ ಅವಶ್ಯಕತೆ ಎಷ್ಟಿದೆ ಅಂತಂಬುದನ್ನು ನೋಡೋಣ. ಅಲ್ಲಿಗೆ ಈ ವೈವಾಹಿಕ ಜೀವನದ ಪಾಠ ಏನಿದೆ ಅದು ಮುಕ್ತಾಯವಾಗ್ತದೆ. ಸೊ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ, ಒಂದು ಈ ಪಾಠ ನೀವ್ ಹೇಳಿದ್ರಲ್ಲ, ಈ ತರ ಮದ್ವೆಯಲ್ಲಿ ಏನೇನ್ ಸಮಸ್ಯೆ ಆಗತ್ತೆ ಅಂತ.
ಮತ್ತೆ ಅಂದ್ರೆ ಅಪಾರ್ಟ್ ಫ್ರಮ್ ದಿಸ್ ಆಕ್ಚುಲಿ ಇನ್ನೊಂದು ಟಾಪಿಕ್ ಇದೆ ಗುರುಜಿ, ಅಂದ್ರೆ ಲೈಕ್ ಟ್ಯಾಬು ಅಂತಾನು ಹೇಳ್ಬೋದು. ಆಮ್, ಅಂದ್ರೆ ಏನಂದ್ರೆ ಈಗ ಮದ್ವೆ ಮಾಡ್ಕೊಂಡು ಹೋಗ್ತಾರಲ್ಲ ಮನೆಗೆ, ಹ್ಮ್ ಹ್ಮ್ ಅತ್ತೆ ಮನೆಗೆ, ಅಲ್ಲಿ ಹೋದಾಗ ಏನು ಅಂತ ಅಂದ್ರೆ ಈಗ ಮೋಸ್ಟ್ಲಿ ಈಗ ಈ ಜನರೇಷನ್ ನಡೀತಿರೋದೇನು ಅಂದ್ರೆ ಅತ್ತೆ ಅಥವಾ ನಾದ್ನಿ ಕಾಟ ಅಂತ ಹೇಳ್ತಾರಲ್ಲ. ಹ್ಮ್ 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 ಸೊ ಅದಕ್ಕೆ ಮತ್ತೆ ಇನ್ನೊಂದು ಅಂದ್ರೆ ತುಂಬಾ ಟ್ಯಾಬು ಅಂತ ಹೇಳ್ಬೋದು. ಕೆನ್ ಐ ಡಿಸ್ಕಸ್ ಹೇಳ್ಬೋದಾ ಗುರುಜಿ ಇಲ್ಲಿ? ಕೆನ್ ಐ ಟೆಲ್ ದಟ್? ಹೇಳಿ ಹೇಳಿ. ಏನಂತ ಅಂದ್ರೆ ಈ ಇನ್ಸಿಸ್ಟ್ ಅಂತ ಹೇಳ್ತಾರಲ್ಲ, ಹ್ಮ್ 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 ಅಂದ್ರೆ ಈ ಕುಟುಂಬದ ಒಳಗಡೆನೆ ನಡೀತಿರೋ ಇದು ಅನೈತಿಕ ಸಂಬಂಧನೂ ಬರತ್ತೆ ಅಂತ ಹೇಳ್ಬೋದಲ್ವಾ ಇದು? ಅದು ಅದು ಕೂಡ ಒಂದು ಕಾರಣ ಆಗತ್ತಮ್ಮ, ಕಾರಣ ಆಗತ್ತೆ. ಸೊ ಅಲ್ಲ, ಅದ್ ಯಾಕೆ ಆಗ್ಬೋದು? ಅದು ನೋಡಿ ಅದು ಹೇಳ್ತೇನೆ ಅದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು ಅದ್ರ ಬಗ್ಗೆ ನನ್ನ ಟಾಪಿಕ್ಕೇ ಇದೆ, ಆವಾಗ ಇದನ್ನು ಡಿಸ್ಕಸ್ ಮಾಡೋಣ. ಸ್ಥೂಲವಾಗಿ ಹೇಳಬೇಕಾದ್ರೆ ದ್ವಿತೀಯ ಸ್ಥಾನ ಬದಲು ಚೆನ್ನಾಗಿಲ್ಲದೆ ಇದ್ರೆ ಕುಟುಂಬದ ಜೊತೆ, ನಾದಿನಿಯರ ಜೊತೆ, ಅತ್ತೆಯವ್ರ ಜೊತೆ ಒಂದು ರೀತಿಯಾದಂಥ ಕಮ್ಯುನಿಕೇಶನ್ ವೀಕ್ ಆಗಿರುತ್ತೆ. ಅದನ್ನು ನಿಮಗೆ ಜಾತಕದಲ್ಲಿ ನೋಡೋ ಕಾಲಕ್ಕೆ ನಾನು ಹೇಳ್ತೇನೆ. ಈ ಪ್ರಶ್ನೆ ಹಾಗೆ ಬರೆದಿಟ್ಕೊಳ್ಳಿ, ಮತ್ತೆ ನನಗೆ ನೆನಪು ಮಾಡ್ರೆ ಹೇಳ್ತೇನೆ. ಸರಿ ಗುರುಜಿ, ಧನ್ಯವಾದ. ನಮೋ ಆಚಾರ್ಯ, ನಂದೊಂದು ಪ್ರಶ್ನೆ. ಹೇಳಿ. ಈಗ ಎಲ್ಲ ಗ್ರಹಗಳ ಪಾತ್ರನೂ ತುಂಬಾ ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿತ್ತು ಟಾಪಿಕ್. ಎಲ್ಲ ಗ್ರಹಗಳನ್ನು ನೋಡ್ತೀವಿ, ಮುಖ್ಯವಾಗಿ ಶುಕ್ರನ್ ನೋಡಿರ್ತೀವಿ. ಈಗ ಈ ಎರಡೂ ಹುಡುಗ ಹುಡುಗಿ ಎರಡೂ ಜಾತಕದಲ್ಲೂ ಇರಲ್ಲ, ಒಬ್ಬರಲ್ಲಿ ಚೆನ್ನಾಗಿದ್ರೆ ಅದು ಓಕೆನಾ? ಅದ ಇಬ್ಬರಲ್ಲೂ ಚೆನ್ನಾಗಿರ್ಬೇಕಮ್ಮ. ಹಾ ಹಾ ಒಬ್ಬರಲ್ಲಿ ಚೆನ್ನಾಗಿದ್ದಾಗ ಏನಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತದೆ. ಒಬ್ಬರು ಅರ್ಥ ಮಾಡ್ಕೊಳ್ತಾರೆ, ಇನ್ನೊಬ್ಬರು ಅರ್ಥ ಮಾಡ್ಕೊಡೋದಿಲ್ಲ. ಅದು ಆ ಜೀವನ ಎಷ್ಟು ದಿನ ಅಂತ ಉಳಿಯುತ್ತೆ ಹೇಳಕ್ಕಾಗೋದಿಲ್ವಲ್ಲ. ಇಷ್ಟು ಅಂಶಗಳನ್ನು ಇಬ್ರಲ್ಲೂ ಗಮನಿಸ್ಬೇಕಾಗತ್ತಲ್ವ ನಾವು? ಆಬ್ವಿಯಸ್ಲಿ ಬೇಕು ಅಂದ್ರೆ ಗಮನಿಸಲೇಬೇಕಮ್ಮ, ಹ್ಮ್ ಗಮನಿಸಲೇಬೇಕು. ಅಟ್ಲೀಸ್ಟ್ ಯಾವ್ದು ಇಂಪಾರ್ಟೆಂಟ್ ಅದನ್ನಾದ್ರೂ ಗಮನಿಸ್ಬೇಕು. ಈಗ ಅಟ್ಲೀಸ್ಟ್ ಇಬ್ಬರ ಜಾತಕದಲ್ಲಿ ಶುಕ್ರ ಆದ್ರೂ ಚೆನ್ನಾಗಿರ್ಬೇಕು, ಇಲ್ಲದ್ರೆ ಮ್ಯಾಚ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಹಾ ಹೌದು ಹೌದು. ಒಬ್ಬರಿಗೆ ತೃಪ್ತಿ ಇನ್ನೊಬ್ಬರಿಗೆ ಅತೃಪ್ತಿ ತಂದ್ಕೊಳ್ಳಿ, ಆ ಮದುವೆ ನಿಲ್ಲೋದಿಲ್ವಲ್ಲ. ಕುಟುಂಬ ವೀಕ್ ಆಗಿದ್ರೆ ಬೇರೆ ಮನೆ ಹುಡ್ಕೋಬಹುದು, ಸ್ಥಿರತೆ ಇಲ್ಲದ್ರೆ ಇನ್ನೊಂದು ಊರಿಗೆ ಹೋಗ್ಬೋದು. ಆದರೆ ಶುಕ್ರ ಬಲಹೀನವಾಗಿದ್ರೆ ಇಬ್ಬರು ಒಂದೇ ಮನೆಯಾಗ ಉಳಿಯಕ್ಕಾಗೋದೇ ಇಲ್ಲ. ಹಾಗಾಗಿ ಶುಕ್ರ ಪ್ರಧಾನ. ಅಸಲು ಬಂದ ಉಳಿದಿರೋದೇ ಅದರ ಮೇಲೆ. ಯಾಕಂದ್ರೆ ಹಿಂದಿನ ಕಾಲದ ಧರ್ಮದ ಮೇಲೆ ಉಳಿತಾ ಇತ್ತು. ಆದ ಕಾರಣ ಗುರು ವೀಕ್ ಆದ್ರೆ ಆ ಗಂಡ ಹೆಂಡತಿ ಬಿಟ್ಟು ಹೋಗ್ತಿದ್ರು, ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಹಿಂದಿನ ಕಾಲದಲ್ಲಿ. ಇವತ್ತು ಹಂಗಲ್ಲ, ಇವತ್ತು ಶುಕ್ರ ಚೆನ್ನಾಗಿರ್ಬೇಕು. ಈಗ ಆಧಿಪತ್ಯಗಳನ್ನೇ ಒಂದು ಶುಭನೂ ಇರುತ್ತೆ, ಒಂದು ಅಶುಭನೂ ಇರುತ್ತೆ. ಈಗ ಗುರು ತಗೊಂಡಾಗ ಕುಟುಂಬ ಸ್ಥಾನನೂ ಇರುತ್ತೆ, ಮತ್ತೆ ಪಂಚಮನೂ ಇರುತ್ತೆ. ಆ ತರ ಇದ್ದಾಗ ಎರಡೂನು ಹೇಗೆ ಮಾಡ್ಬೇಕು? ನೀವು ಕುಟುಂಬ ಸ್ಥಾನ ಮಾತ್ರ ನೋಡಿ, ಪಂಚಮ ಬಿಟ್ಬಿಡಿ. ಪಂಚಮ ಪ್ರಶ್ನೆ ಬಂದಾಗ ಅದನ್ನ ನೋಡೋದು. ನೀವು ಯಾವ ಪ್ರಶ್ನೆ ಇತ್ತು ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ನೋಡ್ತೇವೆ, ಉಳಿದಿರ್ಲಿ ಅದು ಬೇರೆ ವಿಚಾರ. ಅಲ್ಲ, ಈಗ ಒಂದು ಗ್ರಹ ಎರಡು ಆಧಿಪತ್ಯ, ಶುಭ ಅಶುಭ ಎರಡೂ ಇರುತ್ತಲ್ಲ, ಅವಾಗ ಇದ್ರಮ್ಮ ಇವು ನಿಮಗೆ ಬೇಕಾದ ಒಂದೇ ಅಲ್ವಾ? ಅಂದ್ರೆ ಶುಭಾಶುಭ ಆಧಿಪತ್ಯ ಎರಡೂ ಇದ್ದಾಗ ಆ ಪ್ರಶ್ನೆಗೆ ಯಾವ್ದು ಇಂಪಾರ್ಟೆಂಟ್ ಅದು ತಗೊಳ್ತೇವೆ, ಅದಕ್ಕೆ ಮಾತ್ರ ಅದಕ್ಕೆ ಮಾತ್ರ ಅನಲೈಸ್ ಮಾಡ್ತೇವೆ. ಸರಿ ಸರಿ ಆಚಾರ್ಯ, ಧನ್ಯವಾದ. ಸೂರ್ಯನ ರೋಲ್ ಏನ್ ಸರ್ ಇದರಲ್ಲಿ? ಸೂರ್ಯನ ರೋಲು ಸೂರ್ಯ ವಿವಾಹಕ್ಕೆ ಸಹಕಾರ ಮಾಡೋದಿಲ್ಲ. ಸೂರ್ಯ ಶುಕ್ರ ಇಬ್ಬರು ಶತ್ರುಗಳೇ. ಸೂರ್ಯ ಅಂತಂದ್ರೆ ಮಿತಿ ಮೀರಿದ ಡಾಮಿನೇಷನ್, ಆಮೇಲೆ ಟೂ ಮಚ್ ಆಫ್ ಇಂಡಿಪೆಂಡೆನ್ಸ್. ಸೂರ್ಯ ಬಲವಾಗಿ ಇರಬಾರ್ದು, ಬಲಹೀನವಾಗೂ ಇರಬಾರ್ದು, ಮಧ್ಯಸ್ಥವಾಗಿರಬೇಕು. ಶುಭ ಸಂಬಂಧ ಬರಬೇಕು, ಹಾಗಿದ್ರೆ ನಡೀತದೆ, ಇಲ್ಲದ್ರೆ ಕಷ್ಟ. ಸರಿ, ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನೀವೇನ್ ಹೇಳಿದ್ರಿ ಅಂದ್ರೆ ಈಗ ಇದು ಲಗ್ನ ಕುಂಡಲಿಲಿ ಈಗ ಕಾರಕ ಈಗ ಗುರು ತಗೊಂಡ್ರೆ ಅದ್ರ ಬಲಹೀನ ಅಂದ್ರೆ ಇಟ್ ಈಸ್ ಡೆಬಿಲಿಟೇಟೆಡ್ ಇನ್ D1 ಚಾರ್ಟ್. ಬಟ್ ನವಾಂಶದಲ್ಲಿ ಅದು ಉಚ್ಚ ಸ್ಥಾನದಲ್ಲಿದೆ. ಹೌದು, ಆವರೇಜ್ ತಗೊಳ್ತೇವಮ್ಮ, ಆವರೇಜ್ ತಗೊಳ್ತೇವೆ. ಓಕೆ. ಆದ್ರೂ ಅಂದ್ರೆ ಈಗ ಪ್ರಾಬ್ಲಮ್ಸ್ ಮ್ಯಾರೇಜ್ ಮಧ್ಯಸ್ಥವಾಗಿರುತ್ತೆ, ಆವರೇಜ್. ಬೇರೆ ಗುರುಗಳೇ ನಮಸ್ತೆ. ನಮಸ್ಕಾರ ಗುರುಗಳೇ, ಈಗ ಕೆಲವೊಂದು ನಾವು ಅಂದ್ರೆ ಜಾತಕ ಅಂತಲ್ಲ, ನಾವು ಹಿಂದಿನವ್ರದ್ದು ಈಗ ಒಂದು 20-25 ವರ್ಷ ಇಲ್ಲ 30 ವರ್ಷದ ಹಿಂದೆ ನೋಡ್ತಾ ಇದ್ರೆ, ಯಾವ್ದೇ ಫ್ಯಾಮಿಲಿ ಒಂದು ಗಂಡು ಹೆಣ್ಣು ಅಂತ ತಗೊಂಡಾಗ ಅವ್ರಿಗೆ ಎಷ್ಟು ಜನ ಮಕ್ಕಳಿಗೆ ಅದೆಲ್ಲ ನೋಡಿದ್ರು ಸಹ ಗಂಡಿಗೆ ಏನೋ ಒಂದು ಪ್ಲಸ್ ಇದ್ರೆ ಹೆಂಡತಿಗೆ ಯಾವಾಗ್ಲೂ ಮೈನಸ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಗಂಡ ತುಂಬಾ ಜಿಪಣ ಆದ್ರೆ
ಹೆಂಡತಿ ತುಂಬಾ ಉದಾರಿಯಾಗಿರ್ತಾ ಇದ್ಲು. ಇಲ್ಲ ಗಂಡ ತುಂಬಾ ಥಿಂಕ್ ಮಾಡೋನಾದ್ರೆ ಹೆಂಡತಿ ಯಾವ ತರ ಅಂತಂದ್ರೆ ಅವ್ನ್ ಏನ್ ಹೇಳಿದ್ರೆ ಕೇಳ್ತಾರ. ಆದ್ರೆ ಅವ್ನ್ ತುಂಬಾ ಬುದ್ಧಿವಂತ ಆದ್ರೆ ಹೆಂಡತಿ ದಡ್ಡಿ ತರ. ಅಂದ್ರೆ ಆ ಗಂಡ ಹೇಳೋ ಮಾತು ಕೇಳ್ತಾಳೆ, ಕೇಳಲ್ಲ ಅಂತ ಹೇಳ್ತಿಲ್ಲ ನಾನು. ಅಂದ್ರೆ ಒಬ್ರು ನಾನು ಅಬ್ಸರ್ವ್ ಮಾಡಿದ್ದು ಇದ್ರಲ್ಲಿ ಎಷ್ಟು ರೈಟ್ ರಾಂಗ್ ಅಂತ ಗೊತ್ತಿಲ್ಲ, ತಾವ್ ಹೇಳ್ಬೇಕು ಹಿರಿಯರು. ಏನು ಅಂದ್ರೆ ಒಂದು ಅದು ಗಂಡ ಹೆಂಡತಿ 2 ಚಕ್ರ ಅನ್ನೋ ತರ ಇದ್ರೆ, ಒಂದು ಚಕ್ರ ಹೋದ್ರೆ ಇನ್ನೊಂದ್ ಚಕ್ರ ಕರ್ಕೊಂಡು ಹೋಗುತ್ತೆ ಅನ್ನೋ ತರ ಇರ್ತಾ ಇತ್ತು, ನಾನು ಅಬ್ಸರ್ವ್ ಮಾಡಿದ್ರಲ್ಲಿ. ಬಟ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಬಿಕಾಸ್ ಆಫ್ ಎಜುಕೇಶನ್ ಇರ್ಬೋದು, ಇಲ್ಲ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ಬೋದು, ನಮ್ಗೆ ಏನಾಗಿದೆ ಅಂದ್ರೆ ಇಬ್ರು ಇವತ್ತು ನಾನೇನ್ ಕಡಿಮೆ ಅನ್ನೋ ತರ ಆಗಿದೆ. ಬಟ್ ಅವತ್ತಿಗೂ ಇವತ್ತು ಜಾತಕ ನೋಡಿ ಮದುವೆ ಮಾಡ್ತಿದ್ರೆ, ಅವತ್ತು ಜಾತಕ ನೋಡಿ ಮದುವೆ ಮಾಡ್ತಾ ಇದ್ರು. ಬಟ್ ಡಿಫ್ರೆನ್ಸ್ ಆಗಿದ್ದು ಎಲ್ಲಿ ಅಂತ ಏನೋ ಹೇಳಕ್ ಆಗ್ತವ್ರಲ್ಲ. ಇಟ್ಸ್ ವೆರಿ ಈಸಿ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯದ ಹೇಳ್ದಂಗೆ ಕೇಳ್ತಿದ್ರು, ಇವತ್ತು ಕೇಳ್ತಾ ಇಲ್ಲ ಅಷ್ಟೇ. ಈ ಜ್ಯೋತಿಷ್ಯ ಹೇಳಿದ್ ಯಾರು ಕೇಳ್ತಿದ್ದಾರೆ? ಈಗ ಈ ಸಂಬಂಧವನ್ನ ಮಾಡ್ಕೊಳ್ಳಿ ಬೇಡ ಅಂತ ಯಾರು ಕೇಳ್ತಾ ಇಲ್ಲ. ಜ್ಯೋತಿಷ್ಯನ ರೋಲ್ ಯಾವಾಗ? ಫಸ್ಟ್ ಹಿಂದಿನ ಕಾಲದಲ್ಲಿ ಕೊನೆಗೆ ತೀರ್ಪು ಕೊಡೋ ಸ್ಥಾನದಲ್ಲಿ ಜ್ಯೋತಿಷ್ಯ ಇರ್ತಾ ಇದ್ದ, ಮಾಡ್ಕೋ ಬೇಡ ಅಂತ. ಇವತ್ತು ಫಸ್ಟ್ ಜಾತಕ ತೋರಿಸ್ತಾರೆ. ಫಸ್ಟ್ ಜಾತಕ ತೋರಿಸಿದಾಗ ಅವ್ರಿಗೆ ಏನ್ ಬೇಕು ಅಂತ ಕೇಳ್ತಾರೆ. ವಿದ್ಯಾ, ಉದ್ಯೋಗ ಇಷ್ಟು ಬೇಕು, ಹಣ ಇರ್ತೀಯಾ ಇಲ್ವಾ, ಅತ್ತಿ ಮಾವ ಕಾಟ ಇಲ್ವಾ, ಇಷ್ಟೇ ಕೇಳ್ತಾರೆ. ಅದನ್ನು ಹೇಳಿ ಎಸ್ ಅಂದ್ಬಿಟ್ರೆ ಆಮೇಲೆ ಅವರು ಜಡ್ಜ್ ಮಾಡ್ತಾರೆ, ಮಾಡ್ಕೋಬೇಕೋ ಬೇಡವೋ ಅಂತೇಳಿ ಆಮೇಲೆ ಅವ್ರು ಜಡ್ಜ್ ಮಾಡ್ತಾರೆ. ಸೊ ಇದು ಆಗಿರೋ ಪರಿಸ್ಥಿತಿ. ಈಗ ಇನ್ನು ರಿವರ್ಸ್ ಆಗ್ಬಿಟ್ಟಿದೆ. ಒಂದು ವೇಳೆ ಎಲ್ಲ ಆಯ್ಕೆ ಮಾಡ್ಕೊಂಡ ಮೇಲೆ ಜ್ಯೋತಿಷ್ಯನ ಹತ್ರ ಹೋಗಿ ಪ್ರಶ್ನೆಗಳು ಕೇಳಬೇಕು. ಈ ರೀತಿ ಇರ್ತೀಯಾ? ಇವಾಗ ಯಾರು ಪ್ರಶ್ನೆಗಳು ಕೇಳ್ತಾ ಇಲ್ಲ. ಗುಣಗಳು ಎಷ್ಟು ಬರ್ತಾ ಇದೆ, ಜಾತಕ ಚೆನ್ನಾಗಿದ್ಯಾ, ಇಷ್ಟೇ. ಇಲ್ವಾ ಜಾತಕ ಚೆನ್ನಾಗಿದ್ಯಾ ಇಲ್ವಾ ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾವೇನು ಹೇಳಕ್ಕಾಗತ್ತೆ? ಇಲ್ಲ ಆ ಹುಡುಗಿ ಗುಣ ಹೇಗಿರುತ್ತೆ, ನಮ್ಮ ಮನೆಗೆ ಒಂದು ಅಡ್ಜಸ್ಟ್ ಆಗ್ತಾಳ, ಅತ್ತೆ ಮಾವ ಗೌರವ ಕೊಡ್ತಾಳ, ಅವಳ ಥಿಂಕಿಂಗ್ ಹೆಂಗಿರುತ್ತೆ, ಅವಳ ಆಲೋಚನೆ ಹೆಂಗಿರುತ್ತೆ, ಇಬ್ಬರು ವೈವಾಹಿಕ ಜೀವನ ದಾಂಪತ್ಯ ಸುಖ ಚೆನ್ನಾಗಿರುತ್ತಾ ಇಲ್ವಾ, ಏನಾದ್ರೂ ಆರೋಗ್ಯದ ಸಮಸ್ಯೆಗಳು ಬರುತ್ತಾ ಇಲ್ವಾ, ಇದು ಯಾರು ಕೇಳ್ತಾ ಇಲ್ಲ. ಈಗ ಹೇಳ್ತಾ ಇಲ್ಲ. ಹೇಳೋ ಪುರುಸೊತ್ತು ಯಾರಿಗೆ ಅಸಲು ಹೊಟ್ಟೋಗ್ಬಿಟ್ಟಿದೆ, ಹೇಳೋದೇ ಹೋಗಿದೆ. ಇನ್ನೊಂದು ಕ್ವಶನ್ ಗುರುಗಳೇ, ಈಗ ಏನು ಅಂತಂದ್ರೆ ಈಗ ಒಂದು ಗಂಡ ಆಗ್ಲಿ ಹೆಣ್ಣಾಗ್ಲಿ, ಒಂದು ಹೆಣ್ಣು ಒಂದ್ ಮನೆಗ್ ಬರುತ್ತೆ ಅಂತಂದಾಗ ಆಕೆ ಹುಟ್ಟಿರೋ ಎನ್ವಿರಾನ್ಮೆಂಟ್ ಬೇರೆ ಕಡೆ ಇರುತ್ತೆ, ಇನ್ನೊಂದು ಹೋಗೋ ಮನೆ ಬೇರೆ ತರ ಇದ್ದೇ ಇರುತ್ತೆ. ಯಾಕಂದ್ರೆ ಸ್ವಂತ ಅಣ್ಣ ತಮ್ಮಂದ್ರು ಅಂದ್ರೇನೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇನ್ನ ಒಂದು ಬೇರೆ ಕುಟುಂಬ ಅಂತಂದಾಗ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅಂದ್ರೆ ಅವ್ರು ಮಾಡೋ ರಿಚುವಲ್ಸ್ ಇರ್ಬೋದು ಅಥವಾ ಏನೇ ಆಗ್ಲಿ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ಬಂದು ಅಡ್ಜಸ್ಟ್ ಆಗ್ತಾರ ಇಲ್ವಾ ಅಂತ ನಾವು ಜಾತಕದಲ್ಲಿ ಯಾವ ಮನೆಯಲ್ಲಿ ನೋಡ್ಬೇಕಾಗತ್ತೆ ಗುರುಗಳೇ? ಎರಡನೇ ಮನೆ ಗುರು ನೋಡ್ತೇವೆ, ಎರಡನೇ ಮನೆ ದ್ವಿತೀಯ ಸ್ಥಾನ ನೋಡ್ತೇವೆ. ಓಕೆ, ಗ್ರಹಗಳಲ್ಲಿ ಅದೇ ಗುರು ಓಕೆ, ಗುರುಗ್ರಹ ಶನಿಗ್ರಹ ಮುಖ್ಯ. ಸ್ಥಿರತೆ, ಯಾಕಂದ್ರೆ ಪೇಶನ್ಸ್ ಬೇಕು. ಆ ಪೇಶನ್ಸ್ ಕೂಡ ಶನಿ ಬರ್ತದೆ. ಇಲ್ಲ ಧಾರ್ಮಿಕವಾಗಿ ಅಡ್ಜಸ್ಟ್ ಮಾಡಿಕೊಳ್ಳೋದು ಬೇರೆ. ಧಾರ್ಮಿಕವಾಗಿ ಅವ್ರು ಹೇಳಿದ್ದು ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂಬೋದು ಒಂದು ರೀತಿ. ಆದರೆ ಶನಿ ಏನು ಸೂಚನೆ ಮಾಡ್ತಾರೆ ಅಂದ್ರೆ ಕಂಪಲ್ಷನ್. ಅಯ್ಯೋ ಅವ್ರೇನೋ ಹೊರಗಾಗ್ಬಿಟ್ರೆ ಹೆಂಗೆ, ನನ್ನ ಗಂಡ ಹೊಡೆದ್ರೆ ಹೇಗೆ, ಅತ್ತೆ ಮಾವ ಡಿವರ್ಸ್ ಕೊಟ್ಬಿಟ್ರೆ ಹೇಗೆ, ಈ ಹೆದರ್ಕೊಂಡು ಜೀವನ ಮಾಡ್ತಿದ್ರು ಕೆಲವಿನ ಜನ. ಅದು ಶನಿ. ಆಚಾರ್ಯರೇ, ಈ ಜಾತಕದಲ್ಲಿ ಜಾತಿಯಿಂದ ಅಂತರ್ಜಾತಿ ವಿವಾಹ ಆಗಿರ್ಬೋದು ಅಥವಾ ಪ್ರೇಮ ವಿವಾಹ, ಅದನ್ನು ಹೇಳ್ಬೋದಾ ಆಚಾರ್ಯರೇ? ಸ್ವಲ್ಪ ಮಟ್ಟಿಗೆ ಹೇಳ್ಬೋದಮ್ಮ, ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ವರ್ಣ ಬಗ್ಗೆ ಹೇಳ್ತೇವೆ ನಾವು. ಶಾಸ್ತ್ರ ಹೇಳೋ ವರ್ಣವೇ ಬೇರೆ, ಈಗ ಇರೋ ವರ್ಣವೇ ಬೇರೆ. ಹಾಗಾಗಿ ಇದು ಕನ್ಫ್ಯೂಷನಲ್ ಫ್ಯಾಕ್ಟರ್. ಇದು ಸ್ವಲ್ಪ ಮಟ್ಟಿಗೆ ಹೇಳ್ಬೋದು. ಬೇರೆ ಪ್ರಶ್ನೆ? ಆಚಾರ್ಯ ನಮಸ್ಕಾರ. ನಮಸ್ಕಾರ. ಇವಾಗ 7th ಲಾರ್ಡ್ ಏನಿದಾನೆ, ಒಬ್ರು ಮ್ಯಾಲೆಫಿಕ್ ಇರಬಹುದು ಅಥವಾ ಬೆನಿಫಿಕ್ ಪ್ಲಾನೆಟ್ ಇರಬಹುದು. ಇವೆರಡರಲ್ಲಿ ಏನು ಡಿಫ್ರೆನ್ಸ್? ಮ್ಯಾಲೆಫಿಕ್ ಇದ್ರೆ ಏನಾಗುತ್ತೆ, ಬೆನಿಫಿಕ್ ಇದ್ರೆ 7th ಲಾರ್ಡ್ 7th ಹೌಸ್ ಅಲ್ಲ, 7th ಹೌಸ್ ಲಾರ್ಡ್. 7th ಹೌಸ್ ಲಾರ್ಡ್ ಗುರು ಆದ್ರೂ ಶನಿ ಆದ್ರೂ ಅವರ ಮನೆಗೆ ಅವ್ರು ಒಳ್ಳೇದೆ. ಮ್ಯಾಲಿಫಿಕ್ ಅಥವಾ ಬೆನಿಫಿಕ್ ಅಂತಂಬೋ ಡಿಫ್ರೆನ್ಸ್ ಯಾವಾಗ ಹೇಳ್ತೇವೆ ಅಂತಂದ್ರೆ, ಒಬ್ಬ ಮನೆಗೆ ಇದ್ದಾಗ, ಬೇರೆ ಭಾವದಲ್ಲಿ ಇದ್ದಾಗ. ಈಗ ನಾನು ಬೇರೆಯವ್ರ ಮನೆಗೆ ಹೋದ ಅಂತ ಅಂದ್ಕೊಡಿ, ಅದು ಅನುಕೂಲವಾ ಪ್ರತಿಕೂಲವಾ ಅಂತ ನೋಡ್ತೇನೆ. ನನ್ನ ಮನೆಯಲ್ಲಿ ನಾನು ನೋಡಲ್ವಲ್ಲ, ನನ್ನ ಮನೆಯೇ. ಸೊ ಬೆನಿಫಿಕ್ ಯಾವ ಗ್ರಹ ಆ ಮನೆಗೆ ಅದು ಬೆನಿಫಿಕ್, ಇವನ್ ದೋ ಇಟ್ ಇಸ್ ಮ್ಯಾಲಿಫಿಕ್. ನಮಸ್ಕಾರ. ಮತ್ತು ನಾವು ಮ್ಯಾಚ್ ಮೇಕಿಂಗ್ ಅಲ್ಲಿ ಅತ್ತೆ ಸೊಸೆದು ಮ್ಯಾಚ್ ಆಗುತ್ತಾ ಅಂತ ನೋಡಬಹುದಾ?
ಈಗ ಗಂಡ ಹುಡುಗಿ ಹೆಂಡತಿಯರು ಮ್ಯಾಚ್ ಮಾಡೋದಕ್ಕೆ ಕಷ್ಟ ಆಗ್ತೀನಿ, ಅತ್ತೆ ಸೊಸೆಯರು ಎಲ್ಲಿ ಮ್ಯಾಚ್ ಮಾಡೋಣ ಹೇಳಿ? ಇಷ್ಟವರೆಗೂ ಯಾರು ಅದು ಮಾಡಿಲ್ಲ, ಏನಾದ್ರೂ ಇಷ್ಟವರೆಗೂ ಅದು ಮಾಡಿಲ್ಲ. ಏನಾದ್ರೂ ಮಾಡಬಹುದಾ? ಹೊಸ ಯಾಕಂದ್ರೆ ಆಲೋಚನೆ. ನಾವು ತುಂಬಾ ಕೇಸಸ್ ನೋಡ್ತಾ ಇದ್ದೇವೆ, ಅತ್ತೆ ಸೊಸೆಗೆ ಮ್ಯಾಚ್ ಆಗೋದಿಲ್ಲ ಅಲ್ಲ ಮದುವೆ ಆದ್ಮೇಲೆ. ಹೌದು, ಅದು ಜನರೇಷನ್ ಗ್ಯಾಪ್ ಅದು. ಹಾ. ಅತ್ತೆ ಬಂದು ಜನ್ ಎಕ್ಸ್ ಇರ್ತಾರೆ, ಇವ್ರು ಜನ್ ಜಿ ಇರ್ತಾರೆ. ಅವ್ರು ಮಾಡೋ ಕೆಲಸ ಇವ್ರು ಮಾಡಲ್ಲ, ಇವ್ರು ಮಾಡೋ ಕೆಲಸ ಅವ್ರು ಮಾಡಲ್ಲ. ಅದು ಆಬ್ವಿಯಸ್ಲಿ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಜಾತಕ ನೋಡೋದ್ಬೇಕಿಲ್ಲ. ಹಾ, ಹಾ. ಅವ್ರು ಜನ್ ಎಕ್ಸ್ ಇದ್ರೆ ಅಂದ್ಕೊಂಡು ನಮ್ಮ ಕಾಲದಲ್ಲಿ ನಮ್ಮ ಅತ್ತೆ ಮನೆಗೆ ನಾವೆಲ್ಲ ಹೀಗಿರಲ್ಲ ಅಂತ ಹೇಳ್ತಾರೆ. ಹೌದು. ಇವ್ರು ಯಾಕೆ ಹೇಳ್ತಾರೆ? ಇವ್ರಿಗೆ ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟೇ ಇರೋದಿಲ್ಲ. ಹೋಗ್ಲಿ, ಆ ಅತ್ತೆ ಯಾರು ಇರ್ತಾರೋ ಅವ್ರ ಮಗಳಿಗೆ ಯಾಕೆ ಹೇಳ್ಕೊಟ್ಟಿರ್ತಾಳ? ಇಲ್ವಲ್ಲ, ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾ, ಹಾ. ಇದೆಲ್ಲ ಕೂಡ ಕುಟುಂಬ ಸ್ಥಾನ ಬಲಹೀನ ಆದಾಗ ಇದೆಲ್ಲ ಬರುತ್ತೆ. ಓಕೆ, ಓಕೆ, ಓಕೆ. ನಮಸ್ಕಾರ ಆಚಾರ್ಯ, ವೆರಿ ಬೆಸ್ಟ್ ಪ್ರೆಸೆಂಟೇಶನ್ ಇತ್ತು ಇವತ್ತಿಂದು. ಥ್ಯಾಂಕ್ ಯು. ಆಚಾರ್ಯರೇ, ಇಷ್ಟು ಅಂಶಗಳನ್ನು ನಾವು ಪರಿಶೀಲನೆ ಮಾಡೋದಾದ್ರೆ ಆತರ ಸಿಗುತ್ತಾ? ಎಲ್ಲಿ ಅಸಾಧ್ಯ ಅಲ್ವಾ ಅದು? ಎಲ್ಲಾ ಗ್ರಹಗಳು ನಮ್ಮ ಅಟ್ಲೀಸ್ಟ್ ಗುರು ಕಾರಕ ಮತ್ತೆ ಗುರು ಮಾತ್ರ ಚೆನ್ನಾಗಿದ್ರು ಎಷ್ಟೋ ಫ್ಯಾಮಿಲಿಗಳು ಇದಾಗಿರುತ್ತೆ ಅಲ್ವಾ? ನಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನ, ದ್ವಿತೀಯ ಸ್ಥಾನ, ಗುರು ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಅವ್ರಿಗೆಲ್ಲ ಮ್ಯಾಚ್ ಆಗೋದು ಸಿಗುತ್ತಮ್ಮ. ನಮ್ಮ ಜಾತಕ ಬಲಹೀನವಾಗಿದ್ರೆ ಏನು ಪ್ರಯತ್ನ ಮಾಡಿದ್ರು ಸಿಗೋದಿಲ್ಲ. ಜ್ಯೋತಿಷ್ಯ ಎಷ್ಟು ಒಳ್ಳೆ ಜಾತಕವನ್ನು ತೋರಿಸಿದ್ರು ಕೂಡ ಲಾಸ್ಟ್ ಮೂಮೆಂಟ್ಗೆ ಆ ಹುಡುಗ ನಂಗೆ ಈ ಹುಡುಗಿ ಬೇಕಾಗಿಲ್ಲ ಅಂತಾನೆ ಹೇಳ್ತಾನೆ. ದಿಸ್ ಇಸ್ ಪ್ರಾಕ್ಟಿಕಲ್ ಆನ್ಸರ್. ನಾನು ನೋಡಿದ್ದೇನೆ, ಒಳ್ಳೆ ಜಾತಕ ಚೆನ್ನಾಗಿರುತ್ತೆ, ಮ್ಯಾಚ್ ಆಗುತ್ತೆ, ಆದ್ರೆ ಹುಡುಗ ಏನ್ ಮಾಡ್ತಾನೆ, ನಂಗೆ ಈ ಹುಡುಗಿ ಬೇಕಿಲ್ಲ ಅಂತ. ಪ್ರತಿಯೊಂದು ವಿವಾಹದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಜ್ಯೋತಿಷ್ಯನಾದವನು ಒಂದು ಮ್ಯಾಚ್ ಬಂದಿದೆ ಅಂತಂದ್ರೆ ಬಂದಂತ ಹುಡುಗಿನೇ ರಿಸರ್ಚ್ ಮಾಡ್ಕೊಂತಿರ್ತಾನಂತೆ, ಈ ಹುಡುಗಂದು ಹೇಗಿದೆ ಅಂತ ನೋಡೋದೇ ಇಲ್ಲ. ದಟ್ ಇಸ್ ಅ ಪ್ರಾಬ್ಲಮ್. ಈ ಹುಡುಗಗೆ ಅಟ್ಲೀಸ್ಟ್ ಆ ತರ ಹುಡುಗಿ ಯಾವ ತರ ಹುಡುಗಿ ಬರುವಂತ ಯೋಗ ಇದೆ ಅಂತ ಜಾತಕ ಇವಂದು ನೋಡ್ಬೇಕು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಹೌದು ಹೌದು. ನಮಸ್ತೆ, ಹೇಳಿ. ಈಗ ಗುರುಬಲ ಇದೆ, ಇವಾಗ ನೋಡಿ ಮದುವೆ ಮಾಡ್ರಿ. ಗುರುಬಲ ಇಲ್ಲ ಅಂದ್ರೆ ಮತ್ತೆ ಲೇಟ್ ಆಗತ್ತೆ ಅಂತ ಹೇಳ್ತಾರೆ, ಮದುವೆ ಮಾಡ್ಲಿಕ್ಕೆ ಆಗಲ್ವಲ್ಲ? ಗುರುಬಲ ಇಲ್ಲೇದಾಗ ಸಾಧ್ಯತೆಗಳು ಇದೆಯಾ? ಹೇಗೆ? ಮದುವೆಗೆ ಗುರುಬಲ ಬೇಕಿಲ್ಲ, ಅಂದ್ರೆ ಮದುವೆ ಮಾಡೋದಕ್ಕೆ ಗುರುಬಲ ಬೇಕಿಲ್ಲ, ಮದುವೆ ಪ್ರಯತ್ನಗಳಿಗೆ ಗುರುಬಲ ಬೇಕು. ಗುರುಬಲ ಇದ್ರೆ ಪ್ರಯತ್ನಗಳು ಸ್ಮೂತ್ ಆಗುತ್ತೆ, ಇಲ್ಲದ್ರೆ ನಿಧಾನ ಆಗ್ತದೆ. ಅಷ್ಟೇ ಆಗ್ಲಿ, ನೀವು ಮದುವೆ ಮಾಡ್ಕೊಳ್ಳೋ ಟೈಮಿಗೆ ಗುರುಬಲ ಬೇಕಿಲ್ಲ, ಉಪನಯನಕ್ಕೆ ಬೇಕು, ಇದಕ್ಕೆ ಬೇಕಿಲ್ಲ. ಸರಿ, ಮತ್ತೆ ಈ ಮದ್ವೆ ಇದ್ರಲ್ಲಿ ಜಾತಕದಲ್ಲಿ ಈಗ ಇನ್ನೊಂದು ಪ್ರಾಬ್ಲಮ್ ನಾವ್ ಏನ್ ನೋಡ್ತಿದೀವಿ ಅಂತ ಅಂದ್ರೆ, ಈ ತಾಯಿ ಹೇಳ್ದಂಗೆ ಕೇಳ್ತಾರಲ್ಲ ಗುರುಜಿ. ಅಂದ್ರೆ ಈಗ ಹೆಂಡತಿ ಬಂದ್ರು ನೀವ್ ಹೇಳಿದ್ರೆ ಜೆನ್ಸಿ ಇದು ಗ್ಯಾಪ್ ಇರೋದು. ಇವಾಗ ತಾಯಿ ಈಗ ಹಳೆ ಕಾಲದಲ್ಲಿ ಮಾಡ್ತಿದ್ವಿ ಅಂದ್ರೆ, ಈಗ ಹಸ್ಬೆಂಡ್ ಅವ್ರ ಅಮ್ಮನ್ ತರಾನೇ ಹೇಳ್ತಾರೆ, ಲೈಕ್ ಇದನ್ನ ಫಾಲೋ ಮಾಡ್ಬೇಕು ಅಂತ. ಹೌದು ಮೇಡಮ್, ಇದೆ ಕುಟುಂಬ ಸ್ಥಾನದ ಸಮಸ್ಯೆಗಳಿದೆಲ್ಲ. ಎರಡನೇ ಮನೆ ವೀಕ್ ಆಗಿದ್ದಾಗ ಇದೆಲ್ಲ ಬರ್ತದೆ. ಗಂಡ ತಾಯಿ ಹೇಳ್ದಂಗೆ ಕೇಳ್ತಾನೆ, ಅಥವಾ ಫ್ರೆಂಡ್ಸ್ ಹೇಳ್ದಂಗೆ ಕೇಳ್ತಾನೆ, ಅಥವಾ ಬೇರೆ ಯಾರು ಹೇಳಿದ್ರೆ ಇವ್ರು ಹೇಳಿದ ಮಾತು ಬಿಟ್ಟು ಎಲ್ಲ ಕೇಳ್ತಾನೆ. ಅದಕ್ಕೆ ದ್ವಿತೀಯ ಸ್ಥಾನಗಳು ನೋಡ್ಬೇಕು. ನಮಸ್ತೆ. ಇದರಲ್ಲಿ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಎಲ್ಲರೂ ಪರಿಗಣಿಸುವಂತದ್ದು ಒಂದು 7ನೇ ಮನೆ ಇರ್ತಕ್ಕಂಥ ಕುಜ ದೋಷ, ಮತ್ತೆ ಎರಡನೇದು ಈಗ ಹಿಂದಿನ ಕಾಲದ ಜಾಯಿಂಟ್ ಫ್ಯಾಮಿಲಿ, ಮತ್ತೆ ಇವಾಗಿನ ನ್ಯೂಕ್ಲಿಯಸ್ ಫ್ಯಾಮಿಲಿ. ಹೌದು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ತಿಳಿಸಿಕೊಡೋಣ. ಯಾಕೆಂದ್ರೆ ಈ ಮಾಮೂಲಾಗಿ ನಾವೇನ್ ಹೇಳ್ತೇವೆ, ದ್ವಿತೀಯ ಸ್ಥಾನ ಅಂತಂದ್ರೆ ನಾವು ಬರೀ ತಂದೆ ತಾಯಿ ಅತ್ತಿ ಮಾವ ಅಷ್ಟೇ ಅಂದ್ಕೊಳ್ತೇವೆ. ಆಕ್ಚುಲಿ ಏನಂತಂದ್ರೆ ದ್ವಿತೀಯ ಸ್ಥಾನ ಅಂತಂದ್ರೆ ಸಮಾಜ ಕೂಡ ಬರ್ತದೆ. ನೀವು ಯಾರ ಮನೆ ಫಂಕ್ಷನ್ಗೆ ಹೋದ್ರಿ ಅನ್ಕೊಳ್ಳಿ, ಅವರೆಲ್ಲ ಕೂಡ ನಿಮಗೆ ದ್ವಿತೀಯ ಸ್ಥಾನ ಕೆಳಗೆ ಬರ್ತಾರೆ. ಯಾಕಂದ್ರೆ ನಾವು 4 ಗೋಡೆ ಒಳಗೆ ಸಂಸಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವು ಹೊರಗಡೆ ಬರಲೇಬೇಕು, ಅಕ್ಕಪಕ್ಕದವ್ರ ಮನೆ ಬೆರಿಬೇಕು, ಆಫೀಸಲ್ಲಿ ಬೆರಿಬೇಕು, ಜನಗಳ ಸಮುದಾಯ ಇದ್ದೇ ಇರುತ್ತೆ. ನಾವು ಬೇರೆಯವ್ರ ಜೊತೆ ಯಾರ ಜೊತೆ ಬೆರೆತಿದ್ದೇವೋ ಅದೆಲ್ಲ ಕುಟುಂಬದ ಕೆಳಗೆ ಬರ್ತದೆ. ಸೊ ಹಾಗಾಗಿ ದ್ವಿತೀಯ ಸ್ಥಾನ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಒಳ್ಳೆ ರ್ಯಾಪೋ ಇರುತ್ತೆ, ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರ್ತಾರೆ, ಅಪ್ಪ ಅಮ್ಮನ ಜೊತೆ ಅತ್ತಿ ಮಾವನ ಜೊತೆ ಚೆನ್ನಾಗಿರ್ತಾರೆ, ಆಫೀಸಲ್ಲಿ ಅಂದ್ರೆ ವಿವಾಹದ ವಿಚಾರದಲ್ಲಿ ಯಾವ ತರದ ಕಾನ್ಫ್ಲಿಕ್ಟ್ ಇರೋದಿಲ್ಲ. ಅದೇ ದ್ವಿತೀಯ ಸ್ಥಾನ ವೀಕ್ ಆದರೆ ಈ ಕುಟುಂಬಕ್ಕೂ ಸಮಾಜಕ್ಕೂ ಇವರಿಬ್ಬರಿಗೂ ಕಾನ್ಫ್ಲಿಕ್ಟ್ ಆಗ್ತದೆ. ಒಂದು ಮದುವೆಗೆ ನಾನು ಬರಲ್ಲ ಅಂತ ಒಬ್ರು, ನಾವು ಹೋಗ್ತೀನಿ ಅಂತ ಒಬ್ರು, ನಿಮ್ಮ ಮನೆಗೆ ನಾನು ಬರಲ್ಲ ಅಂತ ಒಬ್ರು, ಈ ರೀತಿ ಗಲಾಟೆಗಳಾಗ್ತದೆ. ಸೊ ಇದೆಲ್ಲ ಏನಾಗುತ್ತೆ, ಸಣ್ಣ ದೊಡ್ಡದಾಗಿ ಒಂದೇ ಸಲ ಬರ್ಸ್ಟ್ ಆಗಿರ್ತದೆ.
ನಾನು ಹೇಳ್ತೇನೆ, ಪ್ರಾಕ್ಟಿಕಲಿ ಆ ದ್ವಿತೀಯ ಸ್ಥಾನದ ಬಗ್ಗೆ ಅನಲೈಸ್ ಮಾಡೋ ಕಾಲಕ್ಕೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೇನೆ. ನಮಸ್ಕಾರ. ಈಗ ಕುಜದೋಷ ಇದೆ, ಮದುವೆ ಎಲ್ಲ ವಿಳಂಬ ಆಗುತ್ತೆ ಅಂತ ಹೇಳ್ತಾರಲ್ಲ ಗುರುಗಳೇ. ಹಾ, ಆಗತ್ತಮ್ಮ. ಕುಜದೋಷ ಇದ್ರೂ ಆಗ್ತದೆ. ಯಾಕಂದ್ರೆ ಕುಜದೋಷ ಇರೋರು ಸಿಗ್ಬೇಕಲ್ಲ, ಆವಾಗ ಸ್ವಲ್ಪ ವಿಳಂಬ ಆಗ್ತದೆ. ಬಟ್ ಈ ಜನರೇಷನಲ್ ಪ್ರಾಬ್ಲಮ್ ಇಲ್ಲ, ಹಿಂದಿನ ಜನರೇಷನಲ್ ಪ್ರಾಬ್ಲಮ್ ಇರ್ತಿತ್ತು. ಈ ಜನರೇಷನಲ್ಲಿ 100ಗೆ 95% ಎಲ್ಲರಿಗೂ ಕುಜದೋಷ ಇರುತ್ತೆ. ಜೆನ್ಜಿ ದಟ್ ಇಸ್ ದ ಬೆಸ್ಟ್. ಅಂದ್ರೆ ಒಂದು ಅನುಕೂಲ ಅವ್ರಿಗೆ ಏನಂತಂದ್ರೆ ಎಲ್ಲರಿಗೂ ಕುಜದೋಷ ಇದೆ, ಯಾಕಂದ್ರೆ ಎಲ್ಲರಿಗೂ ಧೈರ್ಯ ಇದೆ, ಎಲ್ಲರಿಗೂ ಟಾಲರೆನ್ಸ್ ಇಲ್ಲ, ಎಲ್ಲರಿಗೂ ಪೇಷನ್ಸ್ ಇಲ್ಲ. ಹಾಗಾಗಿ ಈ ಕಾಲದಲ್ಲಿ ಆಗೋಗುತ್ತೆ. ಹಿಂದಿನ ಕಾಲದಲ್ಲಿ ಕುಜದೋಷ ಇದ್ದವರೇ ಹುಡುಕೋದು ತುಂಬಾ ಕಷ್ಟ ಆದ ಕಾರಣ ಲೇಟ್ ಆಗ್ತಾ ಇತ್ತು. ಬಟ್ ನಾಟ್ ನೌ. ಹೇಳಿ. ಇದು ಕುಜದೋಷ ಇರೋರ್ಗೆ ಮಾಡ್ಕೋಬೇಕಾ ಗುರುಗಳೇ? ಒಬ್ರಿಗಿದ್ದು ಒಬ್ರಿಗಿಲ್ಲ ಅಂದ್ರೆ ನಡೆಯುತ್ತಾ ಗುರುಗಳೇ, ಹೇಗೆ ಅಂತ? ಸಾಮಾನ್ಯವಾಗಿ ಶಾಸ್ತ್ರ ಹೇಳುತ್ತಂದ್ರೆ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಕುಜದೋಷ ಇದ್ದವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳುತ್ತೆ. ಇಲ್ಲದ್ರೆ ಸರ್ವೈವ್ ಆಗಲ್ಲ. ಈಗ ಯಾವಾಗ ಒಬ್ರು ಬೈತಾ ಇದ್ದು ಇನ್ನೊಬ್ರು ಸುಮ್ಮನೆ ಇರೋದಿಲ್ವಲ್ಲ, ಅವ್ರು ಎಂದೋ ಒಂದಿನ ಅವರು ರಿವರ್ಸ್ ಆಗ್ಬಿಡ್ತಾರೆ. ದಿನಾಗೂ ಗಂಡ ಹೆಂಡತಿ ಇಬ್ರು ಬೈಕೊಳ್ತಾ ಇದ್ರು ಅಂತ ಅಂದ್ಕೊಳ್ಳಿ, ಅದು ಏನ್ ತೊಂದರೆ ಇಲ್ಲ, ಇದು ನಿತ್ಯ ಕೃತ್ಯ ಆಗ್ಬಿಡ್ತದೆ. ಯಾವಾಗೂ ಗಂಡನೇ ಬೈತಾ ಇದ್ದು ಏನಾಗುತ್ತೆ, ಒಂದಿನ ಆಕೆ ಸೂಸೈಡ್ ಅನ್ನ ಮಾಡ್ಕೊಳ್ತಾಳೆ, ಇಲ್ಲದ ಇವನನ್ನ ಕೊಂದು ಬಿಡ್ತಾಳೆ. ಅದು ತುಂಬಾ ಡೇಂಜರ್ ಅಲ್ವಾ? ತುಂಬಾ ಡೇಂಜರ್ ಗುರುಗಳೇ. ಅದಕ್ಕೆ ಕುಜದೋಷ ಇದ್ದವ್ರನ್ನೇ ಮದುವೆ ಮಾಡ್ಕೊಂಬ ಕ್ಷೇಮ. ಓಕೆ ಗುರುಗಳೇ, ಧನ್ಯವಾದಗಳು. ಬರೀ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರಮ್ಮ. ಇದು ಚಂದ್ರ ಆಗ್ಲಿ ಅಥವಾ ಬುಧ ಆಗ್ಲಿ ವ್ಯಯಸ್ಥಾನದಲ್ಲಿ ಇದ್ರೆ ಅದು ಯಾವ ರೀತಿ ತಗೋಬೇಕು? ನೋಡಮ್ಮ, ಜಾತಕ ಅನಲೈಸ್ ಮಾಡೋಕಲ್ಲ ಹೇಳ್ತೇನೆ. ಸೂತ್ರ ಅಲ್ವಾ ಅದು? ಸೂತ್ರ 12ನೇ ಮನೆಗೆ ಚಂದ್ರ ಇದ್ದ ಅಂತಂದ್ರೆ ಯಾವ ವಿಷಯಕ್ಕೆ? ವಿವಾಹದ ವಿಚಾರಕ್ಕೆ ಹೇಳ್ತಿದ್ದೀರಾ? ವಿವಾಹದ ವಿಚಾರ. ಚಂದ್ರ ಶುಭ ಗ್ರಹವೋ ಪಾಪಗ್ರಹವೋ? ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶುಭ ಗ್ರಹ ಆದ್ರೆ ಒಳ್ಳೇದು, ಪಾಪಗ್ರಹ ಆದ್ರೆ ಕೆಟ್ಟದ್ದು. ಅದು ಶತ್ರು ಸ್ಥಾನದಲ್ಲಿದ್ರೆ ಚಂದ್ರ ಗುರುಗಳೇ? ಶತ್ರು ಬಿಡಿ, ಇನ್ನ ನಾವು ಡೀಪ ಹೋದಾಗ ಆನ್ಸರ್ ಬರುತ್ತೆ. ಸಂಕ್ಷಿಪ್ತವಾಗಿ ನೋಡಂಗಿದ್ರೆ ಶುಭ ಗ್ರಹವ ಪಾಪಗ್ರಹ ಅಷ್ಟೇ ನೋಡ್ತೇವೆ. ಶತ್ರು ಗ್ರಹ ಇದ್ರೆ ಕಂಫರ್ಟ್ ಇರಲ್ಲ ಅಷ್ಟೇ. ಶುಕ್ರನ ಕಾರಕತ್ವಗಳು ಕಂಫರ್ಟ್ ಇರಲ್ಲ. ಶತ್ರು ಮನೆಯಲ್ಲಿದ್ರೆ ಗುರುಗಳೇ? ಅದೇ ಶುಕ್ರನ ಕಾರಕತ್ವಗಳೇನಿದೆ ಅದು ಕಂಫರ್ಟ್ ಇರಲ್ಲ, ಮನಸ್ಸು ಸ್ಥಿರವಾಗಿರಲ್ಲ. ಹಾಗೆ. ಧನ್ಯವಾದಗಳು. ಹೇಳಿ. ಹಿಂದಿನ ಕಾಲದಲ್ಲಿ ಏಜ್ ಡಿಫರೆನ್ಸ್ ಮಾಡ್ತಾ ಇದ್ರಲ್ಲ, ಅದೇ ಲಾಜಿಕ್ ಇದೆ ಆಕ್ಚುಲಿ? ಹೌದು. ಏಜ್ ಡಿಫ್ರೆನ್ಸ್ ಯಾಕೆ ಮಾಡ್ತಿದ್ರು ಅಂದ್ರೆ, ಹಿಂದಿನ ಕಾಲದಲ್ಲಿ ಹುಡುಗಿಗೆ ಯೌವನ ಬೇಗ ಬಂದ್ಬಿಡ್ತದೆ. 15 ಇಯರ್ಸ್ಗೆ ಬಂದ್ಬಿಡ್ತಾ ಇತ್ತು ಆವಾಗಿನ ಕಾಲದಲ್ಲಿ. ಅದಕ್ಕೆ ಹುಡುಗಿಗೆ ಬೇಗ ಮದುವೆ ಮಾಡ್ತಿದ್ರು. ಅದೇ ಹುಡುಗನಿಗೆ 30 ಇಯರ್ಸ್ಗೆ ಬರ್ತಿತ್ತು ಯೌವನ. ಅಂದ್ರೆ ಸ್ಟ್ಯಾಂಡರ್ಡ್ ಆವತ್ತಿನ ಜೀವನ ಶೈಲಿ, ಸಮಾಜ ಇದೆಲ್ಲ ನೋಡ್ಕೊಂಡ್ರೆ ಹುಡುಗನಿಗೆ 30 ಇಯರ್ಸ್ಗೆ ಬರ್ತಾ ಇತ್ತು. ಅದಕ್ಕಾಗಿ ಹುಡುಗನ ಸ್ವಲ್ಪ ಏಜ್ ಜಾಸ್ತಿ, 30 ಸ್ಟ್ಯಾಂಡರ್ಡ್ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟವರೆಗೂ ಯಾರು ವೆಯ್ಟ್ ಮಾಡ್ತಿದ್ದಿಲ್ಲ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ದೊಡ್ಡವನಾಗಿರ್ಬೇಕು ಅಂತ ಅರ್ಥ. ಸೊ ಅದಕ್ಕೆ ಹುಡುಗಿಗೆ ಏನು ಮಾಡ್ತಾರೆ, 8 ವರ್ಷದಿಂದನೇ ಮದುವೆ ಮಾಡಿಬಿಡ್ತಿದ್ರು ಅವ್ರಿಗೆ. 8 ವರ್ಷಕ್ಕೆ ಮದುವೆ ಮಾಡಿಬಿಟ್ಟು ಆಕೆ ಪುಷ್ಪವತಿ ಯಾವಾಗ ಆಗ್ತಾಳೆ ಅಂತ, ಮೆಚೂರ್ ಯಾವಾಗ ಆಗ್ತಾಳೆ ಅಷ್ಟವರೆಗೂ ತಂದೆ ಮನೆಗೆ ಇಟ್ಕೊಳ್ತಿದ್ರು. ಅಥವಾ ಹಿಂದಿನ ಕಾಲದಲ್ಲಿ ಆ ಗಂಡನ ಜೊತೆನೇ ಇದ್ದು ಗಂಡನಿದ್ರಿಂದನೇ ಪಾಠ ಕಲಿತಾ ಇತ್ತು. ಅದು ಮೆಚೂರ್ ಆದಮೇಲೆ ಮತ್ತೆ ಸಾಂಸಾರಿಕ ಜೀವನ ನಡೆಸ್ತಿದ್ರು ಹಿಂದಿನ ಕಾಲದಲ್ಲಿ. ಹಾಗಾಗಿ ಈ ಗ್ಯಾಪ್ ಎಂಬುದು ತುಂಬ ಜಾಸ್ತಿ ಇರ್ತಿತ್ತು. ಯಾಕಂದ್ರೆ ಹುಡುಗ ಓದ್ಕೊಂಡು ಉದ್ಧಾರ ಆಗಬೇಕಾದ್ರೆ ಸ್ವಲ್ಪ ಏಜ್ ಜಾಸ್ತಿ ಬೇಕು. ಅಷ್ಟವರೆಗೂ ಹುಡುಗಿನ ವೆಯ್ಟ್ ಮಾಡ್ತಾ ಕೂಡಿದ್ರೆ ಆಗಲ್ಲ. ಬಟ್ ಇವತ್ತಾದ್ರೆ ಹುಡುಗ ಹುಡುಗಿ ಇಬ್ಬರು ಓದ್ಕೊಳ್ತಾ ಇದ್ದಾದ ಕಾರಣ ಸೇಮ್ ಏಜಲ್ಲೇ ಮದುವೆ ಮಾಡೋಂಥ ಸ್ಥಿತಿ ಬಂದಿದೆ. ಹಿಂದಿನ ಕಾಲ ಆ ಥರ ಇಲ್ಲ. ಹಿಂದಿನ ಕಾಲ 30 ವರ್ಷ ಮದುವೆ ಆಗಬೇಕು, ಒಂದು ಹುಡುಗಿನ 30 ವರ್ಷವರೆಗೂ ಮನೆಗೆ ಇಟ್ಕೊಂಡ್ರೆ ತಂದೆ ಪರಿಸ್ಥಿತಿ ಏನು? ಹಾಗೆ ಸುಮ್ಮನೆ ಕೂಡಕ್ಕಾಗಲ್ವಲ್ಲ. ಅವ್ರಿಗೆ ಬೇಗ ಯೌವನ ಬಂದ್ಬಿಡ್ತದೆ, 15 ವರ್ಷಕ್ಕೆ ಬಂದ್ಬಿಡ್ತದೆ ಅವ್ರಿಗೆ. ವಿಪರೀತಗಳಾಗೋಗ್ತದೆ, ಕಷ್ಟ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಹುಡುಗಿ ಏಜ್ ಕಡಿಮೆ, ಹುಡುಗನ ಏಜ್ ಜಾಸ್ತಿ ಇದ್ದು ಮದುವೆ ಮಾಡ್ತಾ ಇದ್ರು. ಆದರೂ ಸರ್ವೈವ್ ಆಗ್ತಾ ಇದ್ರು. ಒಬ್ಬರ ಮನೆಗೆ 10 ರಿಂದ 15 ಮಕ್ಕಳನ್ನ ಹಡಿತಾ ಇದ್ರು. ಡೈವರ್ಸ್ಗಳಿಲ್ಲ, ಗಲಾಟೆಗಳಿದ್ದದೆ. ಅವತ್ತು ಗಲಾಟೆಗಳಿದೆ, ಇವತ್ತು ಗಲಾಟೆಗಳಿದೆ. ಇವತ್ತಿರೋಷ್ಟು ಗಲಾಟೆ ಅವತ್ತಿಲ್ಲ. ಇವತ್ತೆಲ್ಲ ಕೂಡ ಗಲಾಟೆ, ಮನೆಯಿಂದ ಗಲಾಟೆ ಸೋಷಿಯಲ್ ಮೀಡಿಯಲ್ಲಿ ಬಂದು, ಇನ್ಸ್ಟಾಗ್ರಾಮಲ್ಲಿ ಬಂದು, ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ. ಅವತ್ತು ಮನೆಯಿಂದ ಹೊರಗಡೆ ಗೊತ್ತಾಗ್ತಿದ್ದಿಲ್ಲ.
ಆ ಥರ ಸ್ಥಿತಿ ಇತ್ತು. ಬಟ್ ಕಂಪೇರ್ ಮಾಡಿದ್ರೆ ಅವತ್ತಿನ ದಿನ ಜೀವನ ಚೆನ್ನಾಗೇ ಇತ್ತಲ್ಲ. ಇವತ್ತು ನಾವು ಈ ಜನ್ರೇಷನ್ಗೂ ನಾವು ಇದ್ದು ಸ್ವಲ್ಪ ನೆಮ್ಮದಿಯಾಗಿದ್ದೇವೆ ಅಂತಂದರೆ ಅವತ್ತು ಅವರ ಜೀವನ, ಅವರ ಆಡಳಿತದಲ್ಲಿ ನಾವು ಬೆಳೆದದಕ್ಕೆ ಅಲ್ವಾ. ಇಲ್ಲಾಂದ್ರೆ ನಮ್ಮದು ಇನ್ನೂ ಜೀವನ ಹಾಳಾಗ್ಬಿಡ್ತಿತ್ತು ನಮ್ಮದು. ಸೊ ಹಾಗಾಗಿ ಆ ಸಿಸ್ಟಮ್ ಸ್ವಲ್ಪ ಪರ್ಫೆಕ್ಟಾಗೇ ಇತ್ತು. ಬರ್ತಾ ಬರ್ತಾ ಡೈಲ್ಯೂಟ್ ಆಗಿದೆ. ಇದೇನು ಇನ್ನೊಂದು ಅಂದರೆ ಇವಾಗ ಜನ್ಝಿ ನಡೀತಾ ಇದೆ, ಇನ್ನು ಜನ್ ಆಲ್ಫಾ, ಜನ್ ಬೀಟಾ, ಜನ್ ಗ್ಯಾಮಾ ನಡ್ಕೊಂಡ್ಕೊಳ್ಳಿ. ಆ ಜನ್ರೇಷನವರು ನಮ್ಮ ತಂದೆ ಜನ್ಝಿ ಅವರೇ ಚೆನ್ನಾಗಿದ್ರಪ್ಪ, ನಾವು ಹಾಳಾಗಿದ್ದೀವಿ ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗೆ ಪ್ರತಿಯೊಂದು ಜನ್ರೇಷನ್ಲಿ ಈ ಥರ ಆಗ್ತದೆ. ನಮ್ಮ ತಾತಂದ್ರ ಜೀವನ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ನಡೆಸ್ತಾ ಇದ್ರು. ಯಾಕಂದರೆ ಡೈಲ್ಯೂಟ್ ಆಗೋಗ್ತಾ ಇದೆ. ಪ್ರತಿಯೊಂದು ಜನ್ರೇಷನ್ಗೂ ಡೈಲ್ಯೂಟ್, ಎವ್ರಿ 15 ಇಯರ್ಸು ಎಲ್ಲ ಡೈಲ್ಯೂಟ್ ಆಗ್ತಾ ಇದೆ. ಪದ್ಧತಿಗಳು ಡೈಲ್ಯೂಟ್ ಆಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ. ಹಾಗಾಗಿ ಏನಾಗುತ್ತೆ, ನಮ್ಗೆ ಈ ಥರ ಪ್ರಶ್ನೆಗಳು ಬರೋದು ಕಾಮನ್. ಬಟ್ ಆ ಜನ್ರೇಷನ್ಗೆ ಅದು ಗುಡ್. ಈ ಜನ್ರೇಷನ್ ಅದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಈಗ 8 ವರ್ಷ, ಈಗ 15 ವರ್ಷ ಹುಡುಗಿಯನ್ನ, ಸರಿ 18 ತಗೊಳ್ಳಿ, 18 ವರ್ಷ ಹುಡುಗಿಯನ್ನ 30 ವರ್ಷ ಹುಡುಗನ ಈಗನ್ನು ಕೊಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ಜನ್ರೇಷನ್ನೇ ಬೇರೆ. ಇವತ್ತು ತುಂಬ ಕಷ್ಟ, ಸಮಾಜ ಸಹಕಾರ ಮಾಡೋದಿಲ್ಲ. ಹಾಗಾಗಿ ನಾವು ಆ ಪದ್ಧತಿಯನ್ನು ಇವತ್ತು ಫಾಲೋ ಆಗೋಕ್ಕಾಗಲ್ಲ. ಈ ಜನ್ರೇಷನ್ ಏನಿದೆ ಅದರ ಪ್ರಕಾರವೇ ನಾವು ಹೋಗ್ಬೇಕಾಗುತ್ತೆ. ಹಿಂದೆ ಆದರೆ ನಿಮಗೆ ಬ್ರಹ್ಮ ವಿವಾಹದಲ್ಲಿ ತಗೊಳ್ಳಿ. ಬ್ರಹ್ಮ ವಿವಾಹದಲ್ಲಿ ಪಂಡಿತರು, ಋಷಿಮುನಿಗಳು, ಅಂದರೆ ಅವ್ರು ನೋಡಲಿಕ್ಕೆ ನಮ್ಮ ಥರನೇ ಅಂದ್ಕೊಳ್ಳಿ, ಆಗಿನ ಕಾಲದಲ್ಲಿ ಇದ್ದಾರ ಕಾರಣ ಋಷಿಗಳು ಅಂತಿದ್ವಿ. ಅವರು ಎಲ್ಲನ ಹೋಗ್ತಿದ್ರು, ಯಾರನ್ನ ಗುರುಗಳ ಮನೆಗೋ ಎಲ್ಲ ಹೋದರೆ ಅವ್ರು ಏನು ಮಾಡ್ತಿದ್ರು, ಇವತ್ತು ನಾವು ಬೆಳ್ಳಿ ತಂಬಿಗೆ ಹಣಕಾಸು ದಾನ ಮಾಡ್ತೀವಲ್ಲ, ಹಾಗೆ ಹುಡುಗಿನ ಕೊಟ್ಟು ದಾನ ಮಾಡಿ ಕಟ್ಸಿಬಿಡ್ತಿದ್ರು. ಅವನು ಹುಡುಗಿನ ಕರ್ಕೊಂಡು ಮನೆಗೆ ಕರ್ಕೊಂಡ್ಬರ್ತಿದ್ದ. ಒಬ್ಬೊಬ್ಬರಿಗೂ 10 ಜನ, 15 ಜನ, 20 ಜನ ಮಕ್ಕಳು ಹೆಂಡ್ತಿಯರು ಇರ್ತಿದ್ರು. ನಮಗೆ ಕಶ್ಯಪನಿಗೆ ಕೂಡ ನೋಡಿ 13 ಜನ ಹೆಂಡ್ತಿಯರು. ಅವಾಗ ಋಷಿಮುನಿಗಳಿಗೆ ಭಾಳ ಜನ ಹೆಂಡ್ತಿಯರು ಇರ್ತಿದ್ರು. ಅವ್ರು ಸನ್ಯಾಸಿಗಳಲ್ಲ, ಹೆಂಡ್ತಿಯರು ಇರ್ತಿದ್ರು. ಆದರೆ ಇವತ್ತು ಅದು ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ? ಆಗೋದೇ ಇಲ್ಲ. ಇವತ್ತು ಒಂದೇ. ಯಾಕೆಂದರೆ ಅವತ್ತು ಅಷ್ಟು ಜನ ಹೆಂಡ್ತಿಯರಿದ್ರು ಕೂಡ ಅವ್ರಿಗೆ ಯಾರು ಡೈವರ್ಸ್ ಇಲ್ಲ, ಗಲಾಟೆಗಳಿಲ್ಲ, ಏನೂ ಇಲ್ಲ, ಆರಾಮಾಗಿ. ಯಾಕಂದರೆ ಆ ಸಿಸ್ಟಮ್ನ ಹಾಗೆ ಫಾಲೋ ಆಗ್ತಾ ಇತ್ತು. ಇವತ್ತು ನಾವೇನು ಸಿಸ್ಟಮ್ ಫಾಲೋ ಆಗ್ತಾ ಇದ್ದೀವಿ, ಒಂದೇ ಹೆಂಡತಿ, ಆ ಸಿಸ್ಟಮ್ ಫಾಲೋ ಆಗ್ತಾ ಇದ್ದೀವಿ. ಸೊ ಈಗ ಇದು ಕರೆಕ್ಟ್, ಆಗ ಅದು ಕರೆಕ್ಟ್. ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಧನ್ಯವಾದಗಳು. ನಮಸ್ಕಾರ. ಇದು ಕಳತ್ರ ಸ್ಥಾನ, ಈ ಕಳತ್ರ ಅಂದ್ರೆ ಏನು? ವಿವಾಹ. ಅಂದ್ರೆ ಕಳತ್ರ ಕಳತ್ರ ಅಂದ್ರೆ ಮಿನಿಗೆ ವಿವಾಹ ಅಷ್ಟೇ. ವಿವಾಹ. ಗುರುಗಳೇ ಹೇಳಿ. ಒಂದೇ ನಕ್ಷತ್ರ, ಒಂದೇ ರಾಶಿ ಬಂದ್ರೇನು ಮ್ಯಾಚ್ ಮಾಡ್ಬೋದಾ ಗುರುಗಳೇ? ಅದೊಂದು ಮ್ಯಾಚ್ ಅಲ್ಲ, ಜಾತಕ ಕೂಡ ಮ್ಯಾಚ್ ಆಗ್ಬೇಕಲ್ಲ. ಗುರುಗಳೇ, ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಒಂದು ಏಕರಾಶಿ ಏಕ ನಕ್ಷತ್ರ ವಿವಾಹದಲ್ಲಿ ಒಂದು ಲಿಮಿಟೇಷನ್ ಇದೆ. ಒಳ್ಳೇದು ಕೆಟ್ಟದ್ದು ಇಬ್ಬರಿಗೂ ಒಂದೇ ಸಲ ಬರುತ್ತೆ. ಇಬ್ಬರಿಗೂ ಒಂದೇ ಸಲ ಗುರುಬಲ ಬರುತ್ತೆ, ಇಬ್ಬರಿಗೂ ಒಂದೇ ಸಲ 7ನೇ ಶನಿ ಬರುತ್ತೆ, ಅಷ್ಟಮ ಶನಿ ಬರುತ್ತೆ. ಅಟ್ಲೀಸ್ಟ್ ನಾವೇನ್ ಮಾಡ್ತೇವೆ, ಒಬ್ಬರಿಗೆ ಚೆನ್ನಾಗಿದ್ದಾಗ ಒಬ್ಬರಿಗೆ ಚೆನ್ನಾಗಿಲ್ಲದ್ರೆ ಇನ್ನೊಬ್ಬರಿಗೆ ಚೆನ್ನಾಗಿದ್ರೆ ಒಳ್ಳೇದಲ್ವಾ? ಇಬ್ಬರಿಗೂ ಕೆಟ್ಟದಾದ್ರೆ ಹೆಂಗ? ಅದಕ್ಕೋಸ್ಕರ ಆ ಬೇಸ್ ಮೇಲೆ ಏಕನಕ್ಷತ್ರ ಏಕರಾಶಿ ವಿವಾಹ ಮಾಡೋದಿಲ್ಲ. ಅದೊಂದೇ ಕಾರಣ, ಬೇರೆ ಕಾರಣ ಏನೂ ಇಲ್ಲ. ಇಬ್ಬರು ಒಂದೇ ಸಲ ಕಷ್ಟಪಡ್ತಾರಲ್ವಾ ಅಂತ. ಹೌದು ಗುರುಗಳು, ಅದಕ್ಕೋಸ್ಕರ ಮಾಡೋದಿಲ್ಲ ಅಷ್ಟೇ, ಬೇರೆ ರೂಲ್ ಏನಿಲ್ಲ ಅದಕ್ಕೆ. ಸರಿ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮುಂಚೆ ಎಲ್ಲ ಹುಡುಗಿಗೆ ಕಮ್ಮಿ ಏಜ್ ಇರ್ತಾ ಇತ್ತು, ಹುಡುಗಂದು ಜಾಸ್ತಿ ಇರ್ತಾ ಇತ್ತು. ಇವಾಗೆಲ್ಲ ಹುಡುಗಿ ಜಾಸ್ತಿ ಇರುತ್ತೆ, ಹುಡುಗಂದು ಕಮ್ಮಿ ಇರುತ್ತೆ. ಅದನ್ನೆಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು 1 ವರ್ಷ 2 ವರ್ಷ ಹುಡುಗಿ ಜಾಸ್ತಿನೇ ಇರುತ್ತೆ, ಅದನ್ನೆಲ್ಲ ಮದುವೆ ಮಾಡ್ತಾರೆ. ನಿಮ್ಮ ಸಜೆಷನ್ ಏನು ಗುರುಗಳೇ? ಯಾಕೆಂದ್ರೆ ಈಗ ಜಾತಕಗಳು ಸೆಟ್ ಆಗಿ ಒಳ್ಳೆ ಹುಡುಗಿ ಸಿಗೋದೇ ಕಷ್ಟ. ಅದರಲ್ಲಿ ಏಜ್ ಅನ್ನು ಕನ್ಸಿಡರ್ ಮಾಡ್ರೆ ಇನ್ನು ನಮಗೆ ಅಸಲು ತುಂಬಾ ಕಷ್ಟ ಆಗ್ಬಿಡ್ತದೆ. ಇಲ್ಲಿ ಏನ್ ಹೇಳ್ತೇವೆ, ಏಜ್ ಪ್ರಯಾರಿಟಿ ಅಲ್ಲ. ಯಾಕೆಂತಂದ್ರೆ ಹಿಂದಿನ ಕಾಲ ಏಜ್ ಅಂತಂದ್ರೆ ಜ್ಞಾನದ ಮೇಲೆ ಪ್ರಯಾರಿಟಿ ನೋಡಿ. ಏಜ್ ಜಾಸ್ತಿ ಅಂತಂದ್ರೆ ಜ್ಞಾನ ಜಾಸ್ತಿ ಇರ್ತಿತ್ತು ಅಂತಂತೆ. ಇವತ್ತು ಆ ಲಿಮಿಟೇಷನ್ ಏನಿಲ್ಲ. ಏಜ್ ಜಾಸ್ತಿ ಇದ್ರೂ ಏಜ್ ಕಡಿಮೆ ಇದ್ರೂ ಜ್ಞಾನದಲ್ಲಿ ಹಂಗೆ ಇಬ್ಬರ ಸ್ಥಿತಿ ಒಂದೇ ತರ ಇರುತ್ತೆ. ಹಾಗಾಗಿ ಜ್ಯೋತಿಷ್ಯ ಎಲ್ಲಿ ಕೂಡ ಇಂಥ ಏಜ್ ಅವ್ರನ್ನ ಇಂಥದ್ದೇ ಮದುವೆ ಮಾಡ್ಕೋಬೇಕು ಅಂತ ಎಲ್ಲಿ ಫೋಕಸ್ ಮಾಡಿಲ್ಲ. ನಿಮಗೆ ಅಂತ ಅವರಿಬ್ಬರಿಗೂ ಯೋಗ್ಯತೆ ಇರಬೇಕು, ಅನುಕೂಲತೆ ಇರಬೇಕು ಅಷ್ಟೇ. ಎಲ್ಲಿ ಯಾವ ಮದುವೆ ಅಷ್ಟ ವಿವಾಹಗಳಲ್ಲಿ ಎಲ್ಲಿಯೂ ಕೂಡ ಇಂಥ ಏಜ್ಗೆ ಇಂಥವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಎಲ್ಲಿ ಹೇಳಿಲ್ಲ, ಆ ಉಲ್ಲೇಖನೇ ಇಲ್ಲ. ಹಾಗಾಗಿ ನಮ್ಮ ಜ್ಯೋತಿಷದಲ್ಲಿ ಇದು ಕ್ರೈಟೀರಿಯಾ ಆಗಲ್ಲ. ವ್ಯವಹಾರದಲ್ಲಿ ಅವರಿಬ್ಬರು ಮ್ಯಾಚ್ ಆಗಬೇಕು ಇಲ್ಲೋ ಅಂತಂಬುದನ್ನು ನಾವು ಏಜ್ ನೋಡ್ತೇವೆ ಅಷ್ಟೇ. 1 ವರ್ಷ ಜಾಸ್ತಿ ಹುಡುಗಿಗೆ ಆಯಿತು ಅಂದ್ರೆ ಕೂಡ ಏನು ತೊಂದರೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ.
ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಹೇಳಿ ಹೇಳಿ. ಇದು ಸ್ವಲ್ಪ ನೀವು ಹೇಳ್ತಾ ಇದ್ರಿ ಕುಜದೋಷ ಅಂದ್ರೆ ಹೇಗ್ ನೋಡೋದು, ಕುಜದೋಷ ಅಂದ್ರೆ ಏನು? ಬರುತ್ತೆ, ನೆಕ್ಸ್ಟ್ ಕ್ಲಾಸ್ ಬರುತ್ತೆ. ಕುಜದೋಷ ಅಂತಂದ್ರು ಹೇಳ್ತೇನೆ, ಹೇಗೆ ನೋಡಬೇಕು, ಅದಕ್ಕೆ ಏನಾದರೂ ಎಕ್ಸೆಪ್ಷನ್ಸ್ ಇದೆಯಾ, ಕುಜದೋಷ ಅದರಲ್ಲಿ ವೆರೈಟೀಸ್ ಆಫ್ ಕುಜದೋಷ ಇದೆ. ಒಂದು ಕುಜದೋಷಕ್ಕೂ ಇನ್ನೊಂದು ಕುಜದೋಷಕ್ಕೂ ಡಿಫ್ರೆನ್ಸ್ ಏನು, ಒಂದು ವೇಳೆ ಇದ್ದು ಮದುವೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಆಕ್ಸೆಪ್ಟೆನ್ಸ್ ಹೆಂಗಿರುತ್ತೆ, ಅದೆಲ್ಲ ನಿಮ್ಗೊಂದು ಪಾಠದಲ್ಲಿ ಹೇಳ್ತೆ, ಬರುತ್ತೆ ಮುಂದೆ. ಆಯ್ತು ಗುರು, ನಮಸ್ಕಾರ. ನಮಸ್ಕಾರ. ಗುರುಗಳೇ, ಯಾವ್ಯಾವ ಗ್ರಹಗಳನ್ನು ನೋಡ್ಬೇಕು ಗುರುಗಳೇ ಯಾವುದಕ್ಕೆ? ಮದುವೆ ವಿಚಾರದಲ್ಲಿ? ಅದೇ ಇದೆ ಸಪ್ತಮ ಸ್ಥಾನ, ಸಪ್ತಮ ಕಾರಕ, ಸಪ್ತಮಾಧಿಪತಿ. ಸಪ್ತಮ ಸ್ಥಾನದಲ್ಲಿರೋ ಗ್ರಹಗಳು ನೋಡಬೇಕು, ಸಪ್ತಮ ಕಾರಕನಾದಂಥ ಶುಕ್ರನ ನೋಡಬೇಕು, ಸಪ್ತಮಾಧಿಪತಿಯನ್ನು ನೋಡಬೇಕು. ಅಲ್ಲ, ಇದು ಲಗ್ನ, ಸೂರ್ಯ ಆ ತರ ಏನೋ ಇವೆಲ್ಲ ನೋಡ್ಬೇಕು? ಇಲ್ಲ, ಅದೆಲ್ಲ ಏನಂದ್ರೆ ಸಂಬಂಧ ನೋಡ್ತೇವೆ. ಸಪ್ತಮಾಧಿಪತಿ ಯಾವ ಮನೆಗಿದ್ದಾನೆ ಆ ಸಂಬಂಧ ವಿಚಾರದಲ್ಲಿ ಅಲ್ಲಿ ಬರುತ್ತೆ. ಆ ಮನೆಗಳೇನು 12 ಮನೆಗಳು ನೋಡೋದೇನು ಬೇಕಿಲ್ಲ. ಸಪ್ತಮವನ್ನ ನೋಡ್ತೇವೆ, ದ್ವಿತೀಯವನ್ನ ನೋಡ್ತೇವೆ ಅಷ್ಟೇ, ಹೆಚ್ಚು. ಸರಿ. ನಮಸ್ತೆ. ಗಣಕೂಟಗಳು ಬರದೇನೆ ಜಾತಕಗಳು ಸರಿ ಹೋಗಬಹುದಾ ಅಥವಾ ಎರಡೂ ಮ್ಯಾಚ್ ಆಗತ್ತೆ ಮೇಡಮ್ ಗುರುಗಳೇ? ಮ್ಯಾಚ್ ಆಗ್ಬೇಕು ಎಲ್ಲ. ಈಗ ಕೂಟಗಳು ಮ್ಯಾಚ್ ಆಗ್ಬೇಕು, ದೋಷಗಳು ಮ್ಯಾಚ್ ಆಗ್ಬೇಕು, ಆಮೇಲೆ ಜಾತಕವೂ ಮ್ಯಾಚ್ ಆಗ್ಬೇಕು. ನಾವು ಪ್ರಯಾರಿಟಿ ಕೊಡ್ತೇವೆ. ಅಷ್ಟಕೂಟಗಳಿಗೆ 10% ಪ್ರಯಾರಿಟಿ ಕೊಡ್ತೇವೆ, ದೋಷಗಳಿಗೆ ಬಂದು 20% ಪ್ರಯಾರಿಟಿ ಕೊಡ್ತೇವೆ, 30% ಪ್ರಯಾರಿಟಿ ಕೊಡ್ತೇವೆ, ಜಾತಕಕ್ಕೆ 60% ಪ್ರಯಾರಿಟಿ ಕೊಡ್ತೇವೆ. ಅಲ್ಲಿಗೆ 60% ಓಕೆ ಆದಾಗ ಇವುಗಳನ್ನ ಬಿಡಬಹುದಾ ಗುರುಗಳೇ? ಅವಾಗ ಆ ತರ ಅವಕಾಶ ಅಂದ್ರೆ ಪೂರ್ತಿ ವೀಕ್ ಆದ್ರೆ ಕಷ್ಟ. ಈಗ ಮಿನಿಮಮ್ ಮ್ಯಾಚ್ ಆಗ್ಬೇಕು. 36 ಗುಣದಲ್ಲಿ ಅಟ್ಲೀಸ್ಟ್ 18 ಆದ್ರೂ ಬರ್ಬೇಕು. ಅದಕ್ಕನ್ನ ಕಡಿಮೆ ಆದ್ರೆ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಯಾರಿಟಿನ ಹೇಳುದು, ಪ್ರಯಾರಿಟಿ ವೈಟೇಜ್ ಯಾವ್ದಕ್ಕೆ ಜಾಸ್ತಿ ಕೊಡ್ತೀವಿ ಅಂದ್ರೆ ಜಾತಕಕ್ಕೆ ವೈಟೇಜ್ ಜಾಸ್ತಿ ಕೊಡೋದು. ಆದ್ರೆ ಜಾತಕ ಒಂದಿದ್ರೆ ಸಾಕ, ಬೇರೆ ಚೆನ್ನಾಗಿ ಬೇಡವಾ ಅಂತಂದ್ರೆ ಅದು ಕರೆಕ್ಟ್ ಅಲ್ಲ. ಅದಕ್ಕೆ ಪ್ರಯಾರಿಟಿ ಜಾಸ್ತಿ ಬೇಕಾಗಿಲ್ಲ, ಅದು ಮಿನಿಮಮ್ ಇದ್ರೂ ಸಾಕು. ಕೂಟಗಳಲ್ಲಿ ಮಿನಿಮಮ್ ಬಂದರೂ ಸಾಕು, ಜಾತಕ ಚೆನ್ನಾಗಿದ್ರೆ ಮಾಡ್ಬೋದು ಅಂತ ಹೇಳುತ್ತೆ. 18 ಬಂದು ಮಿನಿಮಮ್ ಒಂದು ನಾಡಿ ಕೂಟ, ಗ್ರಹ ಮೈತ್ರಿ ಕೂಟ ಇದ್ರೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಬರಬೇಕು ಅಂತ ಏನಿಲ್ಲ, ಬಟ್ ವೈಟೇಜ್ ಜಾತಕಕ್ಕೆ ಜಾಸ್ತಿ ಕೊಡ್ತೇವೆ. ಬಟ್ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮುಂದೆ ಬರೋ ಕಾಲಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಬರುತ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ. ಈ ಗಣಕೂಟದ ಬಗ್ಗೆ ಏನಂತಂದ್ರೆ ಕೆಲವೊಂದು ಮ್ಯಾಚ್ ಮಾಡುವಾಗ 18 ಬಂದಿರಲ್ಲ, ಆದ್ರೆ ಅಂಶದಲ್ಲಿ ಬಂದಿರುತ್ತೆ, ಜಾತಕ ಚೆನ್ನಾಗಿರುತ್ತೆ, ಅವಾಗ ಮಾಡ್ಬೋದಲ್ವಾ ಗುರುಗಳೇ? ಅಂಶ ಅಂದ್ರೆ ಏನಮ್ಮ? ನವಾಂಶದಲ್ಲಿ ಮೈತ್ರಿ ಮತ್ತೆ ನಾಡಿ ಬಂದಿರುತ್ತೆ, ಅವಾಗ ಮಾಡ್ಬೋದಲ್ವ ಗುರುಗಳೇ? ಅದೇ ನಾವು ಕಾಶಿಯಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅವ್ರಿಗೆ. ಅಂದ್ರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬೇಕಾಗತ್ತೆ. ಜಾತಕ ಚೆನ್ನಾಗಿದ್ದು ಮಿನಿಮಮ್ ಒಂದು 18, 17 ಬಂದ್ರು ಕೂಡ ಜಾತಕ ಚೆನ್ನಾಗಿದ್ರೆ ಮಾಡ್ಬೋದು. ಕಾಶಿಯಸ್, ಬಟ್ ಏನ್ ಹೇಳ್ಬೇಕಂದ್ರೆ ನಮ್ದು ತಪ್ಪಿಟ್ಕೋಬಾರ್ದು. ಸೊ ಕಡಿಮೆ ಬಂದಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಡೈಲಾಗ್ ಹಾಕ್ಬೇಕು. ಹೌದು ಗುರುಗಳೇ. ಯಾಕೆಂದ್ರೆ ಒಂದೊಂದ್ಸರಿ 12 ಎಲ್ಲ ಬಂದ್ಬಿಟ್ಟಿರುತ್ತೆ, ಆಮೇಲೆ ಅಂಶ ಮೈತ್ರಿ 12 ಬಂದ್ರೆ ಮಾಡಲ್ಲಮ್ಮ. 18, 17 ಓಕೆ. ನಿಮಗೆ 14, 15 ಬಂದ್ರೆ ಮತ್ತೆ ಆಕ್ಸೆಪ್ಟೆನ್ಸ್ ಕೊಡಲ್ಲ. ಅಲ್ಲ ಗುರುಗಳೇ, ಮಾಮೂಲಿ ಅಂತ ನೋಡಿದಾಗ ಹಾಗೆ ಬಂದಿರುತ್ತೆ, ಅಂಶ ಮೈತ್ರಿ ಅಂಶ ನಾಡಿ ತಗೊಂಡಾಗ ಹೆಚ್ಚುತ್ತಲ್ಲ, ಅದು ಮಾಡ್ಬೋದಲ್ವಾ ಅಂತ. ಇಲ್ಲ ನಿಮ್ಗೆ ಮೈನೇ ನಿಮಗೆ 12 ಬಂದ್ರೆ ಕಷ್ಟ. ಓಕೆ. ಹೇಳ್ತೇನೆ, ಪ್ರಾಕ್ಟಿಕಲಿ ಅದು ಅನಲೈಸ್ ಮಾಡೋಕೆ ಕೇಳ್ತೇನೆ. ಸೊ ಆಗ್ಲಿ, ಸಮಯ 9 ಗಂಟೆ ಆಯಿತು. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ಬರುವಂತ ವಾರ ಮತ್ತಿಷ್ಟು ಜ್ಯೋತಿಷ್ಯ, ಈ ಒಂದು ವಿವಾಹದ ವಿಚಾರದಲ್ಲಿ ಮತ್ತೊಂದು ಹಂತಕ್ಕೆ ನಾವು ಹೋಗೋಣ. ಎಲ್ಲರಿಗೂ ನಮಸ್ಕಾರಗಳು. ಕೃಷ್ಣ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಧನ್ಯವಾದ. ವಂದನೆ.